ನೀನು? ರಾಗಿಣಿ IPS. ನನ್ ಮನೆಗೆ ಪೊಲೀಸ, ಅದು ಲೇಡಿ ಪೊಲೀಸ. ನನಗ ಅವಮಾನ ಆಗೈತಿ. ಏನ್ ನೋಡ್ತಿರೋ? ಎತ್ತು ಅವಳ. ಹೆಂಗಿದೆ ಕಾಕಿ ಹಾಕಿರೋ ಹೆಣ್ಣಿನ ಪವರ್? ಒಬ್ಬ ಪ್ರಾಮಾಣಿಕ ರೆವಿನ್ಯೂ ಆಫೀಸರ್ನ ಅವ್ರ ಹೆಂಡತಿನ ಅಮಾನುಷವಾಗಿ ಕೊಂದ್ ಹಾಕಿ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು. ಆದ್ರೆ ಈ ರಾಗಿಣಿಯಿಂದ ನೆವರ್. ಮುಗಿಸ್ರು. ಹುಬ್ಬಳ್ಳಿ ನಗರದ ಹೊಸೂರು ಏರಿಯಾದಲ್ಲಿ ಇಂದು ಬೆಳಿಗ್ಗೆ ನಡೆದ ಪೊಲೀಸ್ ಕಾರ್ಯಾಚರಣೆಯಲ್ಲಿ ನಟೋರಿಯಸ್ ಪಾತಕಿ ಎಂದೇ ಕುಖ್ಯಾತಿ ಪಡೆದಿರುವ ಸುನಿಲ್ ರಾಯ್ಕರ್ನನ್ನು ಎಎಸ್ಪಿ ರಾಗಿಣಿ ಪ್ರಕರಣ ಕುರಿತು ಹುಬ್ಬಳ್ಳಿ ನಾಗರಿಕರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಎಸ್ಪಿ ರಾಗಿಣಿಯವರನ್ನ ಮಾರ್ನಿಂಗ್ ಸರ್. ಓ ಲೇಡಿ ಬಾಂಡ್, ವೆಲ್ಕಮ್. ಟಿವಿಲೆಲ್ಲ ನಿಂದೆ ಸುದ್ದಿ. ಜೈ ಹೋ. ಕಾಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ಅ ಗುಡ್ ಲೆಸನ್. ಅರ್ಥ ಆಗ್ಲಿಲ್ಲ. ನನಗೆ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಥಿಯರಿಲಾಗ್ಲಿ ಪ್ರಾಕ್ಟಿಕಲ್ ಅಲ್ಲಾಗ್ಲಿ ಕ್ರಿಮಿನಲ್ಸ್ ಕ್ರೈಮ್ ನ ಬಲ್ಗೈನಲ್ಲಿ ಒರೆಸಿ ಅವ್ರನ್ನ ರಿಲೀಸ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಬಡ್ತಿ ಸಿಗುತ್ತೆ ಅಂತ ಯಾರು ಹೇಳ್ಕೊಡ್ಲಿಲ್ಲ. ಯು ಆರ್ ಅ ಗ್ರೇಟ್ ಗುರು. ಐ ವಿಲ್ ಫಾಲೋ ಯೋರ್ ಫುಟ್ ಸ್ಟೆಪ್ಸ್. ಆರ್ ಯು ಇನ್ಸಲ್ಟಿಂಗ್ ಮೀ? ಆಕ್ಚುಲಿ ಯು ಆರ್ ಇನ್ಸಲ್ಟಿಂಗ್ ದ ಪೊಲೀಸ್ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಟು ಹೆಲ್ ವಿತ್ ದಿಸ್ ಪಬ್ಲಿಕ್. ವೋಟ್ ಹಾಕಿ ಕೆಲವು ದರಿದ್ರ ಪಾಲಿಟಿಷಿಯನ್ಸ್ ನ ಗೆಲ್ಲಿಸ್ತಾರೆ. ಅದರಲ್ಲಿ ಬಹಳಷ್ಟು ಜನ ಕ್ರಿಮಿನಲ್ಗಳು, ರೌಡಿಗಳು, ಸಮಾಜಘಾತಕರು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಒಂದೊಂದ್ಸಲ ನಾವು ಏನು ಮಾಡಕ್ ಆಗದೆ ಇದ್ದಾಗ ನಮ್ಮನ್ನ ನೋಡಿ ನಕ್ಕು ಮಜಾ ತಗೊಂತಾರೆ. ಇಟ್ಸ್ ಜಸ್ಟ್ ಫನ್ ಫಾರ್ ದಮ್. ಜಸ್ಟ್ ಲೈಕ್ ಎ ರಿಯಾಲಿಟಿ ಶೋ. ಎಂಟರ್ಟೈನ್ಮೆಂಟ್ ಗೆ ಕುಚ್ ಬಿ ಕರ್ ಸಕ್ತೆ ಹೈ ಲೋಗ್. ಬ್ಲಡಿ ಸ್ಯಾಡ್ ಐ ಟೆಲ್ ಯು. ನಮ್ಮ ದೇಶದಲ್ಲಿ 40% ಜನ ಇರೋದು ಹೀಗೇನೆ. ವಾಟ್ ಅಬೌಟ್ ದಿ ಅದರ್ 60%, ಸರ್? ದ ರಿಯಲ್ ಸಫರರ್ಸ್. ಅವ್ರಿಗದು ಗೇಮು ಅಲ್ಲ, ಶೋನು ಅಲ್ಲ, ಶೋಕಿನೂ ಅಲ್ಲ, ಲೈಫ್. ಅವ್ರು ತಿನ್ನೋ ತುತ್ತಿಗೂ ಬಾಯಿಗೂ ಮಧ್ಯೆ ಇವ್ರದೇ ಹಂಗಾಮ ನಡೀತಾ ಇದ್ರೆ ಅವ್ರು ಹೇಗ್ ಬದುಕ್ತಾರೆ? ಹೂ ವಿಲ್ ಕಾಲ್ ದಿಸ್ ಇಂಡಿಯಾ? ಹೂ ವಿಲ್ ಲಿವ್ ಇನ್ ಇಂಡಿಯಾ ಆಸ್ ಇಂಡಿಯನ್ಸ್? ರೈಟ್. ಅಂತವ್ರು ಸಫರ್ ಆಗ್ಬಾರ್ದು ಅಂತಾನೆ ನಾನು ಹಿರೇಮಠ್ನ ರಿಲೀಸ್ ಮಾಡಿದ್ದು. ಸರ್, ನಿಮ್ ಲಾಜಿಕ್ ಮ್ಯಾಥಮ್ಯಾಟಿಕ್ಸ್ ಯಾವ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ನಮಗ್ ಗನ್ ಕೊಟ್ಟಿರೋದು ನಮ್ಮನ್ನ ನಾವೇ ಶೂಟ್ ಮಾಡ್ಕೊಳ್ಳೋದಕ್ಕ, ಇಲ್ಲ ಕ್ರಿಮಿನಲ್ಸ್ ನ ಶೂಟ್ ಮಾಡೋದಕ್ಕ? ಸರ್, ನಾವು ಪೊಲೀಸ್, ಪೋಸ್ಟ್ ಮ್ಯಾನ್ ಅಲ್ಲ. ನೀನ್ ಹೇಳೋ ಮಾತು ನಿಜನಮ್ಮ. ಆದ್ರೆ ನೀನ್ ರಾಯ್ಕರ್ನ ಸಾಯಿಸಿದಾಗ ಯಾರು ಯಾಕೆ ಏನು ಅಂತ ಕೇಳಿಲ್ಲ. ಯಾಕೆ ಹೇಳು? ಅವನು ಅಪೋಸಿಷನ್ ಪಾರ್ಟಿ ಕಡೆವನು. ಆದ್ರೆ ಹಿರೇಮಠ್
ರೂಲಿಂಗ್ ಪಾರ್ಟಿ ಎಂಪಿ ಕಡೆ ಅವನು. ಆ ಎಂಜ್ಲೆಲೆ ಎಲ್ಲಪ್ಪನ ಬಲಗೈ. ಕಾನೂನ ಹಂಗಂದ್ರೆ ಏನಂತ ಕೇಳೋನು ಯಾವ ಇನ್ಸ್ಟಿಟ್ಯೂಷನ್ ಬಗ್ಗೆ ಮರ್ಯಾದೆ ಇಟ್ಟಿರ್ತಾನೆ ಹೇಳು. ಹಿರೇಮಠನ ಬಿಡ್ಸೋಕೆ ಎಷ್ಟೆಲ್ಲ ಡ್ಯಾಮೇಜ್ ಮಾಡ್ತಿದ್ದ. ಜಸ್ಟ್ ಥಿಂಕ್ ಆಫ್ ಇಟ್. ಈಸ್ ಅ ಬಾಸ್ಟರ್ಡ್. ಯಾವ ಗಂಜಲಾನು ಅವನ್ನ ಶುದ್ಧ ಮಾಡಕ್ ಆಗಲ್ಲ. ರಾಗಿಣಿ, ಇಂಥವ್ರನ್ನೆಲ್ಲ ಬಿಟ್ಟು ಹಿಡಿಬೇಕಮ್ಮ. ನೋಡು, ತೋಳುಗಳನ್ನ ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತೀಯ? ಹಾಗಂತ ಎಂಜಲೆಲೆಗೆ ಹೆದರ್ಕೊಂಡ್ ಸುಮ್ನಿರು ಅಂತೀರಾ? ಸರ್, ನೀವು ಅವನ ತಾಕತ್ಗೆ ಇನ್ಫ್ಲೂಯೆನ್ಸ್ಗೆ ಹೆದರ್ಬೋದು, ಆದ್ರೆ ಈ ರಾಗಿಣಿ ಅಲ್ಲ. ಎಂಜಿನಲ್ಲಿ ನೆಕ್ಕುದ್ರಾಗಿರೋ ಮಜಾ ಬೆಳ್ಳಿ ತಟ್ಟನಾಗೆ ಮೃಷ್ಟಾನ ಉಂಡ್ರು ಬರೋದಿಲ್ಲ ಬಿಡು. ಅವನ ಜೀವದ ಸ್ವರ್ಗ ನೋಡ್ದಂಗೆ. ಇನ್ನೊಂದಿಷ್ಟು ಕೊಡ್ಲೆ. ಎಲ್ಲ ಗುಡಿದು ಕೊಟ್ನಲ್ರಿ, ಇನ್ನೇನು ಉಳ್ದಿಲ್ಲ. ಅಣ್ಣಾರ ಅಣ್ಣಾರ ನೀವೇನಾರ ನನ್ನ ರಿಲೀಸ್ ಮಾಡಿಸ್ಲಿಲ್ಲ ಅಂದಿದ್ರೆ ನಾನು ಅಲ್ಲೇ ಲಾಕಪ್ ಡೆತ್ ಮಾಡ್ಬಿಡ್ತೀನಿ. ಇಲ್ಲಿ ತನಕ ಪೊಲೀಸರು ನನ್ನ ಕಡೆ ಯಾರೊಬ್ಬರು ಅರೆಸ್ಟ್ ಮಾಡೋ ಧೈರ್ಯ ಮಾಡಿರ್ಲಿಲ್ಲ. ನೀ ಯಾಕೆ ಹೋದೆ ಅವ್ನು ಹುಟ್ಟಬಕ್ಕೆ ಸಾಯ್ಲಿಕ್ಕೆ? ಇಲ್ಲ ಅಣ್ಣ, ಅವ ನಮ್ಮ ಆಪೋಸಿಷನ್ ಪಾರ್ಟಿ ಆದ್ರೂ ಸತ ಎಷ್ಟೋ ಸತಿ ನಮಗೆ ಸಹಾಯ ಮಾಡ್ಯಾನ. ಅದಕ್ಕೆ ಅವ್ನ್ ಬರ್ತ್ಡೇಗ್ ವಿಶ್ ಮಾಡೋಣ ಅಂತ ಹೋಗಿದ್ನಪ್ಪ. ಆದ್ರೆ ಅಣ್ಣ, ಆಕೆ ಅದೆಲ್ಲಿದ್ಲು ಹ್ಯಾಂಗ್ ಬಂದ್ಲು ದೇವ್ರಿಗೆ ಗೊತ್ತು. ದುರ್ಗವನ್ ಪರಮಾವತಾರ. ಆ ರಾಯಕರ್ನ ಹ್ಯಾಂಗ್ ಹೊಡೆದ್ಲು ಅಂತೀರಿ? ಎತ್ತೆ ಬಿಟ್ಟಂತಲ್ಲ ಯಾರಾಕಿ? ರಾಗಿಣಿ ASP ಅಂತಣ್ಣ, ಒಳ್ಳೆ ರಜನಿಕಾಂತ್ ಆಡ್ದಂಗ ಆಡ್ತಾಳ. ಅಷ್ಟು ಕಸೋಯ್ತನೋ ಆಕೆಗೆ? ಹೂನಣ್ಣ. ಯಾಕಂಗ್ ಸುಮ್ನ? ಈಗಿನ ರಾಗಿಣಿ ಮೊನ್ನೆ ಯಾವ್ದೋ ಸಿನಿಮಾದಾಗ ತುಪ್ಪ ಬೇಕಾ ತುಪ್ಪ ಅಂತಿದ್ಲಲ್ಲ, ಹಂಗದಳಲ್ಲ ಈಗ. ಬಾಳ ನೆಗರಾಡ್ತೀಯಂತ ಸೊಕ್ಕೇನ? ಇಲ್ಲಿಗೆ ಯಾಕೆ ಬಂದಿ? ಲಾಕಪ್ ಇಂದ ಆಚೆ ಬಂದ ಈ ಕಸ ಯಾವ ತೊಟ್ಟಿಗೆ ಬಂದ್ ಬಿದ್ದಿದೆ ಅಂತ ನೋಡಕ್ ಬಂದೆ. ನನ್ನ ತೊಟ್ಟಿಂತೇನ ಹಾಡ್ಬಿಟ್ಟೆ ಕೊಂದ್ ಹಾಕ್ಬಿಡ್ತಾನೆ. ಗನ್ ತಗೊಂಡ್ ಬರೋಷ್ಟ್ರಲ್ಲಿ ನೀನ್ ಹೆಣ ಬಿದ್ದಿರುತ್ತೆ. ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತೀಯ? ಇವ್ನಿದಾನಲ್ಲ ಈ ಕಸ, ಅಲ್ಲಿ ಸುಮ್ನೆ ಎಗರಾಡ್ದ. ಒಂದ್ ಬಿಟ್ಟೆ ಬುಳ ಬುಳ ಅಂತ ಉಚ್ಚ ಹೊಯ್ಕೊಂಡ. ನೀನ್ ಇಲ್ಲಿಗೆ ಬಂದು ಧೈರ್ಯವಾಗಿ ಮಾತಾಡಕ್ ಹತ್ತಿಯಲ್ಲ, ನಾನ್ ಯಾರು ಅಂತ ಗೊತ್ತಾಯ್ತಾ ನಿನಗ? ನೀವ್ MP ಅಂತಾನೂ ಗೊತ್ತು, ಇವನು ನಿಮ್ ಪಿಂಪು ಅಂತಾನೂ ಗೊತ್ತು. ಅದಕ್ಕೆ ಅಲ್ವಾ ಬಿಟ್ಟಿತ್ತು. ಇಲ್ಲ ಅಂದಿದ್ರೆ ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತಾ ಇದ್ದೆ. ಓ ಹಂಗ ಅಂದ್ರೆ ನನ್ನ ಬಗ್ಗೆ ನಿನಗ ಖಂಡಿತ ಗೌರವ ಇದೆ. ಅದಕ್ಕೆ ಆ ರಾಯ್ಕರ್ನ ಉಡಾಯಿಸ್ದೆ. ನೆಕ್ಸ್ಟ್ ಎಲೆಕ್ಷನ್ಸ್ ನಲ್ಲಿ ಇಡೀ ಸ್ಲಮ್ ವೋಟ್ಗಳನ್ನೆಲ್ಲ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ SB ಪಾಟೀಲ್ರಿಗೆ ಹಾಕಿಸ್ಬೇಕು ಅಂತ ಆ ರಾಯ್ಕರ್ ಡೀಲ್ ಮಾಡ್ಕೊಂಡಿದ್ದ. ಈ ನಿಮ್ ಕಸಕ್ಕೆ ಅದು ಗೊತ್ತಿಲ್ದೆ ಅಲ್ಲಿ ಕೇಕ್ ತಿನ್ನಕ್ ಹೋಗಿದ್ದ. ಓಯ್, ನಿಮ್ ಸರ್ BP ಟ್ಯಾಬ್ಲೆಟ್ ಕೊಡೋ. ನನಗೇನು ಬೇಕಾಗಿಲ್ಲ. ಯಾರು ಏನ್ ತಿಪ್ಪರ್ಲಾಗ ಹಾಕಿದ್ರು ನನ್ನ ಮತದಾರನ ಸೆಳೆಯಾಗಿಲ್ಲ. ನನ್ ಬಗ್ಗೆ ಗೊತ್ತಿಲ್ಲ ನಿನ್ಗೆ? ಗೊತ್ತಿರೋದನ್ನ ಹೇಳ. ಇಲ್ಲಿ ನಡೀತಿರೋ ವೇಷವಾಟಿಕೆಯಿಂದ ಹಿಡಿದು ಚೀಪ್ ಲಿಕರ್, ಕೋಟಾ ನೋಟು, ಮಟ್ಕ, ಗ್ಯಾಮ್ಲಿಂಗ್, ಕಳಪೆ ಗೊಬ್ಬರ, ಗಾಂಜಾ, ಚರಸ್ವರೆಗೆ, ಪಿಕ್ ಪಾಕೆಟ್ ಇಂದ ಹಿಡಿದು ಹೈವೇ ರಾಬರಿವರೆಗೆ, ಹಫ್ತಾ ವಸೂಲಿಯಿಂದ ಹಿಡಿದು ಡಿನೋಟಿಫಿಕೇಶನ್ ವರೆಗೆ ಎಲ್ಲವನ್ನು ನಿಮ್ಮ ಅಕ್ರಮ ಸಂತಾನದ ತರ ಬೆಳೆಸ್ಕೊಂಡ್ ಬಂದಿದ್ದೀರಾ. ತಪ್ಪೇನಿಲ್ಲ ಸರ್. ಇಂಥ ಕಾನೂನು ಬಾಹಿರ ಕೆಲಸಗಳನ್ನ ರಾಜಕಾರಣದಲ್ಲಿ ಇದ್ಕೊಂಡು ನೀವೇ ಮಾಡ್ಲಿಲ್ಲ ಅಂದ್ರೆ ಮತ್ಯಾರ್ ಮಾಡ್ತಾರೆ? ನೀ ಯಾಕೋ ಮೇವು ತೋರಿಸಿ ಮುಗ್ದಾರ ಕಾಣಿಸ್ತಿ? ಇದೆಲ್ಲ ನಿಂಗೆ ಗೊತ್ತು. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ಹೆಸರಿನಲ್ಲಿ ಚಂದ ಎತ್ತಿ ನುಂಗಿ ನೀರ್ ಕುಡಿದಿದ್ದು, ಕೇಂದ್ರ ಸರ್ಕಾರದಿಂದ ಬಂದ MP ಫಂಡ್ ಅನ್ನ ಹರೋಹರ ಮಾಡಿದ್ದು ಎಲ್ಲ ಗೊತ್ತಿದೆ. ಸರ್ ಟೆನ್ಷನ್ ಮಾಡ್ಕೋಬೇಡಿ. ನಮ್ ಡಿಪಾರ್ಟ್ಮೆಂಟ್ ಮನಸ್ ಮಾಡಿದ್ರೆ ಕಂಪ್ಲೇಂಟ್ ರಿಜಿಸ್ಟ್ರೇ ಆಗಲ್ಲ. ಹಾಗೆ ನೀವು ಮಾಡೋ ದಂಧೆಗಳ ಮೇಲೆ ರೇಡು ಆಗಲ್ಲ.
ಆದ್ರೆ ಪಬ್ಲಿಕ್ ಮಾತ್ರ ತೊಂದ್ರೆ ಆಗ್ಬಾರ್ದು. ತೊಂದ್ರೆ ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ನಿಮ್ಮವರು ಸಿಟಿಲಿ ಎಲ್ಲಾ ಕಡೆ ಬೆಳಗ್ಗೆ ಬಾರ್ ಓಪನ್ ಮಾಡ್ತಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮು, ಹೆಣ್ಮಕ್ಳು ಹಾಲು ತರಕಾರಿ ತಗೊಳ್ಳೋ ಟೈಮು, ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಹೋಗೋ ಟೈಮು. ಏನ್ ಚೆನ್ನಾಗಿರುತ್ತೆ ಹೇಳಿ? ಜನ ಅವ್ರಿಗೇನು ಅನ್ನಲ್ಲ. ಎಲೆಕ್ಟ್ ಮಾಡಿ ಕಳ್ಸಿದಾರಲ್ಲ, ನಿಮಗುಗಿತಾರೆ. ಹಾಳಾಗೋಗೋದು ನಿಮ್ ಇಮೇಜು. ಈಕಿ ಹೇಳೋದು ಖರಿ ಐತಿ. ಮಂದಿಗ್ ತ್ರಾಸ ಆಗತ್ತಂತ ಬಾರ್ ಬಂದ್ ಮಾಡಿ ಅಂತೀನ. ಬಹುವಚನ. ನೋಡೋಣ ನಿಮ್ಮ ಎದುರಿಗೆ ಹೊಡಿಯಕತ್ತಾಳ. ಏಯ್ ಸ್ವಲ್ಪ ಆ ಕಡೆ ಸರಿ. ಏಯ್ ಈಕಿ ಹೇಳೋದು ಖರಿ ಐತಿ. ಆತವಾ 10 ಗಂಟೆ ಮೇಲೆ ದುಕಾನ್ ತೆಗಿಸ್ತೀನಿ. ಬರೀ MP ಸೀಟ್ಗೆ ಅಂಟ್ಕೊಂಡ್ ಕೂತ್ಕೋಬೇಡಿ. ಜನರನ್ನ ಮೆಚ್ಚೋ ಕೆಲ್ಸ ಮಾಡಿ. ಜನಪ್ರಿಯತೆ ಗಳಿಸ್ಕೊಂಡು CM ಆಗೋಕ್ ಪ್ಲಾನ್ ಮಾಡಿ. ನೋಡಿ ಸರ್, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ ಫ್ಯಾನು ಸರ್. ಬರ್ಲಾ? ಹಿಟ್ಟು ಎಡೆ ಮುರಿ ಪುಟ್ಟ ಪೊರ್ಗಿ ಸೊಂಟ ಮುರಿ ದುಡ್ಡ ಮಾರಿ ನಾರಿ ರಾಗಿಣಿ ಆತಂಕ ವಿನಾಶಿನಿ ಕಾಕಿ ವಸ್ತ್ರ ವಿರಾಜಿನಿ ಹುಬ್ಬಳ್ಳಿಗೆ ರಾಣಿ ರಾಗಿಣಿ. ಲೇ ಹಲೋ, ಇಲ್ಲಿ ತನಕ ನನ್ನ ಹತ್ರ ಬಂದವರೆಲ್ಲ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಕೆ ಬರ್ತಾ ಇದ್ದಂಗೆ ನನ್ನ ಚರಿತ್ರನೇ ಹೇಳ್ಬಿಟ್ಲಲ್ಲೋ. ಈಕೆ ನನಗೆ ಬಹಳ ಹಿಡಿಸಿದ್ಲು. ನನಗೆ ಫ್ಯಾನ್ ಅನ್ಬಿಟ್ಲಲ್ಲ. ಅದೇ ಈ ಫ್ಯಾನ್ಗೆ ಉರ್ಲ್ಗಿಲ್ ಹಾಕಳಂಗ್ ಮಾಡ್ಗಿಡ್ಯಾಳ ಮತ್ತೆ. ಥೋಟ್ ಬಾಯಿ. ಆಕೆ ಹೇಳಿದ್ರ ಏನು ತಪ್ಪೈತಿ? ಇಮೇಜು, ಪಬ್ಲಿಕ್, ಫ್ಯಾನು, ಈ ಸಿನಿಮಾ ಹೀರೋಗಳೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋದ? ಅಣ್ಣ ಬೇಕಾರೆ ಈ ಇಮೇಜು ಪಬ್ಲಿಕ್ ಎರಡೂ ಇರ್ಲಿ, ಇದೊಂದ್ ಫ್ಯಾನ್ ಬಿಟ್ಬಿಡೋಣ. ಯಾಕೋ ಎಡಗಂಡ್ ಹಾರಕತೈತಿ. ಮುಚ್ಕೊಂಡಿರ್ಲೆ ಮಗನೇ, ನಾನೇ ಒಂದು ಅಪ್ಶಕ್ನ. ಸೌಜನ್ಯ ಕಂದ, ಬಾಗಿಲು ತೆಗಿ ಮಗು. ನನ್ ಬಾಗ್ಲು ತೆಗಿಯಲ್ಲಪ್ಪ. ಇವಾಗ ನೀನ್ ಬಾಗಿಲು ತೆಗಿತಾ ಇಲ್ವಾ? ಅಕ್ಕ ಬರೋವರೆಗೂ ಬಾಗ್ಲು ತೆಗಿಯಲ್ಲ ನಾನು. ನೀನ್ ಇವಾಗ ಬಾಗಿಲು ತೆಗಿತಾ ಇಲ್ವಮ್ಮ? ಇಲ್ಲಾದ್ರೂ ಲಾಕ್ ಮುರಿದು ನಿನ್ಗೇನ್ ಮಾಡಿ. ಏನಪ್ಪ, ಏನಾಯ್ತು? ಏನಿಲ್ಲಮ್ಮ, ಸೌಜನ್ಯ ಬಾಗಿಲು ತೆಗಿ ಅಂದ್ರೆ ತೆಗಿತಾ ಇಲ್ಲ ನೋಡಮ್ಮ. ಸೌಜನ್ಯ, ಅಕ್ಕ ಅಕ್ಕ ಏನಾಯ್ತು? ಅಕ್ಕ, ಅಪ್ಪ 1 ಅವರಿಂದ ತೀರು ಕೀ ಕೊಡು, ಅದ್ರಲ್ಲಿರೋ ಒಡವೆಗಳು ಕೊಡು ಅಂತ ಪೀಡಿಸ್ತಾ ಇದ್ದಾರಕ್ಕ. ಮಕ್ಕಳ ಕತ್ತಬೇಕಾದ್ರೂ ಹೆಸರು ಬಿಡ್ತೀರಾ? ನಿಮ್ಮಿ ಕುಡ್ತಕ್ಕೆ ನನ್ ತಾಯಿ ಬಲಿಯಾದ್ಲು. ನಾನೇ ಮಗು, ನನ್ ಮಡ್ಲಲ್ಲಿ ಈ ಮಗುನ್ ಹಾಕೋದ್ಲು. ಕಂಡೋರ್ ಮನೆ ಕಸ ಗುಡ್ಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಸಾಲ ಮಾಡಿ ಇವಳನ್ನ ಓದಿಸ್ತಾ ನಾನು ಓದಿ ಈ ಮಟ್ಟಕ್ ಬಂದೆ. ನೀನ್ ಅಪ್ಪ ಅಲ್ಲ, ನೀನು ಒಂದ್ ಮಗು ಅಂತ ಸಾಕ್ದೆ. ಇಲ್ಲಿ ತನಕ 1 ರೂಪಾಯಿ ನಿನ್ನ ಕೇಳಿಲ್ಲ. ನೀನು ನಮ್ಮ ಅಪ್ಪನ ಇಲ್ಲ ನಾನ್ ಸಾಕ್ತಾ ಇರೋ ಮಗನ? ತಾತ ಆಗೋ ಕಾಲ ಬಂದ್ರು ಇನ್ನು ನಮ್ಮನ್ ಸಾಕೋ ತಂದೆ ಆಗ್ಲಿಲ್ಲ. ನಮ್ ಭಾರ ಹೇಗೆ ಏರ್ಕೊಡ್ತೀಯ? ಪ್ಲೀಸ್ ಇನ್ಮೇಲಾದ್ರೂ ತಂದೆ ಆಗಿರಪ್ಪ. ನಿನ್ ಕೈ ಮುಗಿತೀನಿ. ನಾನೇನ್ ಮಾಡ್ಲು? ಸೂರ್ಯ ಕೆಳಕ್ ಹೋಗ್ತಿದ್ದಾಗೆ ನನ್ ಕೈ ಕಾಲೆಲ್ಲ ನಡ್ಗೋಕ್ ಶುರುವಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ ಅಷ್ಟೇ. ಇವತ್ತೇ ಲಾಸ್ಟು. ನಾಳೆಯಿಂದ ನಾನೇನಾದ್ರೂ ಹೆಂಡದ ಮುಖ ನೋಡಿದ್ರೆ ನನ್ನ ಮುಖ ಕ್ಯಾಕ್ರಿಸ್ ಮುಗಿದು ಬಿಡಮ್ಮ. ಈ ಮಾತನ್ನ ಕೇಳಿ ಕೇಳಿ ನನ್ ಕಿವಿ ತೂತಾಗಿದೆ. ಬಾ ಬಾ ಬಾ, ಆಟೋ ಸ್ಟ್ಯಾಂಡ್ ಹೋಗೋಣ. ಸರಿಪ್ಪ. ಆಟೋ ಬರ್ತೀಯಪ್ಪ? ಇಡ್ಲೆ ಮತ್ತೆ ಫೋನ್ ಮಾಡ್ತೇನೆ. ಏನ್ ಯಜಮಾನ್ರೆ, ಎಲ್ಲಿ ಹೋಗ್ಬೇಕು? ಸ್ಟೇಷನ್ ರೋಡ್ನಾಗ ಯಾವ್ದಾರ ಸಸ್ತಾ ಲಾಡ್ಜಿಂಗ್ ಇದ್ರೆ ತೋರ್ಸಪ್ಪ. ಸಸ್ತಾ ಅಂದ್ರ ಎಷ್ಟಿರ್ಲಿ? ಒಂದ್ 200-250 ರೂಪಾಯಿ. ಬರೀ 150ಕ್ಕೆ ಒಳ್ಳೆ ಲಾಡ್ ತೋರಿಸ್ತೀನಿ. ನೀ ಕುಂದ್ರ ತಾಯಿ. ನೀ ಕುಂದ್ರವ, ಕುಂದ್ರ. ನನ್ನ ಮಗಳ ಆಟೋದಾಗ ಕರ್ಕೊಂಡು ಹೋಗ್ಬಿಟ್ರಪ್ಪ. ಗಾಬರಿ ಆಗ್ಬೇಡ್ರಿ, ಇಲ್ಲೇ ಸಮೀಪದಾಗ ಪೊಲೀಸ್ ಸ್ಟೇಷನ್ ಐತ್ರಿ. ತಗೋರಿ ಈ ಆಟೋ ನಂಬರ್, ಜಲ್ದಿ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಎಷ್ಟೋ ಕೊಬ್ಬು ನಿನಗೆ. 1 ತಿಂಗಳು ಕೊಡೋದನ್ನ 3 ತಿಂಗಳಿಗೆ ಜಮಾ ಮಾಡ್ಕೊಳ್ಳಿ ಅಂತೀಯ. ನಾನೇ ಅಲ್ಲಿಗೆ ಬರ್ಬೇಕಾ ಅಥವಾ ಅದೇನ್ ಕೇಳ್ರಿ? ಯಾರೋ ಆಟೋ ಡ್ರೈವರ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಾನ್ರಿ ಅಪ್ಪ. ನಾನು ಅಲ್ಲಿ ಬಂದ್ರೆ ನಾನೇನ್ ಮಾಡ್ತೀನಿ? ಯಾಕೆ ತಿಳ್ಕೊಳ್ತೀರಾ? ಹಲೋ ಹಲೋ ಹಲೋ, ನನ್ ಸಂಪಾದನೆ ಹಾಳು ಮಾಡ್ಬಿಟ್ರಲ್ರಿ. ಇನ್ನೊಂದು ಗಂಟೆ ಬಿಟ್ಕೊಂಡು ಬಾ ಹೋಗಿ. ಹಂಗ ಅನ್ಬೇಡ್ರಿ ಅಪ್ಪ, ನಿಮ್ ಕಾಲ್ ಮುಗಿತೀನಿ ಅಪ್ಪ. ಹರಿದೂರು ನನ್ನ ಮಗಳು ಪಜೀತಿಗೆ ಸಿಕ್ಕಾಕೊಂಡ್ರಿ ಅಪ್ಪ. ತಗೋರಿ ಆಟೋ ನಂಬರು, ದಯವಿಟ್ಟು ಲಘುನ ನನ್ನ ಮಗಳು ಹುಡುಕೊಡ್ರಿ ಅಪ್ಪ.
ಏಯ್ ಮಾದೇಗೌಡ, ಈ ಭಯ ಇರ್ಬೇಕಾದದ್ದು ಸೀನಿಯರ್ ಆಫೀಸರ್ಗಳಿಗೆ ತೋರ್ಸಕ್ಕಲ್ಲ, ಅದನ್ನ ನಿನ್ ಕೆಲ್ಸದ ಮೇಲೆ ತೋರಿಸ್ಬೇಕು. ನಿನ್ಗೆ ಅನುಕೂಲ ಆದಾಗ ಮಾಡೋದಲ್ಲ ಡ್ಯೂಟಿ, ಪಬ್ಲಿಕ್ಗೆ ಅವಶ್ಯಕತೆ ಇದ್ದಾಗ ಮಾಡ್ಬೇಕು. ಆಮೇಲೆ ಬಾ ಅಂತ ಕಳ್ಸೋಕೆ ಭಿಕ್ಷಕರಲ್ಲ ಅವರು. ಟ್ಯಾಕ್ಸ್ ರೂಪದಲ್ಲಿ ಅವ್ರು ಕಟ್ಟೋ ದುಡ್ಡನ್ನೇ ಸಂಬಳದ ರೂಪದಲ್ಲಿ ತಗೋತಿರ್ತೀಯ ನೀನು. ನೆನ್ಪಿಟ್ಕೋ, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಸರ ಆಟೋ ನಂಬರ್ ಇಲ್ಲ ಐತ್ರಿ. ಆಟೋ ಯಾವ ಕಡೆಗೆ ಹೋಯ್ತ್ರಿ? ಬಸ್ ಸ್ಟ್ಯಾಂಡ್ ಇಂದ ಎಡಗಡೆಗೆ ಹೋತ್ರಿ. ಮೇಡಮ್ ಅವ್ರೆ, ಈ ಆಟೋ ಎಲ್ಲಿ ಹೋಗೈತೆ ಅಂತ ನನಗೆ ಗೊತ್ತೈತ್ರಿ. ಲಗುನ್ ಹೋಗಣ್ರಿ. ಇರಾಕಿ ಒಬ್ಬಾಕಿ ನನ್ನ ಮಗಳು ಕುಂಡ್ಲಿ ಕೂಡ ಬಂದಿತ್ತಂತ ಕನ್ಯಾ ತೋರ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೆ. ಆದ್ರ ಹಿಂಗಾಗೋತು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೂವ್ ಫಾಸ್ಟ್. ನಿಮ್ಮಂತ ಲೇಡೀಸ್ ಬರೋ ಜಾಗ ಅಲ್ಲ ಇದು. ಜೆಂಟ್ಸ್ ಟಾಯ್ಲೆಟ್ ನನಗಿಷ್ಟ. ನೀನು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡಬಹುದು, ನಾನು ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದಾ? ಬೆಲ್ ಮಾಡೋ ಮುಚ್ಕೊಂಡು. ಏನ್ ಮೇಡಮ್, ಗಂಡಸರು ಕಂಡ್ರೆ ಸಾಕು ಸೊಂಟದ ಕೆಳಗಡೆ ಮಾತಾಡ್ತಿರಲ್ಲ ಮೇಡಮ್. ಅವ್ರು ಹುಟ್ಟಿದ್ದೆ ಸೊಂಟದ ಕೆಳಗಲ್ವೇನೋ? ನಿನ್ನಂಥವ್ರಿಗೆ ಆ ಭಾಷೆನೇ ಅರ್ಥ ಆಗೋದು. ಈಗ ನೀನ್ ಬೆಲ್ ಬಾರಿಸ್ತ್ಯಾ ಇಲ್ಲ ನೀನ್ ಹಿಂದಕ್ ನಾನ್ ಬಾರಿಸ್ಲಾ? ಏನೋ ಅವಳು ಹಿಂಗೆಲ್ಲ ಮಾತಾಡ್ತಾಳ. ಏನಿಲ್ಲ ಮೇಡಮ್. ಏನ್ರಿ ಸರ, ಹೋಗಿನ್ನ 3 ತಾಸಾಗಿಲ್ಲ, ಮತ್ ವಾಪಸ್ ಬಂದಿರಲ್ಲ. ರಾತ್ರಿ ಪಲ್ಲಂಗ್ ತೋಟ ಬಂದ್ ತಿಂತೀರೇನ? ಏನ್ ಸುದ್ದಿ? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ? ಎಷ್ಟು ಚಂದ ಅದ. ಹಾಜರಿ ಹಾಕಕ್ ಬಂದಿರಿ ಅನ್ಕೊಂಡಿದ್ದೆ, ಆದ್ರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಚಿಗ್ರಿನ ಕರ್ಕೊಂಡ್ ಬಂದಿರಿ. ಬೇಸಾತು, ಕರ್ಕೊಂಡ್ ಬರ್ರಿ ಒಳಗ. ಮಾರಿ ಯಾಕೆ ಹಿಂಗ್ ಮಾಡ್ಯಾನ? ಏನಾತ? ಏನ್ ಬೇಕಿತ್ತು? ನಿನ್ ಲೆದರ್ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ತಿಳ್ಕೊಬೇಕಿತ್ತು. ಸರ್ಚ್. ಬರ್ರಿ ಸರ್. ನಿಂದ್ರ, ದೊಡ್ಡವ್ರ ಪರ್ಮಿಷನ್ ಇಲ್ದ ಒಳಗ್ ಹೋಗಂಗಿಲ್ಲ. ಯಾರೇ ದೊಡ್ಡೋರು? ಕಾನೂನೇ ಎಲ್ರಿಗೂ ಅಪ್ಪ. ಅದಕ್ಕಿಂತ ದೊಡ್ಡೋರು ಯಾರಾದ್ರೂ ಇದ್ರೆ ಕರಿ, ಇಲ್ಲೇ ಬಿಡ್ತೀನಿ. ಹಾಲು, ತುಪ್ಪ ತುಪ್ಪ ತುಪ್ಪ. ಏಯ್, ಇಲ್ಲಿ ತನಕ ನನಗ ಅವಮಾನ ಮಾಡ್ದವ್ರು, ನನ್ನ ಮೇಲೆ ಕೈ ಮಾಡ್ದವ್ರು ಯಾರು ಉಳ್ಕೊಂಡಿಲ್ಲ. ನೋಡಕಂತಿ ಮಾಡ್ತೀನಿ ನಿನಗ. ಕಲ್ ಕಟ್ಟಡದಲ್ಲಿ ಕೂತ್ಕೊಂಡು ಮೊಬೈಲ್ ನಲ್ಲಿ ಬ್ಲೂ ಫಿಲಂ ನೋಡ್ತಿದ್ರಲ್ಲ, ಕಚಡ ಜನ ಪ್ರತಿನಿಧಿಗಳೇನೋ ತಮ್ಮ ಅಧಿಕಾರ ಕಳ್ಕೊಂಡ್ರು. ಇನ್ ಮುಂದೆ ಅಧಿಕಾರ ಕಳ್ಕೋಬೇಕಾಗಿರೋರು ಯಾರ್ಯಾರಿದ್ದಾರೆ ನಿನ್ ಮೊಬೈಲ್ ನಲ್ಲಿ ಅನ್ನೋದು ಡಿಸೈಡ್ ಮಾಡ್ತಾಳೆ ಈ ರಾಗಿಣಿ. ಇವರಲ್ಲಿ ಮಗಳಿದಾಳ ನೋಡಿ. ಇಲ್ರಿ ಮೇಡಮ್, ಇದ್ರಾಗ ಯಾರು ಇಲ್ರಿ. ಏಯ್, ನಿಂದ್ರಲ್ಲಿ. ನೀನೇನಾರ ಮ್ಯಾಲ್ ಹೋದ್ರ ನಿನಗಿಲ್ಲ ರೇಪ್ ಆಗ್ತೈತಿ. ಗಂಡಸರು ಹೆಣ್ಣನ್ನ ರೇಪ್ ಮಾಡೋದನ್ನ ಕೇಳಿರ್ತ್ಯ, ಆದ್ರೀಗ ಹೆಣ್ಣು ಹೆಣ್ಣನ್ನ ರೇಪ್ ಮಾಡೋದನ್ನ ನೋಡ್ಬೇಕಾ? ತೋರಿಸ್ತೀನಿ ನಿನ್ಗೆ. ಏಯ್, ಬೇಡ ನೋಡು, ನನ್ ಮಾತ್ ಕೇಳು. ಯಾಕ್ ನೀನ್ ತೋರ್ಸಿ ತೋರಿ ಎಲ್ಲ ನನಗ್ ಗೊತ್ತಿಲ್ಲ. ಬಾರೆ. ನಿನಗ್ ಗೊತ್ತಿಲ್ಲ, ನನ್ ಸುದ್ದಿಗ್ ನೀವ್ ಬರ್ಬೇಡ. ನನ್ನ ಮಾತ್ ಕೇಳು. ನನ್ ಸುದ್ದಿಗ್ ಬರ್ಬೇಡ. ಯಾರೇನಿ ಹಡ್ಸಿ ಮಗಳ? ಇವನನ್ ಕೇಳು, ನಾನು ಯಾರು ಅಂತ ಹೇಳ್ತಾನೆ. ಸರ್, ASP ರಾಗಿಣಿ. ASP ರಾಗಿಣಿ ಸರ್. ಜುಜುಬಿ ASP ನ? ನಾನ್ಯಾರು ಗೊತ್ತೈತೆ ನನಗ? ನಾನು ಏರಿಯಾ ಕಾರ್ಪೊರೇಟರ್, ಹೆಸರು ಈಶಾ, ಜಗದೀಶ. ಅಯ್ಯೋ ಕಿತ್ತೋದ್ ನನ್ ಮಗನೇ. ಜನರಿಗೆ ಕುಡಿಯಕ್ ನೀರಿದ್ಯೋ ಇಲ್ವೋ? ನಿನ್ ಹತ್ರ ಮಾತ್ರ ತುಂಬಿ ತುಳುಕ್ತಾ ಇದೆ ಟ್ಯಾಂಕ್. ನಾನು ಯಾರಂತ ಗೊತ್ತಾದ ಮೇಲೆ ಇಷ್ಟೆಲ್ಲ ಹಾರಾಡ್ತಿದ್ದಿ? ನಿಂತ ನೆಲ ಆಗದು, ನಿನ್ ಎದೆ ಬಗದು ಹುಗ್ರಾಕ್ಬಿಡ್ತೀನಿ. ಇಲ್ಲ ನೀನ್ ಅವನ್ ಹೋಯ್, ನನ್ನ ಮೇಲೆ ಕೈ ಮಾಡ್ತಿ? ನನ್ನ ಮೇಲ
ನಮ್ಮ ಅಪ್ಪ ಯಾರಂತ ಗೊತ್ತಾಯ್ತಾ ನಿನಗ? ಎಂಪಿ ಎಲ್ಲಪ್ಪ. ಇಡೀ ರಾಜ್ಯನ ನಮ್ಮ ಅಪ್ಪನ ಕೈನಾಗೈತಿ. ಖಬರ್ ಆಯ್ತಾ ನಿನಗ? ಹೋಯ್ ಹುಡುಗಿರ್ ಕುಲ, ಗೋತ್ರ, ಜಾತಕ, ಮನೆತನ, ಯಾರ್ ಅಕ್ಕ, ಯಾರ್ ತಂಗಿ, ಯಾರ್ ಹೆಂಡತಿ, ಯಾರ್ ಸೊಸೆ ಅಂತ ಎಲ್ಲ ಗೊತ್ತಿತ್ತು. ನೀವು ಮಾಡೋದೇನು? ರೇಪು. ಇದು ನೀವೇ ಬರೆದ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಫಾಲೋ ಮಾಡೋದ್ ಬೇಡ. ಹೊಡ್ಸಿ ಮಗನ. ಜಗದೀಶನೇ ಹೌದಪ್ಪ. ಓಯ್ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು ಬಿಟ್ಟು ಹಿಂಗ್ಯಾ ಊರ್ ತುಂಬಾ ಮೆರವಣಿಗೆ ಮಾಡ್ಸಕತ್ತಿದ್ದಿ? ನಿನ್ ವೋಟ್ ಹಾಕಿರೋ ಜನರು ನೋಡ್ಲಿ ಅಂತ. ಓಯ್ ಮಿಟುಕ್ಲಾಡಿ, ಇದ್ರ ಪರಿಣಾಮ ಹೆಂಗಿರ್ತೈತಿ ಅಂತ ನಿನಗೆ ಗೊತ್ತಿಲ್ಲ. ಇದ ರೋಡ್ದಾಗ ಮುಂದೊಂದ್ ದಿನ ನೀ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡ್ಸಿನಿ. ನೆನ್ಪಿಟ್ಟು ಬಾಯಿಂದ ಪ್ಲಾಸ್ಟರ್ ತೆಗೆದ್ರೆ ಇಲ್ಲೇ ಇಡಿಸಿ ಎನ್ಕೌಂಟರ್ ಮಾಡ್ಬಿಡ್ತೀನಿ ಮುಗ್ಗನೆ. ಮಾದೇಗೌಡ ಮೇಡಮ್, ಕೆಳಗಿಳಿ. ಹೇಳಿ ಮೇಡಮ್. ಸ್ಟೇಷನ್ಗೆ ಹೋಗು. ಮೇಡಮ್, ಆಟೋ ಸ್ಟ್ಯಾಂಡ್ವರೆಗೂ ಬಿಟ್ರೆ ಹೆಲ್ಪ್ ಆಗುತ್ತೆ. ನೀನ್ ಆಟೋಲ್ ಹೋಗಿ ಏನ್ ಮಾಡ್ತೀಯಾ? ರೋಲ್ ಕಾಲ್ ತಾನೆ, ನಡ್ಕೊಂಡು ಹೋಗೋ. ಮೂವ್. ಬಿರಾದರ್ ಹೇಳ್ರಿ. ಈ 500 ತಗೊಂಡು ಇವನ್ಗೊಂದು ಶರ್ಟ್ ತಗೊಂಬ. ಆತ್ರಿ ಮೇಡಮ್, ಮ್ಯಾಲಿಂದ ಎಲ್ಲ ಇಂತ ಬ್ರೇಕಿಂಗ್ ನ್ಯೂಸ್ ಕೊಡಕತ್ತಿರಲ್ಲ, ಇದೆಲ್ಲ ಹಿಂಗಾತ್ರಿ? ಪ್ರತಿಷ್ಠಿತ ಬಡಾವಣೆಯಲ್ಲಿ ವೇಶ್ಯಾವಾಟಿಕೆ ನಡೀತಿದೆ ಅಂತ ಅನಾಮಧೇಯ ಕರೆ ಬಂದಿದೆ. ರೇಡ್ ಮಾಡಿದ್ವಿ. ಮೇಡಮ್, ಇವರು ಕಾರ್ಪೊರೇಟರ್ ಜಗದೀಶ್ ಅಲ್ವಾ? ಹೌದಾ? ಈ ವಿಷಯ ನನಗೆ ನಿಮ್ಮಿಂದಾನೇ ಗೊತ್ತಾಗಿದ್ದು. ಕನ್ಫ್ಯೂಸ್ ಆಗ್ಬೇಡಿ, ಸರಿಯಾಗಿ ನೋಡಿ ಹೇಳಿ. ಜಗದೀಶ್ ಸರ್, ಏನಿದೆಲ್ಲ ಹೆಂಗಾತು? ವಿರೋಧ ಪಕ್ಷದವ್ರ ಕೈವಾಡ ಇರ್ಬೋದೇನ್ರಿ? ಇದ್ರ ಬಗ್ಗೆ ಏನಾರ ಡೀಟೇಲ್ಸ್ ಕೊಡ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವೀಗ ಇವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು. ಟೈಮ್ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಕರ್ಕೊಂಡೋಗಿ. ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಶರಣ್ರಿ ಮೇಡಮ್, ಸಿದ್ಧ. ಸಮಾಧಾನ ಮಾಡ್ಕೋ. ಯಾಕಮ್ಮ ಅಳ್ತಾ ಇದ್ಯಾ? ನಿನ್ ಹೆಸರೇನು? ಗೌರಿ ಮೇಡಮ್. ಆಗಿರೋದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಕಾನ್ಫಿಡೆಂಟ್ ಆಗಿರು. ಮುದ್ದಾಗಿದ್ದೀರಾ? ಹುಡುಗ ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಓಕೆ? ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಸಿದ್ಧರೂಢ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋಗಿ. ಸ್ನಾನ ಮಾಡ್ಕೊಂಡು ರೆಡಿ ಆದ್ಮೇಲೆ ಇವ್ರು ಯಾರ್ದೋ ಮನೆಗೆ ಹೋಗ್ಬೇಕಂತೆ. ನೀವ್ ಅವ್ರ ಜೊತೆ ಹೋಗಿ. ತಗೊಳ್ಳಿ, ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿ. ಮೇಡಮ್, ನಿಮ್ಮಿಂದ ಬಹಳ ದೊಡ್ಡ ಉಪಕಾರ ಆತ್ರಿ. ಈ ನಿಮ್ ಉಪಕಾರನ ಸಾಯು ತನಕ ಮರೆಯಂಗಿಲ್ರಿ. ಇದು ಉಪಕಾರ ಅಲ್ಲ, ನನ್ ಡ್ಯೂಟಿ. ಅಶೋಕ್, ಇವ್ರ ಕಾರ್ಯಕ್ರಮ ಮುಗಿದ್ಮೇಲೆ ಇವ್ರನ್ನ ಜೋಪಾನವಾಗಿ ಬಸ್ ಹತ್ಸೋ ಜವಾಬ್ದಾರಿ ನಿಮ್ದು. ಯುವರ್ ಆನರ್, ಯತ್ರ ಪೂಜಸ್ತು ನಾರಿಯಂತೆ ತತ್ರ ದೇವತಾರಮಂತೆ. ಯಾವ ನೆಲದಾಗ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೋ ಆ ನೆಲದಾಗ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಭಾವಾರ್ಥ. ಆದ್ರ ಇವರು ಬಾಯಾಗ ಬರೋದು ಒಂದೇ ಒಂದು ಬಾರಿ ಆ ಮಾತು. ಚುನಾವಣೆ ಸಮಯದಾಗ ಅಕ್ಕಂದ್ರ ತಾಯಂದ್ರೆ ಓಟ್ ಹಾಕ್ರಿ ಅಂತ. ಸಮಾಜ ಸುಧಾರಣೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರೋ ಈ ಕಾರ್ಪೊರೇಟರ್ ಜಗದೀಶ್ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋದೇ ಜಾಸ್ತಿ ಆಗ್ಯಾದ. ರಾಜಕಾರಣಿ ಅಂದ್ರನ ಕೆಟ್ಟ ಅಭಿಪ್ರಾಯ ಇರುವಂತಹ ಈ ಕಾಲದಾಗ ಈ ನೀಚ ರಾಜಕಾರಣಿ ಒಂದು ಅಮಾಯಕ ಹೆಣ್ಣಿನ ಮ್ಯಾಲ ಅತ್ಯಾಚಾರಕ್ಕೆ ಯತ್ನಿಸಿ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈ ಅನಾಗರಿಕನಿಗೆ ಕಠಿಣ ಶಿಕ್ಷೆ ಕೊಟ್ಟು ಪಾಲಿಕೆ ಸದಸ್ಯತ್ವದಿಂದ ಅಮಾನತುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ಇದುವರೆಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರ ಜಗದೀಶ್ ಅವರ ಮೇಲೆ ಹರಿಕತೆ ಕಟ್ಟುಕತೆಗಳನ್ನೆಲ್ಲ ಹೇಳಿದ್ರು. ಆದರೆ ಘನ ನ್ಯಾಯಾಲಯಕ್ಕೆ ಬೇಕಾಗಿರೋದು ಕಟ್ಟುಕತೆ ಮಿಥ್ಯಾರೋಪಗಳಲ್ಲ, ಸಾಕ್ಷಿ. ರಾಜಕಾರಣಿಗಳೆಲ್ಲ ಕ್ರಿಮಿನಲ್ಗಳಲ್ಲ. ನನ್ನ ಕಕ್ಷಿದಾರ ಜಗದೀಶ್ ಅವರ ಹಾಗೆ ಸಜ್ಜನರು ಇದ್ದಾರೆ. ಕಾರ್ಪೊರೇಟರ್ ಜಗದೀಶ್ ಅವರ ಮೇಲೆ ಕಳಂಕ ಹೊರಿಸೋದಕ್ಕೆ ಅಂತ ಇವರು ಕೋರ್ಟಿಗೆ ಕರ್ಕೊಂಡು ಬಂದಿರೋ ಶೈಲಜಾ ಅನ್ನೋ ಸಾಕ್ಷಿನ ವಿಚಾರಣೆ ನಡೆಸೋದಕ್ಕೆ ಕೋರ್ಟು ಅನುಮತಿ ನೀಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಈ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯದ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಈ ಶೈಲಜಾ ಅನ್ನೋ ಹೆಣ್ಣುಮಗಳು ಯಾರೋ ಗೌರವಾನ್ವಿತ ಕುಟುಂಬದ ಹೆಣ್ಣುಮಗಳಲ್ಲ. ಇವಳೊಬ್ಳು ವೇಶ್ಯೆ. ಕಳೆದ 4 ವರ್ಷಗಳಿಂದ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದಾಳೆ. ಅದನ್ನು ದೃಢಪಡಿಸೋದಕ್ಕೆ ಬೇಕಾದಂಥ ದಾಖಲಾತಿಗಳು ಇಲ್ಲಿವೆ. ನ್ಯಾಯಾಲಯ ಪರಿಶೀಲಿಸಬೇಕು. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದೀಯಾ? ನೆನಪಿರ್ಲಿ, ನೀನು ವೇಶ್ಯೆ ಹೌದೋ ಅಲ್ವೋ? ಹೌದ್ರಿ. ನನ್ನ ಕಕ್ಷಿದಾರ ವೇಶ್ಯೆ ಮನೆಗೆ ಹೋಗಿದ್ದ ಅನ್ನೋದು
ನಿಜ. ಆರೋಪ ಇರೋದು ನನ್ನ ಕ್ಲೈಂಟ್ ಇವಳ ಮೇಲೆ ಅತ್ಯಾಚಾರ ಮಾಡ್ದ. ವೇಶ್ಯಾವಾಟಿಕೆಗೆ ಹೋಗಿ ಯಾರಾದ್ರೂ ವೇಶ್ಯ ಮೇಲೆ ಅತ್ಯಾಚಾರ ಮಾಡ್ತಾರ? ಇವರಲ್ಲಿಗೆ ಹೋಗಿದ್ದರ ಉದ್ದೇಶ ಸೆಕ್ಸ್ ವರ್ಕರ್ಗಳಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡೋದು, ಲೈಂಗಿಕ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಕಾಂಡೂಮ್ ಬಳಸಿ ಅಂತ ಹೇಳೋದು. ಇದು ನಿಜಾನಾ ಸುಳ್ಳ? ನಿಜ. ಇವರ ತೇಜೋದಯ ಮಾಡೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಮೀಡಿಯಾದವರನ್ನ ಕರೆಸಿ ಒಂದು ದೊಡ್ಡ ಅವಾಂತರನ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಘನ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಘನ ನ್ಯಾಯಾಲಯ ತೀರ್ಪು ಕೊಡಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿದ್ದು, ಕಾರ್ಪೊರೇಟರ್ ಜಗದೀಶ್ ರವರ ಮೇಲೆ ಮಾಡಿದ ಆರೋಪಗಳೆಲ್ಲವೂ ನಿರಾಧಾರ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂಬುದು ಸಾಬೀತಾಗಿದ್ದು, ಸಾರ್ವಜನಿಕ ಹಾಗೂ ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ ಆರಕ್ಷಕ ಇಲಾಖೆಯ ಕ್ರಮವನ್ನು ಖಂಡಿಸಿ ಎಚ್ಚರಿಕೆ ನೀಡುತ್ತಾ ಕಾರ್ಪೊರೇಟರ್ ಜಗದೀಶ್ ರವರನ್ನು ಗೌರವದಿಂದ ಬಿಡುಗಡೆಗೊಳಿಸಲು ನ್ಯಾಯಾಲಯವು ಆದೇಶಿಸುತ್ತದೆ. ಥ್ಯಾಂಕ್ಸ್. ಮೇಡಮ್ ಅವ್ರೆ, ಅಲ್ರಿ ನಾ ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಆ ಹುಡುಗಿ ಕೈಯ ಕಂಪ್ಲೇಂಟ್ ಕೊಡ್ಸಿ ಆಕಿನ ಕೋರ್ಟ್ ಹಾಜರುಪಡಿಸಿದ್ರೆ ಕೇಸ್ ನಮ್ದೇ ಆಗ್ತಿರ್ಲೇನ? ಈ ಕೇಸ್ನ ಬೇಕಾದ್ರೆ ಮತ್ತೆ ಫಿಟ್ ಮಾಡಬಹುದು, ಆದ್ರೆ ಹುಡುಗಿ ಜೀವನ ಹಾಳಾದ್ರೆ ಮತ್ತೆ ಸರಿ ಮಾಡಕ್ಕಾಗತ್ತಾ? ನಿಮ್ ಮಾತ್ನಾಗೂ ಕರೆ ಐತೆ ಹೇಳಿ. ಮನೆಯಾಗ ಮೇವಿದ್ರು ಹೊರಗ್ ಸಗಣಿ ತಿನ್ನೋ ಚಾಳಿ ಎಲ್ಲಿಂದ ಕಲ್ತ್ಯೋ? ಈಕೆ ಜೋಡಿ ಸಂಸಾರ ಮಾಡು ಅಂದ್ರ ಕಂಡ್ ಹೆಣ್ಮಕ್ಳು ಸೇರಿಗೆ ಕೈ ಹಾಕ್ತೇನೋ? ಭಾರಿ ಆಗಿರ್ತಿ. ನೀ ಸುಮ್ನಿಂದ್ರಗಪ್ಪ. ನೋಡು ನೋಡ ಈಕೆನ ನೆಟ್ಟಿಗೆ ನೋಡಿಯೇನ? ಈಕೆ ಕೂಡ ಮಾತಾಡಿಯೇನ? ಮುಟ್ಟು ನಿಂದ್ರಿಸದಂತೂ ದೂರ ಉಳಿತು. ವಂಶದ ಬೀಜನ ಇಲ್ಲಿ ಬಿತ್ತೋ ಮಗನ ಅಂದ್ರ ಇನ್ನೆಲ್ಲ ಮನೆ ಹಾಳ. ಹಲೋ, ಎಲ್ಲದಿ? ನಿಮ್ಮ ಏರಿಯಾಲೇ ಇದೀನಿ ಗುರುವೆ. ನಿಮಗ್ ರಕ್ಷಣೆ ಮಾಡ್ಬೇಕಲ್ಲ, ಯಾಕೆ ಏನ್ ವಿಷಯ? ಈಗಿಂದೀಗ ಮನೆಗೆ ಬಾ. ಓಕೆ ಗುರುವೆ. ರಾಮ್ ತೇರಿ ಗಂಗಾ ಮೇಲಿ ಹರಿದ್ ಬಂದ್ಬಿಟ್ಲು. ನಾ ಹೋಯ್ಕೊಳಕ್ ಹರ್ತೀನಿ. ತಮಟೆ ಮಾರಮ್ಮನ್ ಮಕ್ಕಳೇ, ಎಲ್ಲಿ ನಾಟಿ ಮಾಡಿದ್ರೇನು? ಹೊಸ ನಮ್ದೇನೇನು? ಮುಂದಿನ ತುಗಲಕ್ ರೆಡಿ ಆಗಾನ? ತೊಟ್ಲು ತುಗಾಕಂತಿ ಹೋಗು, ಕರ್ಕೊಂಡೋಗಿ ರಂಗೋಲಿನ. ವಕಾಲತ್ ವಹಿಸ್ತಿಯಪ್ಪ, ವಹಿಸ್ತಾ ಇನ್ನೇನ್ ಮಾಡ್ತಿ? ಬರ ಬಂದಿರೋ ಕಡೆ ಮಣಿ ತರ್ಸೋ ಮಾರಾಯ ಅಂದ್ರ ಕೆರೆ ತುಂಬಿರೋ ಕಡೆ ಮೂಳಿಗ್ ಸಾಯ್ತೀನಿ ಅಂತಾನ. ವಯಸ್ನಾಗ ನೀ ಉರ್ದಿ, ಈಗ ನಿನ್ ಮಗನ್ ಸರ್ದಿ, ಹೌದಲ್ಲ? ನಡಿ, ನಿನ್ ಹಡಿ ಬರ ಚಲೋ ಇಲ್ಲ. ನಡಿ ನಡಿ. ಊರ್ ಮ್ಯಾಗ ಊರ್ ಬಿದ್ರು ಶಾನ್ ಮಗರ್ ಕಾಲ್ಗೆ ಏನು ಆಗೋದಿಲ್ಲ. ನಾವೇ ಆದ್ರೆ ಕೆರ್ಕೊಂಡ್ ಮುಂದೋಗ್ತಿರ್ಬೇಕು. ನಮ್ ರೆಸಾರ್ಟ್ ನಾಗ 4 ದಿನ ಇದ್ದು ಮಜಾ ಮಾಡ್ಕೊಂಡ್ ಬಾವಾಗು. ಉಳಿದಿದ್ನೆಲ್ಲ ನಾನ್ ನೋಡ್ಕೊತೇನೆ. ಆದ್ರಪ್ಪಯ್ಯ, ಆ ರಾಗಿಣಿಗ್ ನಾ ಸುಮ್ನೆ ಬಿಡುದಿಲ್ಲ. ಆಕಿಗೊಂದ್ ಗತಿ ಕಾಣಿಸ್ತೀನಿ. ಸೋನಿ ಮಳಿ ಬರ್ಲಿ, ಊರೆಲ್ಲ ಓಡಾಡ್ಸ್ಕೊಂಡ್ ಬೀಜ ಬಿತ್ತಾಕತ್ತಿ. ಈಗ ಹೋಗ ಇಟ್ಟು ಎಡೆ ಮುರಿ ಪುಂಡ ಕೊರ್ಗಿ ಸೊಂಟ ಮುರಿ ದುಷ್ಟ ಮಾರಿ ನಾರಿ ರಾಗಿಣಿ. ನನ್ ಮಕ್ಕಳ, ಯಜಮಾನ ಇದ್ದಾಗ ಬೊಗಳೋದು ಕಂತ್ರಿ ನಾಯಿ, ಯಜಮಾನ ಇಲ್ದಿದ್ದಾಗ ಬೊಗಳೋದು ಜಾತಿ ನಾಯಿ. ಗುರುಗಳೇ, ರಾಮ್ ತೇರಿ ಗಂಗಾ ಮೇಲಿ ಹಾಜಿರ್. ಹರಿದು ಬಾ. ಏನೇ ಪತ್ರೋಳಿ, ಜಾಸ್ತಿ ಹಾರಾಡಕತ್ತಿದ್ದಿ? ಪಾಪ ತೊಳಿತಾಳೆ ನೀನ್ ನಂಬಿ ಗಂಗೆ ಒಳಗೆ ಮುಳುಗಿದ್ರ ಹಿಂಗ ಕಲ್ಗಚ್ ಕುಡ್ಸೋದು? ಆ ಭಗೀರಥ ನಿನ್ನ ಭೂಮಿಗೆ ತಂದಿದ್ದು ಮೊದಲನೇ ತಪ್ಪು, ಎಲ್ಲಪ್ಪ ನೀನು ಉಳಿಸಿದ್ 2ನೇ ತಪ್ಪು. ಹಾಗಾದ್ರೆ ನಾನ್ ನಿಮ್ ಮಗನ ಫೇಮಸ್ ಮಾಡಕ್ ನೋಡಿದ್ದು 3ನೇ ತಪ್ಪ? ಹಿಂಗೆಲ್ಲ ಸೈಲೆಂಟ್ ಆಗಿದ್ರೆ ಯೂಸ್ ಇಲ್ಲ, ವೈಲೆಂಟ್ ಆಗಿದ್ರೇನೆ ಫೇಮಸ್ ಆಗೋದು. ವಿಧಾನಸೌಧದಲ್ಲಿ ಬಟ್ಟೆ ಹರ್ಕೊಂಡ್ರೆ ಫೇಮಸ್, ನರ್ಸ್ಗೆ ಕಿಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರೆ ಫೇಮಸ್, ಫ್ರೆಂಡ್ ಮನೇಲಿ ಊಟದ ಜೊತೆ ಅವನ್ ಹೆಂಡತಿನ ಉಪ್ಪಿನಕಾಯಿ ಮಾಡ್ಕೊಂಡ್ ನೆಂಚ್ಕೊಂಡ್ರೆ ಫೇಮಸ್, ಮಂತ್ರಿ ಆದವನು ಸರ್ಕಾರಿ ಜಮೀನ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋದ್ರೆ ಮಠಾಧೀಶರೇ ಪಟಾಕಿ ಸಿಡ್ಸಿ ಬೆಂಬಲಕ್ ನಿಂತ್ರಂತೂ ಫೇಮಸ್ಸೋ ಫೇಮಸ್. ನೀವು ಹಳೆ ಟೈಪು, ಗಜಲಿಂಗಪ್ಪನ್ ತರ. ಈಗಿನ ಮೀಡಿಯಾಗೆ ಗ್ಲೋಬಲ್ ಮಾರ್ಕೆಟಿಂಗ್ ತಕ್ಕಾಗೆ ಅಪ್ಡೇಟ್ ಆಗ್ಬೇಕು. ಇದುವರೆಗೂ ಕಾರ್ಪೊರೇಟರ್ ಆಗಿ ಗೆದ್ದವರು ಎಷ್ಟು ಜನ ಪಬ್ಲಿಕ್ ಗೊತ್ತು? ನಿಮ್ಮಗ ಕಾರ್ಪೊರೇಟರ್ ಆದಾಗ ಪೇಪರ್ ಅಲ್ಲಿ ಫೋಟೋ ಬಂತು, ಅಲ್ಪ ಸ್ವಲ್ಪ ಟಿವಿಲೂ ಬಂತು. ನಮ್ ಜನಕ್ಕೆ ಆಗಾಗ ನೆನಪ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಅಪ್ಪನ ಹೆಸರೇ ಮರ್ತ್ ಬಿಡ್ತಾರೆ. ಅಂತದ್ರಲ್ಲಿ ನಿಮ್ ಮಗನ್ನ ಅವ್ರಪ್ಪನ್ನ ನೆನ್ಪಿಟ್ಕೋತಾರ? ಆ ನಿಮ್ ಮಗ ಈಶಾ ಹುಟ್ಟು ಲೋಫರ್, ಕಚ್ಚೆ ಹರಕ, ಅದು ನಿಮ್ಗೂ ಗೊತ್ತಿದೆ. ಪಂಕಜ ಮನೇಲಿ ಹುಡುಗಿ ಜೊತೆ ಸಿಕ್ ಬಿದ್ದಾಗ
ಆ ಕೇಸ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಹುಡುಗಿನ ಕಟಕಟೆ ನಿಲ್ಸಿದ್ರೆ ಇಷ್ಟೊತ್ತಿಗೆ ನಿಮ್ ಮಗ ಕಂಬಿ ಎಣಿಸ್ತಾ ಇದ್ದ. ನಾನಾ ರೀತಿ ಮಾಡಿದ್ರಿಂದಾನೆ ನಿಮ್ ಮಗ ತುಂಬಾ ಒಳ್ಳೆಯವನು, ಜನಪರ ಕಾಳಜಿ ಇರೋ ಕಾರ್ಪೊರೇಟರು ಅಂತ ಕೋರ್ಟೇ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಅವನ್ನ ಈ ಲೆವೆಲ್ ಫೇಮಸ್ ಮಾಡೋದಿಕ್ಕೆ ನಾನು ಯಾವ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಿದೀನಿ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮಂತ ಅವ್ರಿಗೆ ಫ್ಯಾನ್ ಅನ್ಕೊಂಡ್ ಹೆಲ್ಪ್ ಮಾಡಕ್ ನೋಡೋದ್ನಲ್ಲ, ನನ್ ಚಪ್ಲಿ ನಾನೇ ಹೊಡ್ಕೋಬೇಕು. ಮೇಡಮ್ ಅವರ ನೀವ್ ಹಾಕಿರೋದ್ ಬೂಟ್ರಿ ಅದು ನಿನ್ನಂತ ಅವ್ರಿಗೆ ಓದಿಯಾಕೆ ತುಂಬಾ ಬೇಜಾರಾಗ್ತಿದೆ ಸರ್, ನಾ ಬರ್ತೀನಿ. ಅಯ್ಯೋ ಒಂದ್ ನಿಮಿಷ ಇರವ ತಾಯೇ. ಆತವ್ವ, ನಮ್ಗಿದೆಲ್ಲ ತಿಳಿದಿರಲಿಲ್ಲ. ಹಿಮಾಲಯನ ಹೋದ್ಮೇಲೆ ಇಂಡಿಯಾ ಕಾಪಾಡೋದು ಯಾರು? ನೀನು ಕಾಲಗಚ್ಚೆ ನಮ್ಗೆ ಅಂಬುರ್ತಾ ಇದ್ದಂಗೆ ತಿಂಗಳಿಗೆ ಬೇಕು ಫಿಕ್ಸ್ ಮಾಡು, ನಾನು ಕಳಿಸ್ತೀನಿ ಆತ. ಕಾಕಿ ಕಾವಿ ಅಲ್ಲ, ಕದರ್ ಕಾಕಿ. ಮೈಲಿಗೆ ದುಡ್ಡು ಮುಟ್ಟಲ್ಲ. ಪಬ್ಲಿಕ್ ತೊಂದ್ರೆ ಕೊಟ್ರೆ ಸುಮ್ಮನೆ ಬಿಡಲ್ಲ. ರೊಕ್ಕ ಕೊಡ. ಶಿವನ ಮೈ ಮೇಲೆ ಬಂದ್ ಬೀಳ್ಚಲ್ಲ, ದೂರ ನಿಂತ್ ಕೇಳಿದ್ರೆ ಕೊಡೋದಿಲ್ಲನ? ಇದೊಳ್ಳೆ ಕತೆ ಆಯ್ತಲ್ಲ. ನಿಂದ್ರಕ್ಕ ಜಾಗ ಇಲ್ಲ, ನೆಟ್ಟಗ್ ನಿಂದ್ರಣ ಅಂದ್ರ ರಸ್ತೆ ಅಂಕುಡೊಂಕಾಗೈತಿ. ಯಾಕ ಮುಟ್ಟಿದ್ರು ಸಾಯ್ತದೇನ? ಕೊಡೋರಕ್ಕ ಕೊಡ ಸರಿಯತ್ತಾಗೆ. ಅಯ್ಯೋ ಹಿಂಗೆ ಮೈ ಮೇಲೆ ಬೀಳಕತ್ತೀರಿ, ನೋಡ್ಕೊಂಡ್ ಅಡ್ಡಾಡಕ್ ಬರಕಿಲ್ಲೇನ್ರಿ? ನೋಡಕ್ಕ ಕಣ್ಗೂ ಕೈಗೂ ಪುರ್ಸೋತಿಲ್ರಿ. ಗಾಡಿ ಅಳಗಾಡಿದ್ರ ಬಾಡಿನೂ ಅಳಗಾಡ್ತೈತಿ. ಇದೆಲ್ಲ ಇಲ್ಲಿ ಕಾಮನ್ ರೀ. ನೋಡು ಆ ಕಂಡಕ್ಟರ್ ನ ಟಿಕೆಟ್ ಕೊಡೋ ನೆಪದಾಗ ಹೆಣ್ಮಕ್ಳು ಮೈಕೆ ಮುಟ್ಕೊಂಡು ಹೆಂಗ್ ಮಜಾ ತಕೊಳಕತ್ತಾನ. ತಗಬ ನಿಂದಲ್ಲೇ ಯಾರೈತಿ? ಯಾಕ್ರಿ ಸರ ಮುಟ್ಲಾರ್ದ ಮಾತಾಡ್ಸ್ಲಿಕ್ ಆಗುದಿಲ್ಲನ? ನನಗೂ ಕಿವಿ ಕೇಳ್ತಾವ. ಕೇಳಾರ್ದಂಗ ಗಪ್ಪ ಕೂತಿದ್ದೆ. ಮುಟ್ಬಾರ್ದು ಅಂದ್ರೆ ಟಿಕೆಟ್ ಕೊಡ್ರಿ. ತಡ್ಕ. ಧಿಕ್ಕಾರ 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 ಧಿಕ್ಕಾರ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಯ್ತು. ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಅಂದ್ರ ಎಲ್ಲಪ್ಪನವರು ಇಲ್ಲೇ ಓಪನ್ ಮಾಡು ಅಂದ. ನೀವೇನಾರ ಇಲ್ಲಿ ಬಾರ್ ಉದ್ಘಾಟನೆ ಮಾಡಿದ್ರ ಸಾಲ್ ಹೆಣ ಬೀಳತ್ರಿ. ಸಾಯ ಮಾತಾಡ್ತೀವತ್ತಮ್ಮ. ರಾತ್ರಿ ಹೊತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸರಿಗೆ ಫೈನ್ ಕಟ್ಟಿ ಸಾಕಾಗೈತಿ. ನಮ್ಮ ಮನೆ ಹತ್ರ ಒಂದು ಬಾರ್ ಓಪನ್ ಮಾಡಿ ಅಂತ ಅರ್ಜಿ ಹಾಕಿದ್ ನೀವೇನ? ಇದು ವೇಟರ್ಸ್ ಕಾಲನಿ ಅಲ್ಲ ಸರ್, ರೈಟರ್ಸ್ ಕಾಲೋನಿ. ಬಾರ್ ಬೇಕು ಅಂತ ಅರ್ಜಿ ಹಾಕಕ್ಕೆ ಯಾರು ಕುಡ್ಕರಿಲ್ಲ. ಅಂದ್ರ ನಾವ ಬೇನಾಮಿ ಅರ್ಜಿ ಹಾಕಿ ಈ ಬಾರ್ನ ನಾವು ಓಪನ್ ಮಾಡ್ಲಿಕ್ಕತ್ತೀವೇನ? ಅದಲ್ಲನ್ರಿ ಮತ್ತೆ ನಿಮ್ ಕುಲ್ಕಾಸ್ಬು ಅಲ್ರಿ. ನಾವೆಲ್ಲಾರು ಹೆಂಗಾರ ಹಾಳಾಗೋಗ್ಲಿ, ನಿಮಗ್ ಮಾತ್ರ ರೊಕ್ಕ ಮಾಡ್ಬೇಕಷ್ಟ. ಅಲ್ಲ ತಾಯಿ, ಕುದುರೆ ವ್ಯಾಪಾರ ಶುರುವಾದ್ರ ಸೌದಾ ಬಿಟ್ಟು ರೆಸಾರ್ಟ್ ಸೇರ್ತೀರಿ. ಸ್ಲಮ್ ಕ್ಲಿಯರ್ ಮಾಡಕ ಗುಡ್ಸ್ಲಿಕ್ಕೆ ಬೆಂಕಿ ಹಚ್ಚಿಸ್ತೀರಿ. ಏ, ಬಾರ. ಈ ಬಾರ್ ಓಪನ್ ಮಾಡ್ಕೊಳ್ಳೋಕೆ ದೊಡ್ಡ ವಿಷಯ ಬಿಡ್ರಿ. ಏನ್ ಮಾಡಿ ನೋಡಕತ್ತೀರಿ? ಹೊಡೀರ್ಲಿ. ವಿದ್ಯಾನಗರ ಬಡಾವಣೆ ಆಗ ಸೈಕಿಟ್ ಕುಂತರ ಮಂದಿನಾಗೆ ಗುಂಡಾಗಳು ಅಲ್ಲೇ ಮಾಡಕತ್ತಾರ. ರಿಪೋರ್ಟ್ ಮಾಡ್ಕೊರಿ. ರಿಸೀವ್ಡ್ ಓವರ್. Stop it! Rifleman, take position! What is the problem? ಮೇಡಮ್ ಅವರ ಸುತ್ತಮುತ್ತ 3 ದೇವಸ್ಥಾನ ಅದಾವ್ರಿ, 2 ಸ್ಕೂಲ್ ಅದಾವ್ರಿ, 1 ಹಾಸ್ಪಿಟಲ್ ಐತ್ರಿ. ಒಳ್ಳೆ ಜನ ವಾಸ ಮಾಡೋಂತ ಬಡಾವಣೆ ರೀ ಇದು. ಇಲ್ಲಿಂದ ಮುಂದೆ ಹೋದ್ರ ಅದ ರೋಡ್ನಾಗ 2 ಬಾರ್ ಅದಾವ್ರಿ. ಮತ್ತ 15 ಎಕರೆ ಸಾಗ 1 ವೈನ್ ಸ್ಟೋರ್ ಐತ್ರಿ. ಇಷ್ಟೆಲ್ಲ ಸಾಲದು ಅಂತ ಮತ್ತ ಇಲ್ಲೊಂದು ಬಾರ್ ಓಪನ್ ಮಾಡಕತ್ತಾರ್ರಿ. ಇದ್ರಾಗ ಕಾರ್ಪೊರೇಷನ್ ಅವ್ರು ಶಾಮಿಲ್ ಆಗಾರ್ರಿ. ಬಾಯಿಗೆ ಬಂದಾಗ ಮಾತಾಡ್ಬೇಡಿಲ್ಲಿ. ನೀವು ಎಕ್ಸೈಸ್ ಇನ್ಸ್ಪೆಕ್ಟರ್. ನಿಮ್ಮ ಅಬಕಾರಿ ಮಂತ್ರಿ ನಾನು ಅಧಿಕಾರ ವಹಿಸ್ಕೊಂಡ್ಮೇಲೆ 25% ಕುಡುಕರು ಜಾಸ್ತಿ ಆಗಿದ್ದಾರೆ, ಲಿಕ್ಕರ್ ತಯಾರಿಕೆಯನ್ನ 50% ಏರಿಸ್ತೀನಿ ಅಂತ ಟಿವಿಲ್ ಕೂತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾ ಇದಾರಲ್ಲ, ಇವ್ರ ಸಮಸ್ಯೆಗೆ ನಿಮ್ ಹತ್ರ ಉತ್ತರ ಇದ್ಯಾ? ಇದ್ರಾಗೆ ನಮ್ ಡಿಪಾರ್ಟ್ಮೆಂಟ್ ಅಷ್ಟ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ತಪ್ಪೈತ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವು ಸೀಲ್ ಓದ್ತೀವ್ರಿ. ಯಾರೋ ಕಚಡಗಳು ಮಾಡೋ ಕೆಲ್ಸಕ್ಕೆ ಡಿಪಾರ್ಟ್ಮೆಂಟ್ ಅಂತ ಯಾಕ್ರಿ ಹೇಳ್ತೀರಾ? ಈಗ ಪಬ್ಲಿಕ್ ಲಿಟಿಗೇಷನ್ ಅಂತ ಕೇಸ್ ಹಾಕಿ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೋದಲ್ಲ. ಅಶೋಕ್, ಜಯಸಿಂಹ, ಕೇಸ್ ಪುಟ್ ಅಪ್ ಮಾಡಿ ಬಾರ್ ಬೇಡ ಅಂತ ಹೇಳ್ತಿರೋ ಹತ್ರ ಸೈನ್ ಹಾಕ್ಸಿ.
ರಾಮ್ ತೆರೆ ನೀ ಹುತ್ತು ಕೈ ಹಾಕಿದಂದ್ರ ಎಂತೆಂತ ಕಟ ಸ್ವಲ್ಪ ಕಡಿತ ಗೊತ್ತಾ ನಿನಗ? ನಾನೀಗ ಪುಂಗಿ ಊದಿದ್ರೆ ಅಂಗಿ ಅಲ್ಲ ಲುಂಗಿ ಸುತ್ಕೊಳಕ್ಕೂ ಆಗ್ಬಾರ್ದು ನೋಡು. ಹಂಗ್ ಮಾಡ್ತೀನಿ. ಪಬ್ಲಿಕ್ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಮೊದ್ಲೇ ಹೇಳಿದೀನಿ. ಪಬ್ಲಿಕ್ ಅಂತ ಹೊಯ್ಕೋತಿಯಲ್ಲ, ಅದ ಪಬ್ಲಿಕ್ ನ ರೊಕ್ಕ ಕೊಟ್ಟು ಖರೀದಿ ಮಾಡ್ದವನ್ನ ಏನು ಪೊಲೀಸ್ ಬಗ್ಗೆ ಹೇಳ್ತೀಯಾ? ಪಾಲಿಟಿಕ್ಸ್ ನ ಬಿಸಿನೆಸ್ ಆಗಿ ಬದಲಾಯಿಸ್ತವನ್ನ. ನೀನು ಬಿಸಿನೆಸ್ ಅಂದ್ರೆ ನಾನು ರೌಡಿ ಆಗ್ತೀನಿ, ನೀನು ಪೊಲೀಸ್ ಅಂದ್ರೆ ನಾನು ಪೊಲಿಟಿಷಿಯನ್ ಆಗ್ತೀನಿ. ವಿಚಾರ ಮಾಡು. ನಾನು ಮಾಡಿದ ಕಾನೂನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಾಕಿನಿ. ನಾ ಹೂ ಮುಡ್ಸಿದ್ರೆ ಮುತ್ತೈದಿ, ಹಣೆ ಮ್ಯಾಗಿನ ಕುಗ್ಮ ತೆಗೆದ್ರ ವಿಧಿ ಆಗ್ತಿ. ಮರ್ಯಾದೆಯಿಂದ ಬಾರ್ ಕ್ಲೋಸ್ ಮಾಡ್ಸಿ. ಬಾರ್ ಕ್ಲೋಸ್ ಮಾಡೋ ಉಸಾಬರಿ ಬಿಟ್ಟು ನಿನ್ ಪಾಡು ನೀವ್ ಹೋಗಲಿ. ಹಲ್ಕಟ್ ಏನಂದೆ? ಹಲ್ಕಟ್ ಅಂದ. ಎತ್ತೋ ನೀನ್ ನಾಳೆ ಎಂಜೆಲೆಲೆ. ಇದೇ 40 ವರ್ಷದ ಹಿಂದೆ ಕಕ್ಕಸ್ ಬಾಚ್ತಾ ಇದೆಯಲ್ಲೋ ಜಾಳ್ರ ನನ್ ಮಗನೇ. ಹೆತ್ತ ತಾಯಿನೇ ಲಾಡಿ ಬಿಚ್ಚಿ ಮಠದ ಸ್ವಾಮಿಗೆ ತಲೆ ಹಿಡ್ದ ನಾಯಿ ನನ್ ಮಗ ನೀನು. ಅವಳು ವಿರೋಧ ಮಾಡಿದ್ಲು ಅಂತ ಮಚ್ಚಿಂದ ಕೊಚ್ಚಾಕಿ ಟ್ರೈನ್ ನಲ್ಲಿ ಟಿಕೆಟ್ ತಗೊಳ್ದೆ ಟಾಯ್ಲೆಟ್ ರೂಮ್ ನಲ್ಲಿ ತಲೆ ಮರ್ಸ್ಕೊಂಡು ನೀನ್ ಹುಬ್ಳಿಗ್ ಬಂದೆ. ಹುಬ್ಳಿಲಿರೋ ಎಲ್ಲಾ ದೇವಸ್ಥಾನದಲ್ಲಿ ಟೈಮ್ ಪ್ರಸಾದ ತಿಂದು ಚಪ್ಲಿ ಕದ್ದ ಫೇಮಸ್ ಚಪ್ಲಿ ಕಳ್ಳ ಅಲ್ವೇನೋ ನೀನು, ಚಪ್ಪರ್. ಆ ಪುಣ್ಯಾತ್ಮ ಮಂತ್ರಿ ಶಂಕರ್ ಪಾಟೀಲ್ರು ಕರ್ಕೊಂಡ್ ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರ ತಲೆನೂ ಕೆಡಿಸಿ ಅವ್ರಿಗೂ ತಲೆ ಹಿಡಿದು ದೇವರ ಪ್ರಸಾದದಲ್ಲಿ ವಿಷ ಬೆರೆಸಿ ಕೊಂದು ಅವ್ರ ಸಿಂಹಾಸನದಲ್ಲಿ ನೀನ್ ಕೂತ್ಕೊಂಡಿರೋಂತಹ ನೀಚಿನ ಮಗ ನೀನು. ಇನ್ನ ಮೇಲೆ ನಿನ್ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮಾಡ್ತೀಯಾ? ಏ ಗೂಬೆ, ಪಬ್ಲಿಕ್ ಉಲ್ಟಾ ಹೊಡೆದ್ರೆ ನಿನ್ ಪೊಲಿಟಿಕಲ್ ಪಾರ್ಟಿನೂ ಉಳಿಯಲ್ಲ, ಬಾಡಿಲಿರೋ ಪಾರ್ಟ್ಸ್ ಉಳಿಯಲ್ಲ. ಕೆಚ್ಚಿದೆ ಅಂತ ಹಂಗ್ ಕೆಕ್ಕರ್ಸ್ ನೋಡಿದ್ರೆ ಹುಚ್ಚಿಡಿಸ್ಬಿಡ್ತೀನಿ ಬೋಡಿಕೆ. ಹಿಮಾಲಯ ಇವಳು. ಶತ್ರುಗಳಿಂದ ಮಕ್ಕಳನ್ನ ಉಳಿಸೋದು ಗೊತ್ತು, ಇನ್ನಂಥ ನನ್ ಮಕ್ಕಳನ್ನ ಸುಡೋದು ಗೊತ್ತು. ಇವನಿಂದ ನಿಮ್ಗೇನಾದ್ರೂ ತೊಂದ್ರೆ ಆದ್ರೆ ಎನಿ ಟೈಮ್ ನನ್ನ ಮೊಬೈಲ್ ಫೋನ್ ಮಾಡಿ. 9900000253. ಇದೇ ನಿಮ್ಮ ಕಂಪ್ಲೇಂಟ್ ಬಾಕ್ಸ್. ರಾಜಕಾರಣಿಗಳಲ್ಲ, ಯಾವನೇ ಬಂದ್ರು ನನ್ನ ಕೈಯಿಂದ ಒಂದು ರೋಮ ಕಿತ್ಕೊಳಕ್ಕಾಗಲ್ಲ. ಹೇಳೋ ಮಗನ. ಈಶಾ, ಆ ರಾಗಿಣಿ ನಿಮ್ಮಪ್ಪನ ಚರಿತ್ರೆನ ಎಲ್ರ ಮುಂದೆ ಬಯಲ್ ಮಾಡ್ಬಿಟ್ಲಾ? ಬಹಳ ಬೇಸರ ಮಾಡ್ಕೊಂಡಾರ. ಮುಂದೆ ನಿಮ್ಮಪ್ಪನ ರಾಜಕೀಯ ಭವಿಷ್ಯ ಬಹಳ ಕಷ್ಟ ಆಗ್ತಾ ಇತ್ತು ಮಾವ. ಟಿವಿ ಹಚ್ಲೆ. ಸಂಸದ ಯಲ್ಲಪ್ಪನವರು ಇಂದು ಮುಂಜಾನೆ ನಗರದ ಪ್ರತಿಷ್ಠಿತ ಬಡಾವಣೆಯೊಂದರಲ್ಲಿ ಹೊಸದಾಗಿ ಪ್ರಾರಂಭವಾಗಬೇಕಿದ್ದ ಬಾರ್ನ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾಗ ಅಲ್ಲಿನ ನಾಗರಿಕರು ಅದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಷ್ಟರಲ್ಲಿ ಎಎಸ್ಪಿ ರಾಗಿಣಿಯವರು ಸ್ಥಳೀಯರ ಪರ ನಿಂತು ಕಾರ್ಯಕ್ರಮವನ್ನು ತಡೆದು ಅಕ್ರಮವಾಗಿ ಪಡೆದಿದ್ದ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ಬಾರ್ ಸೀಸ್ ಮಾಡಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಸಂಸದರಿಗೂ ಹಾಗೂ ಎಎಸ್ಪಿ ರಾಗಿಣಿರವರಿಗೂ ತೀವ್ರ ಮಾತಿನ ಹಲೋ, ಎಸ್ ಮೇಡಮ್. 4 ಮಂದಿ ನನ್ನ ರೇಪ್ ಮಾಡಕ್ ಹತ್ತಾರ ಮೇಡಮ್. ದಯವಿಟ್ಟು ನೀವು ಬಂದು ನನ್ನ ಕಾಪಾಡ್ರಿ. ಅಡ್ರೆಸ್ ಕುಂದಗೋಳ್ ರೋಡ್ನಾಗ ಚಬ್ಬಿ ಹಳೆ ಬಂಗ್ಳೂರಿ. ಫೋನ್ ಮಾಡಕತ್ತಿ, ಯಾರು ಹೇಳ್ತೀನಿ?
ಇದುವರೆಗೂ ಈ ಊರ್ನವ್ರಿಗೆ ಯಾರಿಗೂ ಗೊತ್ತಿಲ್ಲಾರ್ದ ನಮ್ಮಪ್ಪನಿಗೆ ಇತಿಹಾಸನ ಇಡೀ ಊರಿಗೆ ಡಂಗೂರ ಸಾರಿ ಟಾಮ್ ಟಾಮ್ ಮಾಡಿ ಅವ್ರಿಗ ರಾಜಕೀಯದಾಗೆ ಭವಿಷ್ಯನೇ ಇಲ್ದಂಗ್ ಮಾಡ್ಬಿಟ್ಟಲ್ಲೇ ನಿನ್ನವನ. ಪ್ರಾಮಾಣಿಕತೆಯಿಂದಾಗಿ ಲೇಡಿ ಬಾಂಡ್ ಎಂದು ಗುರುತಿಸಿಕೊಂಡ ಸಮಾಜಘಾತುಕರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಪೊಲೀಸ್ ಅಧಿಕಾರಿ ಎಎಸ್ಪಿ ರಾಗಿಣಿಯವರು ಕಾರ್ಯನಿರತರಾಗಿರುವಾಗಲೇ ಅವರ ಮೇಲೆ ಕೆಲವು ಕಾಮಪಿಶಾಚಿಗಳು ಅತ್ಯಾಚಾರವೆಸಗಿದ್ದಾರೆ. ಅಯ್ಯೋ ಕರ್ಮ. ಈ ಆಘಾತಕಾರಿ ಘಟನೆಯನ್ನು ಖಂಡಿಸಿ ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿವೆ. ಈ ಗಂಡಸ ದಬ್ಬಾಳಿಕೆ ಅತಿಯಾಗೈತಿ. ನಮಗ್ ರಕ್ಷಣೆ ಕೊಡೋ ಪೊಲೀಸರನ್ನ ನಿರ್ಲಕ್ಷ್ಯ ಮಾಡಕ್ ಹತ್ಯಾರ. ಈ ನೀತಿಗೆಟ್ಟ ಗೃಹ ಮಂತ್ರಿಗೆ ಧಿಕ್ಕಾರ. ಎಎಸ್ಪಿ ರಾಗಿಣಿ ನಮ್ ಡಿಪಾರ್ಟ್ಮೆಂಟ್ಗೆ ಒಂದು ರೋಲ್ ಮಾಡೆಲ್ ತರ ದಕ್ಷತೆ, ಧೈರ್ಯ, ಸಾಹಸಗಳಿಂದ ಕರ್ತವ್ಯ ಪಾಲನೆ ಮಾಡಿ ಎಎಸ್ಪಿ ಹುದ್ದೆಗೆ ಒಂದು ಘನತೆ ತಂದುಕೊಟ್ಟವ್ರವರು. ಸಮಾಜಘಾತಕರ ಎದೆಯಲ್ಲಿ ನಡಕ ಹುಟ್ಟಿಸಿ ಈ ಹುಬ್ಳಿಲಿ ಕ್ರೈಮ್ ರೇಟ್ ನ ಅರ್ಧಕ್ಕರ್ಧ ಕಡಿಮೆ ಮಾಡಿದ ಕ್ರೆಡಿಟ್ ಅವ್ರಿಗೆ ಸೇರಿದ್ದು. ಇಂಥ ಒಂದು ಡೇರ್ ಡೆವಿಲ್ ಆಫೀಸರ್ಗೆ ಹೀಗಾಗಬಾರ್ದಾಗಿತ್ತು. ಸರ್, ರೇಪಿಸ್ಟ್ಗಳನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕ್ಲೂ ಸಿಕ್ಕಿದೆ, ಟ್ರೇಸ್ ಔಟ್ ಮಾಡ್ತೀವಿ. ಇಷ್ಟರಲ್ಲೇ ಅರೆಸ್ಟು ಮಾಡ್ತೀವಿ. ಆಕಿ ನನ್ನ ಸ್ಟೇಟ್ ಲೆವೆಲ್ ಫೇಮಸ್ ಮಾಡಿದ್ರು. ಅದ್ರ ಋಣನ ಹ್ಯಾಂಗಾರ ತೀರ್ಸ್ಬೇಕು ಅಂತ ನಾನು ಕಾಯಕ್ ಹತ್ತಿದ್ದೆ. ಈಗ ಆಕಿನಿ ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗ್ಯಾಳ. ಹೀರೋಯಿನ್ ತರ ಇರೋದ್ ಬಿಟ್ಟು ಹೀರೋ ತರ ಹಾರಾಡಕತ್ತಿದ್ಲು. ಇದನ್ನೇನ್ ಸಿನಿಮಾ ಅನ್ಕೊಂಡ? ಮಾತೆತ್ತಿದ್ರೆ ಸಾಕು, ಸೊಂಟದ ಕೆಳಗಡೆ ಮಾತೇ ಆಡೋದು. ಯಾಕೆ ಮೇಡಮ್ ಹಿಂಗ್ ಮಾತಾಡ್ತೀರಿ ಅಂದ್ರೆ, ನನ್ನ ಮಕ್ಳ ನೀವೆಲ್ಲ ಹುಟ್ಟಿದ ಅಲ್ಲೇ ಅಲ್ವೇನ್ರೋ ನಳು. ಈಗ ಅವಳು ಸೊಂಟ ಒಳಗೆ ಕಂಟಕ ಆಗೋಯ್ತು. ಈಗ ಸರ್ಕಾರನೇ ಅವಳ ಕಾಕಿ ಕಿತ್ಕೊಂಡು ಮನೆ ಕಳ್ಸುತ್ತೆ. ಸಾರಿ ರಾಗಿಣಿ, ನಾನೊಬ್ಳು ಡಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ನಿನ್ಗೊಂದು ಮಾತು ಹೇಳ್ತೀನಿ. ಮೊದಲು ಸಮಾಧಾನ ಮಾಡ್ಕೊ.
ಪೊಲೀಸ್ ಅಂದ್ರೆ ಧೈರ್ಯ, ಸಾಹಸ, ವಿಶ್ವಾಸ ಅಂತ ತೋರಿಸ್ಕೊಟ್ಟೋಳ್ ನೀನು. ಈಗ ನೀನೇ ಹೀಗಾದ್ರೆ ಹೇಗೆ ರಾಗಿಣಿ? ಇಲ್ಲಿವರೆಗೂ ನಡೆದಿರೋದಲ್ಲ ಜೀವನದ ಒಂದು ಕೆಟ್ಟ ಅಧ್ಯಾಯನೇ ಹೊರತು ಅದೇ ಜೀವನ ಅಲ್ಲ ರಾಗಿಣಿ. ಸಮಾಜಕ್ಕೆ ಇಂಥ ಸ್ಕೌಂಡ್ರಲ್ಸ್ಗಳೆಲ್ಲ ಔಷಧಿನೇ ಕಂಡಿಡಿಯೋಕ್ಕಾಗದಿರೋ ಅಂತ ಮಾರಕ ಕಾಯಿಲೆ ಇದ್ದ ಹಾಗೆ. ಯು ನೀಡ್ ರೆಸ್ಟ್. ಟೇಕ್ ಕೇರ್. ಅಕ್ಕ, ಯಾಕಕ್ಕ ಮುಖ ಮುಚ್ಕೋತಾ ಇದೀಯಾ? ಕೆಟ್ಟೋದೆ ಅಂತನಾ? ನೀ ಕೆಟ್ಟಿಲ್ಲ ಅಕ್ಕ, ಕೆಟ್ಟೋಳು ಅಲ್ಲ. ಸಮಾಜಕ್ಕೆ ಕೆಟ್ಟೋರು ಯಾರು ಅಂತ ತೋರಿಸ್ಕೊಟ್ಟಿದ್ಯಾ. ಜನರ ಕಣ್ ಸರಿಗಿಲ್ಲ ಅಷ್ಟೇ. ನೋಡಕ್ಕ, ಇಲ್ಲಿ ತಾಯಿ ಸ್ಥಾನದಲ್ಲಿರೋ ನೀನೇ ನನಗ್ ಸಮಾಧಾನ ಮಾಡಿಲ್ಲ ಅಂದ್ರೆ ಇನ್ಯಾರಕ್ಕ ನನಗ್ ಸಮಾಧಾನ ಮಾಡ್ತಾರೆ? ಪ್ಲೀಸ್ ಅಕ್ಕ, ಅಳಬೇಡ. ಸಮಾಧಾನ ಮಾಡ್ಕೊ. ಅಮ್ಮನಿದೇನಾದ್ರೂ ಹೊತ್ತಾ? Your Honor, this case is nothing but a pre-calculated rape. ಇದೇ ಕೋರ್ಟ್ನಾಗ ತನ್ನ ಮಾನ ಕಳೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕ ಈತ ರಾಗಿಣಿ ಅವರ ಮಾನದ ಜೊತೆನೆ ಆಟ ಆಡ್ಯಾನ. ಹಿ ಈಸ್ ಮೋಟಿವೇಟೆಡ್ ಟು ಟೇಕ್ ರಿವೆಂಜ್. ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ಮೇಲ ಇಂಥ ದೌರ್ಜನ್ಯ ನಡೆದೈತಿ ಅಂದ್ರ ಇನ್ನ ಸಾಮಾನ್ಯ ಪಬ್ಲಿಕ್ ಗತಿ ಏನ್ರಿ? ಇಂಥ ಹೀನ ಕೃತ್ಯ ಎಸಗಿರು ಜಗದೀಶ್, ಸುಧೀರ್, ನರಸಿಂಹ ಹಾಗೂ ಇವರಿಗೆ ಸಹಕಾರ ನೀಡಿದಂತ ಶಮಿತಾ ಅವರಿಗೆ ಮರಣದಂಡನೆನೇ ಸರಿಯಾದ ಶಿಕ್ಷೆ, ಯುವರ್ ಆನರ್. ದಟ್ಸ್ ಆಲ್, ಯುವರ್ ಆನರ್. ಯುವರ್ ಆನರ್, ಕೋರ್ಟು ಸಾಕ್ಷಿ ಆಧಾರಗಳ ಮೇಲೆ ತೀರ್ಪು ನೀಡುತ್ತೆ. ಆದರೆ ಈ ಕೇಸಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಅದು ಗೊತ್ತಿದ್ರೂ ಸೋಕಾಲ್ಡ್ ವಿಕ್ಟಿಮ್ಗಳ ಪರವಾಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೆಣ್ಣನ್ನ ದೇವತೆ ಅಂತಾರೆ, ಓಕೆ, ಒಪ್ಕೊಳ್ಳೋಣ, ಕಾಲ್ಗೂ ಬೀಳೋಣ. ಆದರೆ ಆ ಹೆಣ್ಣು ರಾಕ್ಷಸಿ ಅಂತಾದ್ರೆ ಯಾರು ತಾನೇ ಅವಳು ಕಾಲಿಗೆ ಬೀಳೋಕ್ಕಾಗತ್ತೆ ಹೇಳಿ? ರಾಗಿಣಿ ಏಂಜಲ್ ಅಲ್ಲ, ವಿಚ್. ಶಿ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಎ ನಿಂಫೋಮ್ಯಾನಿಕ್, ಕಾಮ ಪಿಶಾಚಿ. ಐ ಅಬ್ಜೆಕ್ಟ್ ದಿಸ್, ಯುವರ್ ಆನರ್. ಒಂದು ಹೆಣ್ಣು ಮಗಳನ್ನ ಈ ತರ ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ, ಯುವರ್ ಆನರ್. ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು, ಯುವರ್ ಆನರ್. ASP ರಾಗಿಣಿ 2012 ಮಾರ್ಚ್ 25 ರಾತ್ರಿ ಸುಮಾರು 8 ಗಂಟೆಗೆ ರೋಡ್ ಸೈಡಲ್ಲಿ ನಿಂತಿದ್ದ ಬಸವರಾಜ್ನ ತಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲಿ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾವೂ ಕುಡಿದು ಅವನಿಗೂ ಕುಡಿಸಿ ಅವನನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಸ್ಯಾಡಿಸ್ ತರ ಪರ್ಚಿ ಗಾಯ ಮಾಡ್ತಾನೆ. ಅದನ್ನೇ ಎಂಜಾಯ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಶಿ ರೇಪ್ಸ್ ಹಿಮ್. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಬಸವರಾಜು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಫಸ್ಟ್ ವಿಟ್ನೆಸ್ SI ಮಾದೇಗೌಡ. ಬಸವರಾಜ ನನ್ನ ಹತ್ರ ಬಂದಾಗ ತುಂಬಾ ಗಾಬರಿ ಆಗಿದ್ರು. ಅವ್ರ ಮುಖ ಮೈ ಮೇಲೆ ತರಚಿದ ಗಾಯಗಳಾಗಿದ್ವು. ಅದನ್ನ ನೋಡಿ ಕಂಪ್ಲೇಂಟ್ ತಗೊಂಡೆ. ರಾಗಿಣಿಯವ್ರ ಮೇಲೆ ಇದಕ್ಕೆ ಮುಂಚೆನೂ ಈ ಥರದ ಕಂಪ್ಲೇಂಟ್ಗಳು ಬಂದಿದ್ವು. ಇವರ ತಕ್ಷಣ ಆಕ್ಷನ್ ತಗೊಳ್ಳೋದು ಬಿಟ್ಟು ಇಷ್ಟು ದಿವಸ ಆದ್ಮೇಲೆ ಯಾಕೆ ಹೇಳ್ತಿದ್ದೀರಿ? ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಕಂಪ್ಲೇಂಟ್ನ ಅವತ್ತೇ ರಿಜೆಕ್ಟ್ ಮಾಡಿದೆ. ಇವರ ಇವಾಗ ಮಾನ ಹೋಗ್ಲಿಲ್ವೇನೆ? ಕೋರ್ಟ್ವರ್ಗೂ ಬಂದು ಅವರೇ ಮಾನ ಕಳ್ಕೊಳ್ತಾ ಇದ್ದಾರೆ. ನಾನ್ ಕಡಿತಾ ಇಲ್ಲ, ಇವರ ಐ ಅಬ್ಜೆಕ್ಟ್ ದಿಸ್, ಯುವರ್ ಆನರ್. ಇಂಥ ಒಂದು ಸುಳ್ಳು ಹೇಳಿಕೆನ ಸಾಕ್ಷಿ ಅಂತ ನ್ಯಾಯಾಲಯ ಪರಿಗಣಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನು ಪೂರ್ತಿ ಮಾಡೋದಕ್ಕೆ ನ್ಯಾಯಾಲಯ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಯುವರ್ ಆನರ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು, ಯುವರ್ ಆನರ್. ಎರಡನೇ ವಿಟ್ನೆಸ್ ಬಸವರಾಜ್ ಅಲಿಯಾಸ್ ಬಸ್ಯಾ. ಇಲ್ಲಿ ಮಠ ಲಾರಿ ಕೃಷ್ಣಮೂರ್ತಿ ಅವರು ಹೇಳಿದೆಲ್ಲ ಕರೆ ಸರ್. ರಾಗಿಣಿಯವರು ಚೂರಿದ ಕಡೆಯೆಲ್ಲ ಗಾಯ ಆಗೈತಿ. ಕಾಪಿ ಆಫ್ ಮೆಡಿಕಲ್ ಸರ್ಟಿಫಿಕೇಟ್ ತಗೊಳಮ್ಮ. ಮೂರನೇ ವಿಟ್ನೆಸ್ ಅವತ್ತು ರಾಗಿಣಿಯವರು ಕುಡಿದಿದ್ರು ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರೋ ಡಾಕ್ಟರ್ ಲತಾ. ಅವ್ರ ಬಾಡಿಲಿ ಆಲ್ಕೋಹಾಲ್ ಏನೋ ಇತ್ತು, ಆದ್ರೆ ಅವರೇ ಕುಡಿದಿದ್ರೋ ಅಥವಾ ಬೇರೆ ಯಾರಾದ್ರೂ ಡಾಕ್ಟರ್ ಬಲವಂತವಾಗಿ. ಲತಾ, ನೀವು ಡಾಕ್ಟರ್, ಲಾಯರ್ ಅಲ್ಲ. ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ಆಲ್ಕೋಹಾಲಿಕ್ ಕಂಟೆಂಟ್ಸ್ ಅವ್ರ ಬಾಡಿನಲ್ಲಿ ಇದ್ದಿದ್ದು ನಿಜ. ನಾಲ್ಕನೇ ವಿಟ್ನೆಸ್
ಕಾಲೇಜ್ ಸ್ಟೂಡೆಂಟ್ ಶಮಿತಾ. ಅವತ್ತು ನನ್ಗ ಸಿಟಿ ಬಸ್ ಮಿಸ್ ಆಗಿತ್ತು ಅಂತ ಮನೆ ಕಡೆ ನಡ್ಕೊಂಡು ಹೊಂಟಿದ್ದೆ. ಒಂದ್ ಬಿಲ್ಡಿಂಗ್ ಹತ್ರ ರಾಗಿಣಿಯವ್ರ ಜೀಪ್ ಬಂದ್ ನಿಂತ್ಕೊಂತು. ಅವ್ರ ಸಾಹಸಗಳ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಟಿವಿಯಾಗೂ ನೋಡಿದ್ದೆ. ಕುತೂಹಲಕ್ಕ ಅಲ್ಲೇನ್ ನಡೀತೈತಿ ಅಂತ ಮ್ಯಾಲ್ ಹತ್ ನೋಡಿದ್ರ ಅವ್ರು ಇವ್ರ ಜೋಡಿ ಕುಂತು ಕುಡಿಯಕ್ ಹತ್ತಿದ್ರು. ಅವ್ರ ಕಟ್ಟ ಅಭಿಮಾನಿಯಾದ ನನಗೆ ಆ ದೃಶ್ಯ ಎಲ್ಲ ನೋಡಿ ಬಹಳ ಬೇಸರ ಆತು. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಆ ಹೊಲಸ್ತಾನ ನೋಡಕ್ ಆಗ್ಲಾರ್ದೆ ಓಡ್ ಬಂದ್ಬಿಟ್ಟೆ. ರಾಗಿಣಿಯವ್ರು ಮೈ ಮೇಲ್ ಬಟ್ಟೆ ಇಲ್ದಂಗ ಈ 3 ಮಂದಿ ಬ್ಯಾಡ್ ಬೇಡ ಅಂದ್ರು ಅವ್ರ ಮೈ ಮೇಲ್ ಬಿದ್ದು ಚಕ್ಕಂದ ಆಡಕ್ ಹತ್ತಿದ್ರು. ಮಿಸ್ ರಾಗಿಣಿ, ನೀವೇನಾದ್ರೂ ಹೇಳೋದೈತಾ? ಈಗಾಗ್ಲೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನನಗ್ ಚಟ್ಟ ಕಟ್ಟಿ ಬೆಂಕಿ ಇಡ್ತಾ ಇದ್ದಾರೆ. ಏನಂತ ಹೇಳಿ? ಕುಡ್ದಿದ್ದು ನಾನಲ್ಲ, ಬಲವಂತವಾಗಿ ಇವರೆಲ್ಲ ಸೇರ್ಕೊಂಡು ಕುಡಿಸಿದ್ದಾರೆ ಅಂದ್ರೆ ನಂಬ್ತೀರಾ? ಇಲ್ಲಿ ಮನಸ್ಸಾಕ್ಷಿಗಳು ಮೈಲಿಗೆ ಆಗ್ತಾ ಇದೆ, ಮನಸ್ಸು ಭಾವನೆಗಳ ಅತ್ಯಾಚಾರ ಆಗ್ತಾ ಇದೆ. I was raped. And now I'm being framed, Your Honor. I was raped by false cultural ambassadors. I was trapped by my own sisterhood and brotherhood. ನನ್ನ ಆತ್ಮಕ್ಕಾಗಿರೋ ನೋವನ್ನ ಯಾರ ಹತ್ರ ಹೋಗಿ ಹೇಳಿ? ಯಾರ ಹತ್ರ ಹೋಗಿ ಹೇಳಿ? ನಾನು human rights ನ ಕಾಪಾಡೋಕೆ ಅದನ್ನ ಕದಿಯೋಕ್ಕಲ್ಲ ಜನಿಸಿದ್ರೆ, ಕದಿಯೋಕ್ಕಲ್ಲ. ವಾದ ವಿವಾದಗಳನ್ನು ಆಲಿಸಿದ ನಂತರ ಸಾಕ್ಷ್ಯಾಧಾರಗಳ ಪ್ರಕಾರ ಮಿಸ್ ರಾಗಿಣಿಯವರ ಇಚ್ಛೆಯ ಮೇರೆಗೆ ಈ ಸೆಕ್ಸ್ ಪ್ರಕರಣವು ನಡೆದಿದೆ ಎಂದು ನ್ಯಾಯಾಲಯಕ್ಕೆ ದೃಢಪಟ್ಟಿದ್ದು ಹಾಗೂ ಇವರ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಯಾವ ಕುರುಹು ಸಾಬೀತಾಗಿಲ್ಲವಾದ್ದರಿಂದ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ನಾಶಪಡಿಸಿರುವ SI ಮಾದೇಗೌಡರವರನ್ನು 3 ತಿಂಗಳ ಕಾಲ ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ ಎಂದು ಈ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಏನ್ ಗಂಡಸರು ಬೆಲೆ ಏನ್ ಮೇಡಮ್, ಇಷ್ಟು ದಿನ ನೀವು ಜೆಂಟ್ಸ್ ಟಾಯ್ಲೆಟ್ ಹೋಗೋದೇ ಇಷ್ಟ ಅಂತಿದ್ರಿ, ಇನ್ಮೇಲಾದ್ರೂ ಲೇಡೀಸ್ ಟಾಯ್ಲೆಟ್ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಏ ರಾಗಿಣಿ, ಹೆಂಗಿತ್ತು ಗುಣಿ? ರಾಗಿಣಿ, ಎಲ್ಲರೂ ಜೀವನದಲ್ಲೂ ವಿಷಗಳಿಗೆ ಬಂದ್ ಹೋಗುತ್ತೆ. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು. ಎಲ್ಲ ಸರಿ ಹೋಗುತ್ತೆ. ಮರೆಯೋದಿಕ್ಕೆ ಗಾಯ ಆಗಿರೋದು ಮೈಗಲ್ಲ, ಮನಸ್ಸಿಗೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನನ್ನ ನಾನೇ ರಕ್ಷಣೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಬೇರೆಯವ್ರ ರಕ್ಷಣೆ ಹೇಗ್ ಮಾಡ್ಲಿ? ಈ ಕೆಲ್ಸನೇ ಬೇಡ, ಸಾಕು. ಐ ಆಮ್ ಜಸ್ಟ್ ಫೆಡ್ ಅಪ್. ಒಬ್ಬ IPS ಆಫೀಸರ್ ಆಗೋದಕ್ಕೆ ಎಷ್ಟು ಜನರಿಗೆ ಸಾಧ್ಯ ರಾಗಿಣಿ? ಅದನ್ನ ನೀನು ಸಾಧಿಸಿದ್ದೆ, ಅದು ಒಂದು ಹೆಣ್ಣಾಗಿ. ಅದಕ್ಕೆ ನೀನು ಪಟ್ಟ ಪರಿಶ್ರಮನೆಲ್ಲ ಮಣ್ಪಾಲ್ ಮಾಡ್ತೀನೇನೋ ನಿನ್ನ ಈ ನಿರ್ಧಾರ ಎಷ್ಟು ಮಟ್ಟಕ್ಕೆ ಸರಿ ಹೇಳು? ನನ್ ಮನಸ್ಸಿಗೆ ತುಂಬಾ ನೋವಾಗಿದೆ. ಆಗ್ಲಿ, ಆ ಗಾಯನ ಮಾಯೋದಕ್ ಬಿಡ್ಬೇಡ. ಅದಕ್ಕೆ ಪ್ರತೀಕಾರದ ಉಪ್ಪು ಹಾಕಿ ಸೌರು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗನ ಅವರು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಮಾಜ ದ್ರೋಹಿಗಳು. ಅಂಥವ್ರನ್ನ ಪಬ್ಲಿಕ್ ನಲ್ಲಿ ಬೆತ್ತಲೆ ಮಾಡು. ಒಂದು ಗಂಡು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿರೋದನ್ನ ಎಲ್ಲರೂ ಕೇಳಿದ್ದಾರೆ. ಆದ್ರೆ ಒಂದು ಹೆಣ್ಣು ಗಂಡಸಿನ ವರ್ಚಸ್ಸಿನ ಮಾನಭಂಗ ಮಾಡೋದನ್ನ ಈಗ ಎಲ್ಲರೂ ನೋಡ್ಬೇಕು. ಅದಕ್ಕೆ ನಾಂದಿ ನಿಮ್ಮಿಂದನೇ ಆಗ್ಬೇಕು. ಏ ಶಮಿತಾ, ನೀನ್ ಅವಳನ್ನ ಟ್ರ್ಯಾಪ್ ಮಾಡಿದ್ದಂತೂ ಸೂಪರ್. ಇನ್ನೊಂದ್ಸರ್ತಿ ಮಾಡಿ ತೋರ್ಸು ನೋಡೋಣ. ಕಮಾನ್ ಕಮಾನ್. ಹೆಲ್ಪ್ ಮೀ ಮ್ಯಾಮ್, ಇವರೆಲ್ಲರೂ ಸೇರಿ ನನ್ನ ಕೋರ್ಟ್ ನಲ್ಲಿ ಹೋಲ್ಸೇಲ್ ಆಗಿ ಮಾನ ಮರ್ಯಾದೆ ಮಣ್ಣು ಪಾಲಾಗಿದ್ದು ಸಾಕಾಗ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ ಮನೆ ದೀಪ ಆರೋಗಕ್ ಮುಂಚೆ ಎಣ್ಣೆ ಹಾಕ್ ಹೋಗೋಣ ಅಂತ ಬಂದೆ. ಏನ್ ನಿನ್ ಮಾತಿನ ಅರ್ಥ? ಹೆಂಗಸರ ಆಳ ಅಳಿಯೋಕೆ ಟೇಪ್ ಹಿಡ್ಕೊಂಡ್ ನಿಂತ್ಕೋತೀರಾ? ಒಂದು ಲಾ ಪಾಯಿಂಟ್ ಅರ್ಥ ಆಗಲ್ವೇನೋ? ಮಂಕ್ ದಿಣ್ಣೆ. ಲಾಯರ್ಗಳು ಕೇಸ್ ತಗೊಂಡ್ಮೇಲೆ ಸಾಕ್ಷಿ ಹುಡುಕ್ತಾರೆ, ಆದ್ರೆ ನೀನು ಕೇಸನ್ನ ಸಾಕ್ಷಿಗಳನ್ನ ಮೊದ್ಲೇ ರೆಡಿ ಮಾಡ್ಕೊಂಡಿದ್ಯಲ್ಲೋ ಇಡಿಯಟ್. ಏನ್ ಕುಡಿದು ಬಂದಿದ್ಯಾ?
ನಂಗೆ ತಿಕ್ಲಾ ಬಾಸ್ಗಳ್ ನೀವೇ ಇದೀರಲ್ಲ, ಬಲವಂತವಾಗಿ ನೀವೇ ಕುಡ್ಸಿ ಹೆಂಗಸರ್ ಜಾತಿನೇ ಕೆಡ್ಸೋಕೆ. ಏನೇ ಹ್ಯಾಂಡ್ ಪೋಸ್ಟ್ ಇಲ್ಲಿ ಯಾರನ್ ಕರ್ಕೊಂಡ್ ಬಂದಿದ್ಯಾ ತಲೆ ಹಿಡಿಯೋಕೆ? ಏಯ್ ಮುಚ್ಚೆ ಬಾಯಿ ಹೊಡ್ದೋದ್ ಮಡ್ಕಿ. ಈಗ ಹಿಸ್ಟ್ರಿ ರಿಪೀಟ್ ಆಗ್ತೈತಿ. ಎಕ್ಸ್ಟ್ರಾ ಲಾಯರ್ ಅದಾರ. ಆಸೆಗೆ ಕುಲಗೆಟ್ಟಿರೋ ಕಲಬೆರಿಕೆ ಹೆಣ್ಣೆ, ಕಾಮಾಂಧರಿಗೆ ಕೊಡೆ ಆದ್ರೆ ನೆಂದು ಹಾಳಾಗೋದು ನೀನೆ. ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಯಾರು ಬರಲ್ಲ ನಿನ್ ಸಹಾಯಕ್ಕೆ. ಏಯ್, ಜನರ ರಕ್ಷಣೆ ಮಾಡುವಂತ ಆರಕ್ಷಕ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಕೊಟ್ರೆ ಅದನ್ನ ಉಳಿಸ್ಕೊಳ್ಳೋಕು ಯೋಗ್ಯತೆ ಇಲ್ದೆ ಈ ಕಿತ್ತೋದ್ ನನ್ ಮಕ್ಕಳಿಗೆ ಅಂಗರಕ್ಷಕನಾಗಿದ್ಯಲ್ಲೋ ವಾಚ್ಮೆನ್. ನೀನ್ ನನ್ ಮೇಲೆ ಜಬರ್ದಸ್ತ್ ಮಾಡೋದಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾನ್ ನಿನ್ ಸಬಾರ್ಡಿನೇಟು ಅಲ್ಲ. ನಾಯಿ, ಮದ್ಯ ಮಾಂಸದ ಆಸೆಗ್ ಬಿದ್ದು ಒಬ್ಬ ಸಹೋದ್ಯೋಗಿ ಮೇಲೆ ಅತ್ಯಾಚಾರ ಮಾಡ್ಸೋದಿಕ್ಕೆ ಮಧ್ಯವರ್ತಿ ಆಗ್ಬಿಟ್ರೆ ಮಾರ್ಕೆಟ್ ಬರೋದಿಲ್ವಲ್ಲೇ ಲೋಫರ್. ಮಾರ್ಕ್ ಆಗಿ ಮರ್ಡರ್ ಆಗೋಕ್ತ್ಯಾ ನೋಡು, ನೀನ್ ಜಾಸ್ತಿ ರೀ ಯಾರೀ ಇವ್ರು? ಅದು ಇವಳು. ಹೇಳೋ, ಯಾವ್ದೋ ಶನಿ ದೇವರ ಕಥೆನೋ ಸತ್ಯನಾರಾಯಣ ಕಥೆನೋ ಹೇಳಿ ಸಾಕಾಕು. ಇವ್ರು ನಿಮ್ ಲೈಫ್ ಪಾರ್ಟ್ನರಾ? ಕಟ್ಕೊಂಡಿರೋ ಹೆಂಡತಿಗಾದ್ರೂ ನಿಜ ಹೇಳಯ್ಯ, ಕೋರ್ಟಲ್ ಮಾತ್ರ ಸುಳ್ಳು ಹೇಳೋದಾ? ಇಲ್ಲಿ ಹೆದರ್ಕೆನಾ? ಮಹಾ ಮುತ್ತೈದೆ ಮನೇನೆ ಬಾರು, ಗ್ಲಾಮರ್ ಹೆಂಡತಿನೇ ಸಪ್ಲೈಯರು, ರೇಪಿಸ್ಟ್ ಗಳೇ ಕಸ್ಟಮರ್ಸು. ವಾಹ್, ಕಣ್ಕಂಡ್ ಹೆಣ್ಮಕ್ಳನ್ನ ಹುರ್ದು ಮುಕ್ಕೋ ಈ ಕಚ್ಚೆ ಹರ್ಕರ್ಗೆ ಲಂಪಟರಿಗೆ ಮನೇಲೆ ಕೂರ್ಸಿ ಹಾಟ್ ಡ್ರಿಂಕ್ ಸಪ್ಲೈ ಮಾಡ್ತಾ ಇದ್ಯಾ? ನೋಡಕ್ ಚೆನ್ನಾಗೇ ಇದ್ಯಾ. ನಾಳೆ ಪ್ರಸಂಗ ಬಂದ್ರೆ ನಿನ್ನನ್ನು ರತಿ ಮಾಡ್ಕೊಳ್ಳೋ ಸರ್ದಿಗೋಸ್ಕರ ಕಾಯ್ತಾ ಇದ್ದಾರೆ. ಇರೋಕ್ ಬಂದಿಲ್ಲ ಕಣೋ, ಅನ್ಯಾಯ ಆಯ್ತು ಅಂತ ಕಣ್ಣೀರಿಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಳಲ್ಲ ನಾನು. ಆಗಿರೋ ಅನ್ಯಾಯ ಪ್ರತಿಯಾಗಿ ಪ್ರತಿಕಾರದ ರಣಕಹಳೆ ಊದಕ್ ಬಂದಿದ್ದೀನಿ. ಆಯಸ್ ಮುಗಿಯೋಕ್ ಮುಂಚೆ ಸಾಯಕ್ ರೆಡಿ ಆಗ. ಎಡೆ ಮುರಿ ಪುಂಡ ಪೊರ್ಕಿ ಸೊಂಟ ಮುರಿ ಪುಂಡ ಮಾರಿ ನಾರಿ ರಾಗಿಣಿ ಆತಂಕ ವಿನಾಶಿನಿ ಕಾಕಿ ವಸ್ತ್ರ ವಿರಾಜಿ. ಅಕ್ಕ, ನೀನ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಬಂದಿದ್ ಲೆಟರ್ಸ್ ಇವು. ನಿನ್ ಇಮೇಲ್ ಅಲ್ಲಿ ತುಂಬಾ ಮೆಸೇಜಸ್ ಇದೆ, ಹೋಗಿ ಚೆಕ್ ಮಾಡು. ನಮಸ್ಕಾರ ರೀ ಮೇಡಮ್ ಅವರೇ, ನಮ್ದು ಶ್ರೀಮಂತ ಮನೆತನ. ನಮ್ಮ ಯಜಮಾನ್ರು ರೇಷ್ಮೆ ವ್ಯಾಪಾರಿ. ಒಂದೊಂದ್ಸಲ ಅವರು 6-7 ತಿಂಗಳು ಊರಾಗಿರೋದಿಲ್ಲ. ಅವ್ರು ಇಲ್ದಿರೋ ಟೈಮ್ನಾಗ ನಮ್ಮ ಮಾವ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ಯಾ? ಈಗೇನು ಮಾತಾಡದೆ ಸುಮ್ನೆ ನಿಂತಿದ್ಯಲ್ಲ ರಾಗಿಣಿ, ಏನ್ ವಿಷಯ? ಅಪ್ರಾಪ್ತ ವಯಸ್ಸಿಂದ ಹಿಡಿದು ಮಾವ ಸೊಸೆನ, ಕಾಲೇಜ್ ಪ್ರಿನ್ಸಿಪಲ್ ಸ್ಟೂಡೆಂಟ್ ನ, ಆಫೀಸ್ ಫ್ಯಾಕ್ಟರಿಗಳಲ್ಲಿ, ಮಠ ಆಶ್ರಮದಲ್ಲಿ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇರೋ ಈ ಸೊಸೈಟಿನಲ್ಲಿರೋ ಕಾಮಂದರಿಗೆಲ್ಲ ಒಂದು ಕೊನೆ ಹಾಡ್ಬೇಕು. ಇಂಥವ್ರನ್ನೆಲ್ಲ ಸಾಲಾಗಿ ನಿಲ್ಸಿ ಗುಂಡಿಟ್ಟು ಕೊಲೆ ಮಾಡ್ಬೇಕು. ಈಸಿಯಾಗಿ ಸತ್ ಹೋಗ್ತಾರ ಅಷ್ಟೇ. ಆ ಹೆಣ ಇಟ್ಕೊಂಡು ಏನ್ ಮಾಡ್ತೀಯ? ಅಂದ್ರೆ ರಾಗಿಣಿ, ನಾನಿಂಗ್ ಅವತ್ತೇ ಹೇಳಿದೆ, ಕೆಲವು ಗಂಡಸರು ಈ ಸಮಾಜಕ್ಕೆ ವಾಸಿ ಆಗ್ತಿರೋಂತ ಕಾಯಿಲೆಗಳು ಅಂತ. ನೋಡಿ, ಆ ಕಾಯಿಲೆಗಳಿಗೆ ಪರ್ಮನೆಂಟ್ ಮೆಡಿಸಿನ್ ಕಂಡು ಹಿಡಿಬಾರ್ದು ಅಂತ ನಾನ್ ಹೇಳ್ತಿರೋದು. ಡೋಂಟ್ ವರಿ, ಶಾರ್ಟ್ಲಿ ಐ ಲೆಟ್ ಯು ನೋ ಅಬೌಟ್ ಇಟ್. ಯಾವಾಗ ಗೊತ್ತಾಗತ್ತೆ? ಇನ್ನೂ ಸಾಕಷ್ಟು ಹೆಣ್ಮಕ್ಳು ಬಲಿ ಆದ್ಮೇಲ? ಇದನ್ನೆಲ್ಲ ಓದಿ ಹೆಣ್ಮಕ್ಳು ನೋವು ಏನು ಅಂತ ಗೊತ್ತಾಗತ್ತೆ. ಇದೇನ್ ಕಡ್ಲಿಬಿಟ್ಟಿ ಇಲ್ಲಿ? ಇದೇನ್ ದೇವ್ರು, ನಿನ್ ಮುಖ ಮೂತಿ ಎಲ್ಲ ಹಿಂಗ್ ಚೊಚ್ಚವ್ರೆ. ಅವ್ರ ಮನೆ ಕಾಯುವಾಗ ಯಾರವ್ರು? ಇದೇನ್ ದೇವ್ರು, ನಮ್ ದೇವ್ರಿಗೆ ಮುಖ ಮೂತಿ ಎಲ್ಲ ಕಿತ್ತೋಗಂಗ್ ಹಿಂಗ್ ಬಾರಿಸಿದ್ಯಾ? ನಮ್ಮನ್ ಹುಡ್ಸಿ ತಪ್ಪು ಮಾಡಿದ್ಯಲ್ಲ ಅದಕ್ಕೆ. ಏಯ್ ಎದೆಳ ಮಂಜುನಾಥ, ಇನ್ನೊಂದ್ಸಲ ನಮ್ ತಂದೆ ಹತ್ರ ಬಂದು ಬಾರು ಗೀರು ಅಂತಂದ್ಯೋ ದೆವ್ವ ಬಿಡಿಸ್ಬಿಡ್ತೀನಿ. ಕಳಿಸ್ಕೊ ಇಲ್ಲಿಂದ. ಏನ್ ದೇವ್ರು ಇದು? ನೀನ್ ಜಾಸ್ತಿ ಆಯ್ತು. ನೀನ್ ಪೊಲೀಸ್ ಬುದ್ಧಿ ಎಲ್ಲ ಮನೇಲಿ ತೋರಿಸ್ಬೇಡ. ಅಲ್ಲ, ನಿನ್ ಕೆಲ್ಸ ಹೋಗ್ಬಿಟ್ರೆ ನಾವೇನ್ ಹೊಟ್ಟೆಗೆ ಮಣ್ಣು ತಿನ್ಬೇಕಾ? ನನ್ನ ಫ್ರೆಂಡು ಅವನು ಏನೋ ಐಡಿಯಾ ಕೊಟ್ಟ ಹೀರೋಯಿನ್ ಮಾಡಕ್ಕೆ ಅಂತ. ಅದಕ್ಕೆ ನಾ ಟ್ರೈ ಮಾಡ್ದೆ ಅಷ್ಟೇ.
ನೀನ್ ಯಾರೋ ಡಿಸಿಷನ್ ತಗೊಳಕ್ಕೆ? ನಿಮ್ಮನೆ ಹಿರಿಯ, ನನ್ಗೇನೇನೋ ಅವಶ್ಯಕತೆ ಇರುತ್ತೆ. ನನ್ ಕುಡಿಯಕ್ ಕಾಸು ಯಾರು ಕೊಡ್ತಾರೆ? ಅಂದ್ರೆ ಕುಡಿಯಕ್ ಹಣ ಬೇಕು ಅಂದ್ರೆ ನಮ್ಮನ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? ಸೌಜನ್ಯ ಅಕ್ಕ, ಏನಕ್ಕ? ಲಿಪ್ಸ್ಟಿಕ್ ಪೌಡರ್ ಗ್ಲಾಮರ್ ಆಗಿರೋ ಡ್ರೆಸ್ ತಗೊಂಬ. ನನ್ ಹಣೆ ಬರದಲ್ಲಿ ಹುಟ್ಟಿಸಿದ್ರು ನನ್ನ ತಂದೆ ಹೀಗೂ ತೀರಿಸ್ಬೇಕು ಅಂತಿದ್ರೆ ಅದು ಆಗೋಗ್ಲಿ. ಕಂಟ್ರಿ ಡ್ರಿಂಕ್ಸ್ ಏನು, 5 ಸ್ಟಾರ್ ಹೋಟೆಲ್ ನಲ್ಲಿ ಫಾರಿನ್ ಡ್ರಿಂಕ್ಸ್ ಕುಡಿಬಹುದು. ಹೇಗೋ ಕೆಟ್ಟೋಗಿದ್ದೀನಿ. ಪಾಪ್ಯುಲರ್ ಫಿಗರ್ ಬೇರೆ, ಈಸಿಯಾಗಿ ಗಿರಾಕಿ ಸಿಗ್ತಾರೆ. ನನ್ ತಲೆ ಹಿಡ್ಬಿಡು, ಸೆರಗ್ ಹಾಕ್ಬಿಡ್ತೀನಿ. ಬೇಡಮ್ಮ, ಬೇಡಮ್ಮ ಮಗಳೇ, ನೀನ್ ಈ ತರ ಮಾತಾಡಿ ನಲ್ಲಿ ಅದೇ ಚುಚ್ಚಬೇಡಮ್ಮ, ಚುಚ್ಚಬೇಡ. ದೇವರು ಕುಡಿತ ಚಟಕ್ಕೆ ನಾನು ಬಲಿಯಾಗಿರ್ಬೋದು. ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಚಿಂತೆ ಮಾಡದೇ ಇರ್ಬೋದು. ಆದ್ರೆ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ತಲೆ ಹಿಡಿಯೋ ಕೆಟ್ಟ ತಂದೆ ದೇವ್ರು, ದೇವ್ರು ನನಗೆ ನಿಮ್ಮಲ್ಲಿ ಬಿಟ್ರೆ ಬೇರೆ ಯಾರಿಲ್ಲ ಮಕ್ಕಳೇ. ನನ್ನ ದೂರ ಕಳಿಸ್ಬಿಡಮ್ಮ, ದೂರ ಕಳಿಸ್ಬಿಡಮ್ಮ. ನಿನ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಏನ್ ಮಾಡ್ತಿದ್ದೀರಾ? ಇಲ್ಲೇ ಕರ್ಕೊಂಡ್ ಬಂದಿರಿ. ರಾಗಿಣಿ ಸ್ಟೇಷನ್ ಕರ್ಕೊಂಡ್ ನಡ್ರಿ. ಬಾ, ಬಿಡಿ ನನ್ನ. ಸುಮ್ಮನೆ ಬಾ. ಇರ್ಲಿ. ಯಾಲ ಏನಿಲ್ಲ ಅಪ್ಪ ಇದು ರಕ್ತ. ಸಣ್ಣವಿದ್ದ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿ ದೊಡ್ಡವಾದ್ಮೇಲೆ ಮಾಡಿಸ್ಕೊಂಡಿ ಏನು? ಅಯ್ಯೋ, ಏನ್ ಹೇಳದ್ರಿ ಸರ? ಇಲ್ಲ ಅದಾಳಲ್ರಿ ಈಕಿ, ಈ ಕಂಡಕ್ಟರ್ಗೆ ಅಲ್ಲಿಗೆ ಎಲ್ಲಿ ಇವನ ಬಗ್ಗೆ ಯಾಕೆ ನಿಂತಲೇ ಸಡದ್ ನಿಂದ್ರ? ಅಯ್ಯೋ, ಅವ ನಿಂದ್ರಕ್ ಆಗಂಗಿಲ್ರಿ ಸಾಹೇಬ್ರ. ಈಕಿ ಹಂಗ್ ಮಾಡ್ಬಿಟ್ಟಾಳ. ಸಾಮಾನ್ಯದಾಕೆಲ್ರಿ ಈಕಿ. ನೀವ ಅವನ್ ಗತಿ ಕಾಣಿಸ್ರಿ ಸಾಹೇಬ್ರ. ಇಂಥ ಕೆಲಸ ನೀ ಏನಾರ ಅಫ್ಘಾನಿಸ್ತಾನದಾಗ ಮಾಡಿದ್ರೆ ಪಬ್ಲಿಕ್ ರೋಡ್ನ್ಯಾಗ ಕಲ್ಲು ಹೊಡೆದು ಸಾಯಿಸ್ತಿದ್ರ. ಯಾಕ ಗುಂಡ್ಕಲ್ ಎತ್ತಕ್ ಆಗುದಿಲ್ಲ ಅಂತ ಕಲ್ಲ ಹೊಡೆದ್ ಸಾಯಿಸ್ತಾರೇನು? ಸಾಯಿಸು ಅಂತ ಯಾವ ದೇಶದಾಗೂ ಹೇಳೇ ಇಲ್ಲ, ಕ್ಷಮ್ಸು ಅಂತಾರ. ಇದನ್ನೆಲ್ಲ ನೀವ ಹುಟ್ಟಾಕಿರಿ. ನಿನ್ ಹತ್ರ ಏನ್ ಮಾತು? ರಾಗಿಣಿ ಮೇಡಮ್ ಎಲ್ಲದರ? ನಿನ್ನ ರಾಗಿಣಿ ಮೇಡಮ್ ರೇಪ್ ಆಗಿ ಸ್ಕ್ರಾಪ್ ಆಗಿ ತೋಪಾಗಿ ಹೋದ್ರು. ಇಲ್ಲಿ ನಾನಾ ಈಗ ಹೆಡ್. ಶೆಡ್ಗೆ ಹೋಗೋ ನಂಗದಿ ನೀ ಹೆಡ್ಡ. ಇಲ್ಲಿ ಯಾರನ್ನು ಟಾಸ್ ಹಾಕಕ್ಕೂ ಕ್ರಾಸ್ ಮಾಡಕ್ಕೂ ಆಗಂಗಿಲ್ಲ. ಅವರ ಹೆಡ್. ದಟ್ ಇಸ್ ರಾಗಿಣಿ IPS. ಹೆಣ್ಮಕ್ಳನ್ನ ಈ ರೀತಿ ಹಿಡಿಯೋದು ಎರಡೇ ಸಲ. ಒಂದು ಮೈ ಮೇಲ್ ದೆವ್ವ ಬಂದಾಗ, ಮತ್ತೊಂದು ಹೆಂಡತಿ ನಡತೆಗೆಟ್ಟಾಗ. ಇವಳಿಗೇನಾದ್ರೂ ದೆವ್ವ ಹಿಡಿದಿದ್ಯಾ? ಇವಳು ನಿನ್ ಹೆಂಡತಿನಾ? ಇಲ್ರಿ ಮೇಡಮ್. ಹುಡ್ಗೀರ್ ನೇನ್ ಆಟದ ಬೊಂಬೆ ಅನ್ಕೊಂಡಿದೀರಾ? ಲೇ ಅಂತೆ. ಲೇ ಅನ್ನೋದಕ್ಕಿಂತ ಮುಂಚೆ ಲಾ ತಿಳ್ಕೊ. ಹೆಣ್ಣಿಗೆ ವಿಶಿಷ್ಟ ಸ್ಥಾನ ಕೊಟ್ಟಿರೋ ದೇಶ ನಮ್ದು. ಹೆಂಗಸ್ರನ್ನ ಪರ್ಮಿಷನ್ ಇಲ್ಲದೆ ಮುಟ್ಟಬಾರ್ದು. ಭೂಮಿಗೆ ಭೂ ಮಾತೆ ಅಂತಾರೆ. ಫ್ಲಾಗ್ ಹಾಯ್ಸ್ಟ್ ಮಾಡ್ಬೇಕಾದ್ರೆ ಭಾರತ್ ಪಿತಾ ಕಿ ಜೈ ಅನ್ನಲ್ಲ, ಭಾರತ್ ಮಾತಾ ಕಿ ಜೈ ಅಂತಾನೆ ಹೇಳೋದು. ಸಂತಾನ ಇವಳು. ಏನಮ್ಮ ನಿನ್ ಪ್ರಾಬ್ಲಮ್? ಮೇಡಮ್, ನಾನ್ ಡೈಲಿ ಆಫೀಸ್ಗೆ ಹೋಗೋ ಟೈಮ್ಗ ಆ ರೂಟ್ನ್ಯಾಗಿರೋದು ಅದೊಂದಾ ಬಸ್ ರೀ. ಪ್ರತಿದಿನ ನೀನು ನೋಡಿ ನೋಡಿ ನನಗೇನು ಅನ್ನಿಸ್ತೈತಿ ಗೊತ್ತಾ? ನನ್ನ ಹೆಂಡತಿಗೆ ಡೈವರ್ಸ್ ಕೊಡೋಣ ಅಂತ ಅನ್ನಿಸ್ತೈತಿ. ಆಮೇಲೇನು ನಿನ್ ಲಗ್ನ ಆಗ್ತೀನಿ. ಹೋಗ್ಬೇಕಾದ್ರ ಬರ್ಬೇಕಾದ್ರ ಇವ್ನ್ ಟಾರ್ಚರ್ ತಡ್ಕೊಂಡು ಸಾಕಾಗೋಗಿದ್ರಿ. ಆದ್ರ ಎಷ್ಟು ಅಂತ ಸಹಿಸ್ಕೊಳ್ಳಿ. ಅದ್ಕ ಏನಾದೋದಾಗ್ಲಿ ಅಂತ ಹೇಳಿ ಹೇರ್ ಪಿನ್ ತಗೊಂಡು ಚುಚ್ಬಿಟ್ಟೇನ್ರಿ. ಅವ್ರು ಹೇಳಿದ್ದೆಲ್ಲ ನಿಜಾನಾ? ಹೌದ್ರಿ. ತಪ್ಪ್ಯಾರ್ದು? ತಿದ್ಗೋತ್ಯಾ? ಹೋಗಿದ್ದಂತೂ ಒಳ್ಳೆ ಬರೋಂಗಿಲ್ಲ. ಇನ್ನೇನ್ ಮಾಡಿದ್ರೆ ತಿದ್ಕೋತೀನಿ. ಹಾಗಾದ್ರೆ ಇಲ್ಲಿ ಯಾಕೆ ಬಂದೆ? ಲೇಡಿ ಪೊಲೀಸ್ ಸಿಕ್ಕಾಕೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅವರೇ. ಅಂದ್ರೆ ಪೊಲೀಸ್ ಅಪ್ಪ ಇದ್ದಿದ್ರೆ ಇವಳ ಮೇಲೆ ಗೂಬೆ ಕೂರಿಸ್ತಿದ್ರಿ ಅಂತಾಯ್ತು. ಪಾಪ ನೀನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಸೋಣ ಅನ್ಕೊಂಡಿದ್ದೆ. ದೊಡ್ಡ ಮನಿ ಮೇಡಮ್ ಇವನನ್ನ ಒದ್ದು ಒಳಗ್ ಹಾಕು. ಮೇಡಮ್. ಅಯ್ಯಯ್ಯೋ ಬ್ಯಾಡ್ರಿ ಮೇಡಮ್, ಬಿಟ್ಬಿಡ್ರಿ. ಮೊದ್ಲ ನೋಯಾಗತ್ತೈತ್ರಿ. ಇನ್ನು ಮುಂದೆ ಅಲ್ಕ ಕೆಲಸ ಮಾಡುದಿಲ್ರಿ ಮೇಡಮ್. ಅದಾಗಿಲ್ಲ ಅಂದ ಮೇಲೆ ಯಾರ ಹತ್ತದ್ರೇನು ಇಳಿದ್ರೇನು ಎಲ್ಲ ನನ್ನ ಅಕ್ಕಗಿರಿದಂಗ್ರಿ. ಇನ್ ಮುಂದೆ ಅಕ್ಕ ಅನ್ಬಾರ್ದು, ಯಾರನ್ನು ಮಾತಾಡ್ಸೋದಿಲ್ರಿ. ಸಾರಿ ಅಕ್ಕ. ನಾನ್ ನೋಡ್ಕೋತೀನಿ, ನೀವು ಕೂತ್ಕೊಳ್ಳಿ ಪ್ಲೀಸ್. ಮೇ ಐ ಕಮ್ ಇನ್ ಸರ್?
ಓ ರಾಗಿಣಿ, ಕಮನ್ ಕಮನ್. Sir, ನೈಸ್ ಟು ಸೀ ಯು ಅಗೇನ್. sir, Oh. please accept this bouquet from my side. ಸಾವಿರ ವಂದನೆಗಳು. ಇದೆಲ್ಲ ಯಾಕೆ ಬೇಕಿತ್ತಮ್ಮ? ಇಡೀ ಡಿಪಾರ್ಟ್ಮೆಂಟ್ ನಲ್ಲಿ ನೀವೊಬ್ಬರೇ ನನ್ನ ಕ್ಯಾರೆಕ್ಟರ್ ನ ಸಪೋರ್ಟ್ ಮಾಡಿ ಡಿಫೆಂಡ್ ಮಾಡಿದೀರಾ. ಐ ಮಸ್ಟ್ ಸಲ್ಯೂಟ್ ಯು. ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಪಬ್ಲಿಕ್ ಕೆಲಸ ಆಗ್ಬೇಕಲ್ವಾ? ಪೊಲೀಸ್ ಆರ್ ನಾಟ್ ಪೊಲೀಸ್ ಎನಿಮೋರ್. ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡು, ಯಾರನ್ನು ನಮ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗದೆ ಕಂಪ್ಲೇಂಟ್ ತಗೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ಏನ್ ಸರ್ ಪ್ರಾಬ್ಲಮ್? 1 ಲಕ್ಷಕ್ಕೆ 6 ಲಕ್ಷ ರೂಪಾಯಿ ಮೀಟರ್ ಬಡ್ಡಿ ಕಟ್ಟಿದ್ದಾರೆ. ಈಗ ಮನೇನೂ ಬರ್ಕೊಡ್ಬೇಕಂತೆ. ಸರ್ ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ದಿಸ್. ನೀವು ಬನ್ನಿ ನನ್ ಜೊತೆ. ಯಾಕ್ರಿ, ಹೆಣ್ಣು ಅಂತ ಅನುಮಾನನ? ಅವಳು ಯಾವ ಗಂಡಸ್ಗೂ ಕಮ್ಮಿ ಇಲ್ಲ. ಅವಳ ರೇಂಜ್ ಬರೋಕೆ ನಮ್ ಡಿಪಾರ್ಟ್ಮೆಂಟ್ ಇರೋ ಜೆಂಟ್ಸ್ ಆಫೀಸರ್ಸ್ ನೀರು ಕುಡಿತಾರೆ. ನನಗ್ ಬದಲು ನನ್ನ ಮಗನೇ ಬಂದ ಅಂತ ತಿಳ್ಕೊಳ್ಳಿ. ಹೋಗಿ. ನಾನ್ಲೇ ಬಡ್ಡಿ ಬಸವರಾಜ ಜೀವ ಬೇಕಾರ ಬಿಟ್ಟನ, ಆದ್ರ ಬಡ್ಡಿ ರೊಕ್ಕ ಮಾತ್ರ ಬಿಡಂಗಿಲ್ಲ. ಮುಂಜಾನೆ ಆಗೋದ್ರಾಗ ನಮ್ ಹುಡುಗರು ನಿಮ್ ಮನಿ ಹತ್ರ ಬರ್ತಾರ. ಬಡ್ಡಿ ಸಮೇತ ಅಸಲು ಸೇರ್ಸ್ಕೊಟ್ರ ಬದುಕೋತಿ ಮಗನ. ಇಲ್ಲ ಅಂದ್ರ ನಮ್ ಹುಡುಗರು ನಿಮ್ ಮನಿ ಹೆಣ್ಮಕ್ಳನ್ನ ಎತ್ತು ಹಾಕೊಂಡ್ ಬರ್ತಾರ. ಖಬರ್ ಇರ್ಲಿ. ಏ ಮುನಿಯ, ಇಲ್ಲದ ಅಲ್ಲೇ ಆ ಜೋಶಿ ಮನಿ ಪತ್ರ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದ. ಅವನ್ ಹೇಳಿದ ತಾಸ್ಕಿಂತ ಹೆಚ್ಚಾತಲ್ಲೋ. ಅಣ್ಣ ಬಂದನಣ್ಣ. ಬಾರ್ಪಾ, ಬರಗಾಲದಾಗ ಹುಟ್ಟವನ. ಮನಿ ಪತ್ರ ತಂದಿದ್ಯಾ ಹೆಂಗ? ಪತ್ರ ತಂದಿನಿ. ನೀ ಕೊಟ್ಟಿರೋ ರೊಕ್ಕಕ್ಕ ಬಡ್ಡಿ ಸಮೇತ ಕೊಟ್ಟಿನಿ. ಇನ್ಯಾವ ರೊಕ್ಕನೂ ಕೊಡಂಗಿಲ್ಲ. ಏನೋ ನಿನ್ನ ಅಪ್ಪನ ಅಣ್ಣ ಅಣ್ಣ ಅಂತಿದ್ದವ ಇವತ್ತೇನ್ಲಿ ಬಲ್ ಜಬರ್ದಸ್ತಿಯಾಗಿ ಮಾತಾಡಕತ್ತೀಯ? ಏನ್ ನೋಡಕತ್ತಿ? ಒದ್ ಎಳ್ಕೊಂಬಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಲೇ. ಕಾಕಿಲ್ ಕಸ್ಕೊಂಡ್ರೇನ? ಅವನ ಮನಿನ ನನ್ನ ಹೆಸರಿಗೆ ಬರ್ಸ್ಕೊಂತೀನಿ. ಆಮೇಲೆ ಅದನ್ನ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ತೀನಿ. ಆಗ ನೀನು ರಾಗಿಣಿ ಬಸವರಾಜ್ ಅಂತ ಬರ್ಸ್ಕೊಂತೀಯನ? ಏನಂದೆ? ಹೆಂಡತಿ ಆಗು ಅಂದೆ. ಇನ್ನೊಂದು ಪಡಲೇನು ಮೀಟರ್ ಬಡ್ಡಿಗ್ ಸಾಲ ಕೊಟ್ಟು ಅವ್ರ ಹತ್ರ ಖಾಲಿ ಸ್ಟಾಂಪ್ ಪೇಪರ್ ಬ್ಲಾಂಕ್ ಚೆಕ್ಸ್ ತಗೊಂಡಿದ್ಯಲ್ಲ, ಅದನ್ನ ವಾಪಸ್ ಕೊಡು. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಬೇಡ್ರಿ ಮೇಡಮ್. ಏ ಮೋನಿಯಾ, ಅವೆಲ್ಲ ತಂದ್ಕೊಡ್ಲೆ. ಏನ ಇದೆಲ್ಲ ನಿಂದು? ಫೇಕ್ ಕೋರ್ಟ್ ಕೇಸ್ಗೆ ರಿಯಾಲಿಟಿ ಟಚ್ ಕೊಟ್ಟಿದ್ದೀನೋ ಗೂಸು ನನ್ ಮಗನೇ. ಏಯ್ ಬಗಳು, ಕೋರ್ಟ್ನಾಗ ಸುಳ್ಳು ಸಾಕ್ಷಿ ಹೇಳುವಂದ ಹೇಳ್ದಿದ್ರ ಮೀಟರ್ ಬಡ್ಡಿ ಕೇಸ್ನಾಗ ಎನ್ಕೌಂಟರ್ ಮಾಡ್ತೀನಿ ಅಂತ ಧಮಕಿ ಹಾಕ್ದ ಮೇಡಮ್ ಈ ಮಾದೇಗೌಡ. ಯಾಕೋ ಮಗನೇ, ಏಯ್
ಮೇಲ್ ಪ್ರಾಸ್ಟಿಟ್ಯೂಟ್ ಏನೇ ಅಂದೆ? ನೀನು ಎಲ್ಲಪ್ಪಂಗೆ ಗಂಡು ಸೂಳೆ ಅಂದೆ. ಏಯ್! ಏಯ್! ಪೊಲೀಸ್ ಪವರ್ ನ ಇಟ್ಕೊಂಡು ಪಬ್ಲಿಕ್ ಅನ್ ಹೆದರ್ಸ್ದಂಗಲ್ಲ ಈ ಗಂಡು ಬೇರುಂಡನ್ ಹೆದರ್ಸೋದು. ನೀನ್ ನನ್ನ ಚಾರಿತ್ರ ಕೆಡಿಸಿದ್ರು ಐ ಆಮ್ ಸ್ಟಿಲ್ ಇನ್ ಜಾಬ್, ಬಟ್ ಯು ಆರ್ ಔಟ್ ಆಫ್ ಜಾಬ್. ನಿನ್ನಂಥ ನನ್ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಬದಲು ಇಂಥ ನನ್ ಮಕ್ಕಳಿಗೆ ತಲೆ ಹಿಡ್ಕೊಂಡಿರೋದೇ ಒಳ್ಳೇದು. ಏನೋ ಎಂಜಿಲೆಲೆ ಕುಡ್ದು ಚಿತ್ತಾಗಿದ್ರು ಕೆಚ್ಚಿದೆ ಅಂತ ಕೆಟ್ಟದಾಗ ಲುಕ್ ಕೊಟ್ರೆ ಹುಚ್ಚಿಡಿಸ್ಬಿಡ್ತೀನಿ. ನಾನೀಗ ಕೋರ್ಟ್ ಅಲ್ಲಿ ಕೇಸ್ ನ ರೀಓಪನ್ ಮಾಡಿದ್ರೆ ಜನ ನಿನ್ನ ಫುಟ್ಬಾಲ್ ಆಡ್ಬಿಡ್ತಾರೆ. ಏಯ್, ಕೇಸ್ ರಿಓಪನ್ ಮಾಡಿ ನನ್ನ ಹತ್ರ ಏನ್ ಕಿತ್ಕೋತೀಯ ನೀನು? ಕಿತ್ಕೊಳಕ್ ಏನಿದೆ ನಿನ್ ಹತ್ರ? ರೇಣುಕಾಂಬ ಪ್ರಸಾದಾನ ಅಮ್ಮ ತಾಯಿ ತಟ್ಟೆ ಬಿಟ್ರೆ ಇನ್ನೇನಿದೆ? ನೀನ್ ಹಾಕೋ ಚಪ್ಲಿಯಿಂದ ಹಾರೋ ವಿಮಾನದವರೆಗೂ, ನೀನ್ ನುಂಗೋ ಆಸ್ಪ್ರೋ ಅನಾಸಿನ್ ಇಂದ ಏಡ್ಸ್ ಮೆಡಿಸಿನ್ ವರ್ಗೂ ಖರ್ಚಾಗೋದೆಲ್ಲ ಪಬ್ಲಿಕ್ ದುಡ್ಡು. ಭಿಕ್ಷುಕ ಚೆನ್ನಾಗಿರ್ಲಿ ಅಂತ ಸುಮ್ನೆ ಬಿಟ್ಟಿದ್ದಾರೆ. ಮಂಡು ಮುಚ್ಕೊಂಡ್ ಸುಮ್ನೆ ಇದ್ರೆ ಸರಿ. ಸಾಫ್ಟ್ ಅಂಡ್ ರಫ್ ಆಗಿರೋ ನಮ್ಮ ಉತ್ತರ ಕರ್ನಾಟಕದ ಜನ ಎದ್ ನಿಂತ್ರೆ ವೀರಭದ್ರನ್ ಅವತಾರ. ಇದುವರೆಗೂ ನಿನ್ನ ಸಹಿಸ್ಕೊಂಡಿರೋ ಕಾರಣ ಊರಲ್ಲಿರೋ ಒಳ್ಳೆತನ. ಅದನ್ನ ನೀನು ಪುಕ್ಕಲ್ತನ ಅನ್ಕೊಂಡಿದ್ಯಾ? ತಲೆ ಕೆಟ್ರೆ ಒಬ್ಬೊಬ್ರು ಒಂದೊಂದು ಆಯುಧ ಆಗಿ ನೀನ್ ಎದೆ ಬಗದ್ಬಿಟ್ಟಾರೆ. ಏನೇ ಪೋರಿ, ನಮ್ ಸಾವ್ಕಾರ್ಗೆ ಹಿಂಗಂತೆ ನಿನಗೂ ಇವನ್ ಗತಿನೇ ಆಗ್ತೈತೆ. ಫಸ್ಟ್ ಇದನ್ನ ಫಿನಿಶ್ ಮಾಡ್ರಲ್ಲ, ಆಮೇಲೆ ಮಿಕ್ಕಿದ್ದು. ಇಲ್ಲ ಅಂದ್ರ ಕಿಕ್ಕೇರಂಗಿಲ್ಲ. ಅದನ್ನ ಕೊಡ್ಲಿಲ್ಲ ಅಂದ್ರ ನಾ ಬಿಡಂಗಿಲ್ಲ. ಬಾಟಲ್ನಾಗ ಇನ್ನೂ ಉಳ್ದೈತಿ, ಅದೆಷ್ಟು ಫಿನಿಶ್ ಮಾಡ್ಬಿಡ್ರಲ್ಲ, ಆಮೇಲೆ ಅದು. ಇದ್ರಲ್ಲಿ ಸುಮಾರು 60 ಜನರ ಫೋಟೋ, ಇವ್ರ ಅಡ್ರೆಸ್, ಫೋನ್ ನಂಬರು, ಇವ್ರು ಮಾಡಿರೋ ಕೃತ್ಯಗಳ ಡೀಟೇಲ್ಸ್ ಇದ್ರಲ್ಲಿದೆ. ಇವರೆಲ್ರಿಗೂ ಹಂತವಾಗಿ ಶಿಕ್ಷೆ ಆಗ್ಲೇಬೇಕು. ಇದಕ್ಕೆ ನಿಮ್ಮೆಲ್ಲರೂ ಸಹಕಾರನೂ ಬೇಕು. ಮೇಡಮ್, ನಾನೊಬ್ಬ ನರ್ಸ್ ಆಗಿ ನೀವ್ ಯಾವ್ದೇ ಕೆಲಸ ಹೇಳಿದ್ರು ಮಾಡ್ತೀನಿ. ರಾಗಿಣೀರ, ನನ್ ತಂಗಿ ಮೇಲೆ ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದ್ರ ಸಲದ್ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇಂಥ ಹೀನ ಕೃತ್ಯ ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ರಾಗಿಣಿ, ಕೌಸಲ್ಯಲ್ಲಿ ಕಾಣಿಸ್ತಾನ? ಏನಾಯ್ತು? ನಾನು ಫೋನ್ ಮಾಡ್ತೀನಿ. ನನ್ನ ಫುಲ್ ಟೈಟ್ ಮಾಡಿ ಮಲಗ್ಸಕ್ ನೋಡ್ತಾ ಇದೀ. ಬಿಡಂಗಿಲ್ಲ. ಬರ್ರಿ ಯಾಕೋರೆ, ಬಂದೈತಿ. ಬರ್ರಿ ನಮಸ್ಕಾರ ರೀ. ನಿನಗೆ ಪಂಚನಾಗತ್ತೆ. ನನ್ಗೈತಿ ಹೋಗ ಅಕ್ಕೋರೆ. ಬರ್ರಿ ಬರ್ರಿ ಬರ್ರಿ. ಎದ್ದಾಳೆ ಮೇಲೆ ಬರ್ರಿ. ಕುಂದ್ರಿ ಅಕ್ಕೋರೆ, ಕುಂದ್ರಿ. ಯಾರು ಚೀಟಿ ಕೇಳಿ ತಗರೇ. ಏ ಸುಧೀರ, ಎಲ್ಲದೇವ್ ಮರ್ಯ? ಲೇ, ಯಾಕ್ಲೇ ಮಗನೇ ಏನು ಮಾತಾಡವಲ್ಲಿ? ಗಾಳ ಹಾಕಿ ಆಳ ಹಳೆ ಕತ್ತಿಯ ಹೆಂಗೆ? ಅಳತಿ ಮಾಡಕ ಸ್ಕೇಲೇ ಇರ್ಲಾರ್ದಂಗ್ ಮಾಡ್ಯಾರೋ ಮಾವ. ಏನ್ ಹೇಳಕತ್ತಿಲೆ? ಈಗೇನಿದ್ರು 6 ಅಡಿ 3 ಅಡಿ ಕುಣಿ ತೆಗೆದು ಅಳತೆ ಮಾಡ್ಬೇಕು ಅಪ್ಪ. ಅಳಬೇಡೋ, ಅದ್ ಹೆಂಗಾತು ಅಂತ ಹೇಳು. ನಾನು ಅದಿನಲ್ಲ, ನಾನೆಲ್ಲ ಸುದ್ದಿ ಮಾಡ್ತೀನಿ. ಯಾರು ಸುದ್ದ ಮಾಡಕ್ ಆಗೋದಿಲ್ಲ.
ಊರು ತುಂಬಾ ಸುದ್ದಿ ಆಗೋಕ್ಕೂ ಮೊದ್ಲ ಸೂಸೈಡ್ ಮಾಡ್ಕೊಂಡು ಸಾಯದ ಈಗ ಉಳಿದಿರೋ ದಾರಿ ಮಾವ. ಅದೇನಾದ್ರು ಅಂತ ಬಿಡಿಸಿ ನಾಪನ. ಒಬ್ಳು ಹುಡುಗಿ ನನ್ನ ಡ್ರಾಪ್ ಕೇಳಿದ್ಲು. ಬೇಷಾತ್ ಬಿಡು ಅಂತ ಕಾರ್ ಒಳಗ್ ಕುಂದರ್ಸ್ಕೊಂಡಿ. ನೀವ್ ಬಹಳ ಹ್ಯಾಂಡ್ಸಮ್ ಅದಿರಿ. ಹೌದೇನಾ? ನಿನ್ನಾಗ ಬಿಂದಾಸ್ ಆಗಿರೋ ಪೋರಿ ಕಂಡ್ರ ನನಗ್ ಬಹಳ ಖುಷಿ ಆಗ್ತೈತಿ. ಎಲ್ಲಿಗೆ ಹೋಗಕತ್ತೀವಿ ನಾವು? ಒಂದ್ ಕಡೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಂಗಿಲ್ಲ. ಡ್ರಿಂಕ್ಸ್ ತಗೋತಿ? ನಿಮ್ ಕಂಪನಿ ಇದ್ರ ಹೆಂಗ್ ಬ್ಯಾಡಲ್ಲಿ? ನನಗ್ ಚೆನ್ನಾಗಿ ಕುಡಿಸಿ ಚಮಕ್ ಮಾಡಿದ್ಲ. ಆಗ ನಾನು ಅವಳನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟಿ. ಅಷ್ಟ್ರಾಗ ನನ್ನ ತಲಿಗೆ ಸುತ್ತಿಗಿಲ್ ಹೊಡೆದಂಗಾತು. ಪ್ರಜ್ಞೆ ತಪ್ಪದೆ ಕಣ್ಣು ಬಿಟ್ಟು ನೋಡಿದ್ರ ಯಾವ್ದೋ ಪಬ್ಲಿಕ್ ಪಾಯ್ಖಾನೆ ಮುಂದ ಮಲಗಿಸಿದ್ರ. ಮುಚ್ಚೆ ಹೊಯ್ಯೋಣ ಅಂತ ಹೋದ್ರ ಪುರುಷಾಂಗನೇ ಇರ್ಲಿಲ್ಲ ಮಾವ. ಮಾತಾಡೋ, ಎಲ್ಲದಿಂದ ಹೇಳು, ನಾನು ಈಗಿಂದ ಬರ್ತೀನಿ. ಏನ್ ಹೇಳ್ರಲ್ಲ ನಿಮ್ ಕಂಪ್ಲೇಂಟ್? ಯಾಕ್ರಿ ಸರ ಬರ್ಕೊಳ್ಳೋದ್ ಬಿಟ್ಬಿಟ್ಟು ಹಿಂಗ್ ಕೂತಿರಲ್ಲ, ಸುಟ್ ಕಾಗಿತ್ತಾರ. ಅಲ್ಲೋ ಮಾರಾಯ, ನಿಂದೆಂತ ಕಂಪ್ಲೇಂಟು? ಬ್ಯಾಗ್ ಕಳ್ತನ ಆಗೈತಿ, ಕಿಸೆ ಕಟ್ ಮಾಡ್ಕೊಂಡು ಹೋಗ್ಯಾರ, ಚೈನ್ ಹರ್ಕೊಂಡು ಹೋಗ್ಯಾರ, ಇಂತ 100 ಕಂಪ್ಲೇಂಟ್ ಬರ್ತಾವ. ನಾವು ಹಂಗೋ ಹಿಂಗೋ ಹೆಂಗೋ ಮಾಡಿ ಹುಡುಕೊಡ್ತೀವಿ. ಆದ್ರೆ ನಿಂದೆಂತ ಕಂಪ್ಲೇಂಟು ಮಾರಾಯ? ನೋಡಪ್ಪ, ಇನ್ನೊಂದ್ಸಲ ಸಂಡಾಸೊಳಗ್ ಹೋಗಿ ಅದಾಯ್ತಾ ಇಲ್ಲ ಅಂತ ನೋಡ್ಕೊಬ್ರು. ನೋಡಕೇನೈತ್ರಿ, ಮುಟ್ಕೊಂಡ್ರೆ ಗೊತ್ತಾಗಕ್ಕಿಲ್ಲ. ಕಂಪ್ಲೇಂಟ್ ತಗೋರಿ, ಹುಡ್ಕೊಡ್ರಿ. ಎಲ್ಲಂತ ಹುಡುಕ್ಲಿ, ಏನು ಅಂತ ಹುಡುಕ್ಲಿ? ಅದ್ರದ್ದೇನಾದ್ರೂ ಫೋಟೋ ಗೀಟ ಏನಾರು ಆಯ್ತೇನ್ರಿ ನಿಮ್ಮ ಹತ್ರ? ಸುಮ್ನೆ ಅಪ್ಪ, ಅದನ್ನೇನಾದ್ರು ಫೋಟೋ ತೆಗಿತಾರೇನ? ಫೋಟೋನಾರ ಇದ್ದಿದ್ರೆ ಪ್ರಿಂಟ್ ಹಾಕ್ಸಿ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಅಂತ ಬರಿಸಿ ಎಲ್ಲಾ ಗೋಡೆ ಮೇಲೂ ಹಚ್ಬೋದಿತ್ತಿಲ್ಲ. ನಿಮ್ ನಾಚಿಕೆ ಆಗಕ್ಕಿಲ್ಲ ಇದನ್ನೆಲ್ಲ ಹೇಳಕ್ಕ? ಅದ್ರಾಗ ಏನಾಯ್ತು ಅಪ್ಪ? ಮೇಡಮ್ ಏನಾಯ್ತು? ಅದು ಜಾಯಿಂಟ್ರಿ ಮೇಡಮ್ ಕಳ್ಕೊಂಬಿಟ್ಟಾರಂತ್ರಿ, ಕಂಪ್ಲೇಂಟ್ ಕೊಡಕ್ ಬಂದಾರ್ರಿ. ಕಂಪ್ಲೇಂಟ್ ತಗೊಂಡ್ರಾ? ಅದು ಹುಡುಕಕ್ ಆಗದೆ ಇರೋದ್ರಿ ಮೇಡಮ್. ಪೆಂಡಿಂಗ್ ಕೇಸ್ನಾಗ ಇದು ಒಂದ್ ಸೇರ್ಕೊತೈತ್ರಿ ಮೇಡಮ್. ಯಾಕೆ? ಏನ್ ಅಂತ ಕೇಸು? ಮೇಡಮ್ ಅವರ ಮದುವೆ ಗಂಡ್ಗೆ ಅದೇ ಇಲ್ಲ ಅಂತಾರಲ್ರಿ, ಅದ್ರಿ. ಸರಿ ಕಂಪ್ಲೇಂಟ್ ಅಂತೂ ತಗೊಂಡ್ಬಿಡಿ. ಸಿಕ್ಕಿದೆ ಅಂತ ಯಾರಾದ್ರೂ ತಂದ್ ಕೊಟ್ರೆ ಕರ್ದು ವಾಪಸ್ ಕೊಟ್ಟು ಕಳ್ಸಿ. ಆತ್ರಿ ಮೇಡಮ್. ಮುಸ್ತಫಾ, ಫಾಲೋ ಮೀ. ಸರಿ ಮೇಡಮ್. ನೋಡಿದ್ರ ಏನ ಸೀನಿಯರ್ ಆಫೀಸರ್ ಅಂತ ಅದಕ್ಕ ಹೇಳಲು. ಬಾಯ್ ಮುಚ್ಕೊಂಡು ಡೀಟೇಲ್ಸ್ ಹೇಳ್ರಿ ರೇ. ಬಣ್ಣ, ಉದ್ದ. ಹಲೋ, ಅರ್ಜೆಂಟ್ ಆಗಿ ಒಂದು ಮೊಬೈಲ್ ನಂಬರ್ ಟ್ರೇಸ್ ಔಟ್ ಮಾಡಬೇಕು. ನಂಬರ್ ಬರ್ಕೊಳ್ಳಿ. ಆಯಾ, ಅದು ನಿಮ್ ಏರಿಯಾ ಪೊಲೀಸ್ ಸ್ಟೇಷನ್ ನಾಗ ಹೇಳ್ರಿ. ಇದು ASP ಆಫೀಸ್ ಐತಿ. ಅಲ್ಲಿಗೆ ಮಾಡಿದೆ, ಅಲ್ಲಿ ಯಾರು ರೆಸ್ಪಾಂಡ್ ಮಾಡಲಿಲ್ಲ, ಅದಕ್ಕೆ ಇಲ್ಲಿಗೆ ಮಾಡಿದ್ದೀನಿ. ಪ್ಲೀಸ್ ನಂಬರ್ ಬರ್ಕೊಳ್ಳಿ. ಸರಿ, ವಿಷಯ ಏನು ಅಂತ ಮೊದ್ಲು ಅದನ್ನ ಹೇಳ್ರಲ್ಲ. ಅನುಷ್ಕಾ ಅಂತ ನನ್ನ ಮಗಳು ನರಸಿಂಹ ಅನ್ನೋ ವ್ಯಕ್ತಿ ಜೊತೆ ಹೊರಗಡೆ ಹೋದಳು. 3 hours ಆಯ್ತು, ಇನ್ನೂ ಮನೆಗೆ ಬಂದಿಲ್ಲ. ನಿಮ್ ವಿಳಾಸ ಹೇಳ್ತಿರ್ರಿ? ಕೃಷ್ಣಮೂರ್ತಿ, ಕ್ರಿಮಿನಲ್ ಲಾಯರ್. ತಡೀರಿ, ನಮ್ಮ ರಾಗಿಣಿ ಮೇಡಮ್ ಅವ್ರ ಕೇಸ್ನ ಉಲ್ಟಂ ಪಲ್ಟಾ ಮಾಡಲ್ ಲಾಯರ್ ನೀವೇ ಹೌದಲ್ಲೇನ್ರಿ? ಹಾ ಹೌದೌದು, ನಾನೇ. ಅಡ್ರೆಸ್ ಗೊತ್ತಿದೆ ಅಲ್ವಾ? ನಿಮ್ ಜಾತಕನೇ ಗೊತ್ತೈತ್ ಹೇಳ್ರಿ. ಅಲ್ಲ ರೀ, ನಿಮ್ಗಿರೋ ಟ್ಯಾಲೆಂಟ್ಗೆ ನಿಮ್ ಮಗಳನ್ನ ನೀವೇ ಹುಡುಕ್ಬೋದು, ಪೊಲೀಸರ ಗತಿ ಇಲ್ಲಪ್ಪ. ನಿಮ್ ತಿಜೋರಿಯಾಗೆ ಲಾ ಪುಸ್ತಕ ಐತಲ್ರಿ, ಅದ್ರಾಗ ಯಾವ್ದಾದ್ರು ಒಂದ್ ಲಾ ಪಾಯಿಂಟ್ ಹುಡುಕಿದ್ರೆ ನಿಮ್ ಮಗಳು ಆರಾಮಾಗಿ ಸಿಕ್ಕಲ್ ಬಿಡ್ರಲ್ಲ. ಕಂಪ್ಲೇಂಟ್ ಬರ್ಕೊಡ್ರಿ ಅಂತ ಫೋನ್ ಮಾಡಿದ್ರೆ ನನ್ಗೆ ಲಾ ಪಾಯಿಂಟ್ ಹೇಳ್ಕೊಡ್ತಾ ಇದ್ರೆ ನೀವು. ಹಲೋ 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 ಹಲೋ, ಏನಾಯ್ತ್ರಿ? ಕಬರ್ಗೇಡಿ ಅದ ನಮ್ಮ ಮಗ. ಮುಳುಗ್ ಸಾಯೋ ಮುಂದೆ ಸೋರೆ ಬುರುಡಿ ನೆನಪಾಗಿರ್ಬೇಕು ಇವನಿಗೆ. ಅನುಭವ ಸಾಯಿ ಮಗನೇ. ಯಾರ್ದು? ಹಲೋ, ಹುಬ್ಳಿ ರೈಲ್ವೆ ಸ್ಟೇಷನ್. ಬೇಕು ಅಂತಾನೆ ಮಾಡ್ತಿದ್ದೀರಿ ಇದನ್ನ? ಇದು ನನ್ನ ಮಗಳು ಭವಿಷ್ಯದ ಪ್ರಶ್ನೆ ರೀ. ಪ್ರಯಾಣಿಕರಲ್ಲಿ ವಿನಂತಿ, ಹುಣಕುಂಟಿ ಮಾರ್ಗವಾಗಿ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಹೊರಟು ಅರ್ಧ ತಾಸು ಆಗಿರುವುದರಿಂದ ಪ್ರಯಾಣಿಕರು ಯಾರು ಟಿಕೆಟ್ ಅನ್ನು ಖರೀದಿಸಬಾರದು. ಖರೀದಿಸಿದ ಪಕ್ಷದಲ್ಲಿ ನಾವು ಜವಾಬ್ದಾರರಲ್ಲ. ಮ್ಯಾನೇಜ್ಮೆಂಟ್ ಪರವಾಗಿ ಹುಬ್ಳಿ ರೈಲ್ವೆ ಸ್ಟೇಷನ್. ಟಿಂಗ್ ಟಾಂಗ್. ಇಡಿಯಟ್.
ಏನ್ರಿ ರೈಲ್ವೆ ಸ್ಟೇಷನ್ ಅಂತ ಇದ್ದೀರಾ? ಏನಿಲ್ರಿ ಮೇಡಮ್ ಅವ್ರೆ, ಕ್ರಿಮಿನಲ್ ಲಾಯರ್ ಕೃಷ್ಣಮೂರ್ತಿ ಅವ್ರು ಫೋನ್ ಹಚ್ಚಿದ್ರಿ. 3 ತಾಸು ಹಿಂದೆ ಅವ್ರ ಮಗಳು ನರಸಿಂಹ ಅನ್ನನ್ ಜೋಡಿ ಹೋಗ್ಯಾಳಂತ್ರಿ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಟ್ರೇಸ್ ಮಾಡ್ಕೊಡಿ ಅಂತ ನಮಗ್ ಫೋನ್ ಹಚ್ಚಿದ್ರಿ. ನಮ್ಮ ಡಿಪಾರ್ಟ್ಮೆಂಟಿನ ಜರೂರತ್ತು ಎಷ್ಟೈತೆ ಅಂತ ತೋರ್ಸ್ಲಿಕ್ಕೋಸ್ಕರ ಹಿಂಗ್ ಮಾತಾಡಕ್ ಹತ್ತಿದ್ದೀರಿ. ರೀ ಬನ್ರಿ, ಎಲ್ಲ ಐಸ್ ಕ್ರೀಮ್ ಪಾರ್ಲರ್ ಹುಡ್ಕೋಣ, ಪ್ಲೀಸ್ ಬನ್ರಿ ಬನ್ರಿ. ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ತೊಂದ್ರೆ ಸಿಗಾಕೊಂಡಿರ್ಬೇಕು. ನನಗ್ ನನ್ ಮಗಳು ಬೇಕು ರೀ. ಆಯ್ತು ಸುಮ್ಮನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೋಆಪರೇಟ್ ಮಾಡಲಿಲ್ಲ ಅಂತಾಗ್ಲೇ ಗೊತ್ತಾಯ್ತು ಇದೆಲ್ಲ ರಾಗಿಣಿದ ಮಸತ್ತು ಅಂತ. ನೀವ್ ಅವಳನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಪರೂಪಕ್ಕೆ ಸಿಗುವಂತ ಆನೆಸ್ಟ್ ಆಫೀಸರ್ ಅವಳು. ನಿಮ್ ಈಗೋ ಬಿಟ್ಟು ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವಳು ಏನಾದ್ರೂ ಒಂದ್ ದಾರಿ ತೋರಿಸ್ತಾಳೆ. ನಮ್ ಬೇಬಿಗೆ ಏನಾದ್ರೂ ಅನಾಹುತ ಆದ್ರೆ. ಓ ಲಾಯರ್ ಸಾಹೇಬ್ರು, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಬೇಗ ರಾಗಿಣಿ ಮೇಡಮ್ನ ಕರೀರಿ. ಅಮ್ಮ ರಾಗಿಣಿ. ದಂಪತಿಗಳಿಬ್ರು ಬಂದ್ಬಿಟ್ಟಿದ್ದೀರಾ? ಲಾಯರ್ ಪೊಲೀಸ್ ಸೇರೋದು ಒಂದೇ ಕಡೆ, ಕೋರ್ಟ್ ನಲ್ಲಿ. ಮೇಡಮ್ ದಯವಿಟ್ಟು ಆಗಿರೋದ್ನ ಮನ್ಸಲ್ಲಿ ಇಟ್ಕೋಬೇಡಿ. ಬರೀ ಪರ್ಸನಲ್ ಆಗಿದ್ರೆ ಮರ್ತ್ ಬಿಡಬಹುದಿತ್ತು. ಪ್ರೊಫೆಷನ್ಗೂ ಆಗಿರೋ ಅವಮಾನನ ಹೇಗ್ ಮರೆಯೋದು? 4 ಗಂಟೆಯಿಂದ ನನ್ ಮಗಳು ನಾಪತ್ತೆ ಆಗಿದ್ದಾಳೆ. ನರಸಿಂಹ ಅನ್ನೋ ಇವ್ರ ಕ್ಲೈಂಟ್ ಕಿಡ್ನಾಪ್ ಮಾಡಿದ್ದಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವಳ ಜೀವನ ಹಾಳಾಗೋಕ್ ಮುಂಚೆ ಹುಡುಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ತಗೊಳ್ಳಿಲ್ಲ ಮೇಡಮ್. ನೀವ್ ಯಾರು ಅಂತ ಹೇಳಿದ್ರ? ಹೇಳಿದ್ಮೇಲೆನೆ ಫೋನ್ ಕಟ್ ಮಾಡಿದ್ದು ಮೇಡಮ್. ಓ, ಮೋಸ್ಟ್ಲಿ ನಿಮ್ಗೆ ಮಿನಿಸ್ಟರ್ಗಳು, ಮೇಯರು, DIG ಇಂದ ಹಿಡಿದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ವರ್ಗೂ ಎಲ್ಲಾರ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಗೊತ್ತಾಗಿ ಹಾಗ್ ಮಾಡಿರ್ಬೇಕು. ರಿಯಲೈಸ್ ಆಗಿದೆ. ದುಡ್ಡಿನ ಆಸೆ, ಕೆಟ್ಟವ್ರ ಸಹವಾಸ, ಇಕ್ಕಟ್ಟಿಗೆ ಸಿಲುಕಿ ನಿಮಗೂ ಕಾನೂನಿಗೂ ದ್ರೋಹ ಮಾಡ್ಬಿಟ್ಟೆ ಮೇಡಮ್. ಪ್ಲೀಸ್ ಸೇವ್ ಮೈ ಡಾಟರ್. ಅದ್ ಇವತ್ತು ಅರ್ಥ ಆಯ್ತಾ? ನಿಮ್ ಮಗಳಿಗೆ ಅಲ್ಲಿ ಏನೇನ್ ಆಗಿದ್ಯೋ ಅಂತ ಕಲ್ಪನೆ ಮಾಡ್ಕೊಂಡೇ ಹೀಗೆಲ್ಲ ಆಡ್ತಾ ಇದ್ದೀರಲ್ಲ. ಅವತ್ತು ನನ್ಗ ಅನ್ಯಾಯ ಆದಾಗ ಆಗ ನನ್ಗಾದ ನೋವು ಅದರ್ಥ ಆಗ್ಲಿಲ್ವಾ ನಿಮ್ಗೆ? ಅವತ್ತೇ ಅವನಿಗೆ ಶಿಕ್ಷೆ ಕೊಡ್ಸಿದ್ರೆ ಇವತ್ತು ಅವನು ಜೈಲಲ್ಲಿರ್ತಾ ಇದ್ದ. ನಿಮ್ ಮಗಳು ನಿಮ್ ಮನೇಲೆ ಆರಾಮಾಗಿರ್ತಾ ಇದ್ದು. ಎಷ್ಟೇ ಆದ್ರೂ ನೀವ್ ಸಾಕಿದ್ ಗುಳ್ಳೆ ನರಿನೇ ಅಲ್ವಾ? ಈಗ ನಿಮ್ ಮಗಳನ್ನೇ ಹೊತ್ಕೊಂಡ್ ಹೋಗಿದ್ದಾನೆ. ಮಾಡಿದ್ ಕರ್ಮ. ಬೇಡ ಅನ್ನಕ್ಕಾಗತ್ತಾ? ಅನುಭವಿಸಿ. ಹೀಗೆಲ್ಲ ಮಾತಾಡ್ಬೇಡಿ ಮೇಡಮ್, ನನ್ ಮಗಳು ನನಗೆ ಬೇಕು, ಪ್ಲೀಸ್ ಪ್ಲೀಸ್ ಐ ಬೆಗ್ ಯು ಮೇಡಮ್. ಅನುಷ್ಕಾ, ಅನುಷ್ಕಾ, ಡ್ಯಾಡಿ ಅವನು
ಡ್ಯಾಡಿ ನಿಮ್ ಫ್ರೆಂಡ್ಸ್ ಯಾರು ಸರಿ ಇಲ್ಲ, ಎಲ್ರೂ ಕೆಟ್ಟವರು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ತಲೆ ತಗ್ಸೋ ಹಾಗೆ ಮಾಡಿದ್ ನನಗೆ ನಿಮ್ಮ ಮುಂದೆ ತಲೆ ಎತ್ತನಿಲ್ಲೋ ಯೋಗ್ಯತೆ ಇಲ್ಲ ಮೇಡಮ್. ನನ್ನ ಮಗಳ ಪ್ರಾಣ, ನನ್ನ ಮನೆ ಮಾನ ಕಾಪಾಡಿದ ದೇವತೆ ಮೇಡಮ್ ನೀವು. ಇಟ್ಸ್ ಆಲ್ ರೈಟ್ ಸರ್, ಕೈಯಾಗ್ ಮುಗಿತೀರಾ. ಇಟ್ಸ್ ಮೈ ಡ್ಯೂಟಿ. ಯಾವುದಕ್ಕೂ ಅನುಷ್ಕಾ ಸೇಫ್ಟಿಗೆ ಮನೆ ಹತ್ರ ಇಬ್ರು ಕಾನ್ಸ್ಟೇಬಲ್ಸ್ ನ ಇರೋದಕ್ಕೆ ಹೇಳಿದೀನಿ. ಡೋಂಟ್ ವರಿ, ಹೋಗ್ ಬನ್ನಿ. ಥ್ಯಾಂಕ್ ಯು. ಬರ್ತೀನಿ ಮೇಡಮ್. ನಡಿಯಮ್ಮ. ಬಾಯ್ ಮೇಡಮ್. ಬೇಷ್ ಬೇಷ್ ಮಗಳೇ, ವೈರಿಗಳಿಗೂ ಸಹಾಯ ಮಾಡೋ ಒಳ್ಳೆ ಬುದ್ಧಿ ಇರುವಂತ ಮಗಳಿಗೆ ತಂದೆ ಆಗೋದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅನ್ಕೋತೀನಿ. ನಿಂಗೊಂದು ವಿಷಯ ಗೊತ್ತಾ? ನೀನ್ ಹುಟ್ಟಿದ ತಕ್ಷಣ ನಿನ್ ತಾಯಿ ಆರೋಗ್ಯನ ಕೇಳೋದಕ್ಕೆ ಮುಂಚೆ ಹುಟ್ಟಿರೋ ಮಗು ಗಂಡ ಹೆಣ್ಣ ಅಂತ ಕೇಳಿದೆ. ಹೆಣ್ಣು ಅಂತ ಗೊತ್ತಾದ ತಕ್ಷಣ ಅರ್ಚಾಡ್ದೆ, ಕೂಗಾಡ್ದೆ, ತಲೆ ತಲೆ ಚಚ್ಕೊಂಡೆ. ಯಾಕೆ ಗೊತ್ತಾ? ನನಗೆ ಬೇಕಾಗಿದ್ದು ಗಂಡು ಮಗು, ಗಂಡು. ವಿಪರ್ಯಾಸ ನೋಡು ಮಗಳೇ, ನಾನ್ ಗಂಡು. ಜೀವನದಲ್ಲಿ ನಾನೇನ್ ಸಾಧಿಸ್ದೆ? 2 ಮಕ್ಕಳು ಹುಟ್ಟಿಸ್ದೆ. ಹಗಲು ರಾತ್ರಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಹೆಂಡ ಕುರ್ತು ಕಾಲ ಕಳೆದೆ. ಆದ್ರೆ ನೀನು ಈ ಮನೆ ಹಿರಿ ಮಗಳಾಗಿ ಹುಟ್ಟಿ ನನ್ನ ಮನೆ ಜವಾಬ್ದಾರಿ ತಗೊಂಡು ನಡೆಸ್ತಾ ಇದ್ದೀಯ. ವೆರಿ ಗುಡ್ ದೇವ್ರೆ, ವೆರಿ ಗುಡ್ ದೇವ್ರೆ. ಪರವಾಗಿಲ್ಲ ಬಿಡು ದೇವ್ರು. ದೇವ್ರು ಮಗಳೇ. ಏನಪ್ಪ? ನೋಡ, ನನ್ಗೊಂದ್ ಸಣ್ಣ ಆಸೆ. ಏನ್ ಆಸೆ? ಏನಿಲ್ಲ ಮಗಳೇ, ನಿಂಗೊಂದು ಮದುವೆ ಆಗಿ 2 ಮಕ್ಕಳಾಗಿ ಆ ಪುಟ್ಟ ಸಂಸಾರದಲ್ಲಿ ನೀನು ಆನಂದವಾಗಿರೋದನ್ನ ನೋಡಬೇಕು ಅಂತ ನನ್ನ ಆಸೆ ಕಣೋ. ಅಪ್ಪ, ಏನೇನೋ ಮಾತಾಡ್ಬೇಡ. ಬುಟ್ಟಿಲಿ ವ್ಯಾಪಾರಕ್ಕಿಟ್ಟಿರೋ ಹಣ್ಣುಗಳಲ್ಲಿ ಕೆಟ್ಟಿರೋದನ್ನ ಯಾರಾದ್ರೂ ಆಯ್ಕೆ ಮಾಡ್ಕೋತಾರಪ್ಪ? ನೋಡು ಮಗಳೇ, ಈ ವಜ್ರದ ಮೇಲೆ ಧೂಳು ಫಳ ಬಿದ್ದ್ಬಿಟ್ರೆ ಅದ್ ಹೊಳಪ್ ಕಮ್ಮಿ ಆಗತ್ತಾ? ಖಂಡಿತ ಇಲ್ಲ ಮಗಳೇ, ಖಂಡಿತ ಇಲ್ಲ. ನೋಡು, ನೀನ್ ಮನ್ಸು ಮಾಡ್ಬೇಕಷ್ಟೇ, ಎಲ್ಲ ಸಲೀಸಾಗುತ್ತೆ. ಅಪ್ಪ, ಮೊದ್ಲು ಸೌಜನ್ಯದ ಓದ್ ಮುಗಿದು ಅವಳನ್ನ ಒಳ್ಳೆ ಕಡೆ ಕೊಟ್ಟು ಮದ್ವೆ ಮಾಡಿದ್ಮೇಲೆ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಒಪ್ಕೊಂಡ್ಬಿಟ್ಲು, ನಮ್ ದೇವ್ರ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಅಮ್ಮ ತಾಯಿ ಚೌಡೇಶ್ವರಿ, ನಮ್ಮ ಮೇಲೆ ನಿನ್ನ ಆಶೀರ್ವಾದ ಇರ್ಬೇಕಮ್ಮ. ಆಡಿಸಿದಾತ ಬೇಸರ ಮೂಡಿ. ಯಾರಪ್ಪ ಈ ಸರತ್ನಾಗ? ಪೆಟ್ರೋಲ್ ಏನ್ ಇಷ್ಟೊತ್ನಾಗ? 24/7 ಆಲ್ವೇಸ್ ರೆಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರಿ, ನೆನ್ಪಾತು. ನನ್ ಗಂಡ 4 ದಿನ ಊರ್ಗೋಗ್ಯಾರ, ಅದಕ್ಕ ಓಡೋಡ್ ಬಂದೆ. ಹಲೋ ಹಲೋ ಹಲೋ, ಏ ಪೆಟ್ರೋಲ್, ಬಾಗಲ್ ತಗಿ, ನನ್ ಚೀಸ್ ಬರ್ಗರ್ ಬಿಸಿ ಆರೋಗ್ತೈತಿ ಪ್ಲೀಸ್. ಏನಾತ? 42 ದಿವಸ ಕಠಿಣ ವ್ರತ ಐತಿ, ಹೆಣ್ಮಕ್ಳು ಮುಟ್ಟಂಗಿಲ್ಲ. ಈ ವ್ರತನ ಹೆಂಗ್ ಬ್ರೇಕ್ ಮಾಡ್ಬೇಕು ಅನ್ನೋದು ನಂಗ್ ಗೊತ್ತೈತಿ. ಕಳ್ಳ. ಅಯ್ಯೋ, ಬಡ್ಕಂಡಿ ನನ್ ಬ್ಯಾಡ ಅಂತ. ನಿನ್ನ ನೋಡಿದ್ರನ ಇಷ್ಟೊಂದು ನಿಶಾ ಇರ್ತೈತಿ, ಇನ್ನು ನಿನ್ನ ಕೈಯಾಗ ಡ್ರಿಂಕ್ಸ್ ಕುಡಿದ್ರೆ ಇನ್ನೇನಾಗ್ತದ? ನೋಡೇ ಬಿಡೋಣ. ಈಗಾಗಲೇ ಬಾಳ ಕುಡ್ದೀನಿ, ತಲೆ ಯಾಕೋ ಗಿರ್ರನೆ ಕತ್ತೈತಿ. ಸಾಕು, ಈ ಒಂದ್ ಪೆಗ್ ಕುಡಿದ್ ಬಿಡ್ರಿ. ಆತು, ಥ್ಯಾಂಕ್ ಯು. ನಿಮ್ ಜೋಡಿ ಒಂದ್ ಲಾಂಗ್ ಡ್ರೈವ್ ಹೋಗ್ಬೇಕನ್ಸ್ತೈತ್ರಿ. ಆತ್ ನಡಿ ಹೋಗೋಣ. ಹೆಣ್ಣು ಹೆಂಡ 2 ಇದ್ರ ಸಾಕು ನನಗ. ಇನ್ನೊಂದ್ ಪೆಗ್ಗು? ಇನ್ನೊಂದ್ ಪೆಗ್ಗ? ಅಯ್ಯೋ, ಬೇಡ ಬೇಡ ಬೇಡ. ಈಗಾಗಲೇ ಯಾಕೋ ಕಣ್ಣು ಎಳೆಯಾಕತ್ತೈತಿ. 10 ನಿಮಿಷ ರೆಸ್ಟ್ ತಗೋತೀನಿ.
10 ನಿಮಿಷ. ಓಕೆ. ಸಂಯಮಿಸಿದ ಅನುದಿನವ ದುರ್ಜನರನ್ನು ದಹಿಸಿದ ಬಾ ಮದಬೇರಿ ಮೆರೆಯುವ ಮರ್ಮಾಂಗವ ಕೊಚ್ಚಿ ಬೀಸುತ್ತ ಬಾ ಕಾಮಾಂತರ ಬಲಿಯ ಕೊಡು ನಿನ್ನ ಯಜ್ಞಕ್ಕೆ ತಡೆಯಿರದು ನೀ ಜ್ವಾಲಾಗಿ ರಾತ್ರಿ ನಿಮ್ ಗ್ಯಾಂಗ್ ನ ಟ್ರ್ಯಾಪ್ ಮಾಡೋ ಸಲುವಾಗಿ ಊಟ ನಾಟ ಬಿಟ್ಟು ಇಡೀ ಊರ್ನೇ ರೌಂಡ್ ಹಾಕಿದ್ದೆ. ಜೋಡಿ ಆಟ ಆಡಕತ್ತೀರ, ಕಡೆಗೂ ಸಿಕ್ಕಿ ಬಿದ್ದೇನೆ. ನನಗ ಅನಸ್ತೇಶಿಯಾ ಕೊಟ್ಟು ಪುರುಷಾಂಗನೆ ಕಟ್ ಮಾಡಕ್ ನೋಡ್ತೀನಿ. ಐತಿ ಮಾರಿ ಹಬ್ಬ. ಕಂಡ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ತಾ ಖುಷಿ ಪಡ್ತಾರೋ ನೀಚ. ನಿನ್ನಂತವ್ರನ್ನ ಸುಮ್ಮನೆ ಬಿಡಬಾರ್ದು. ಪಬ್ಲಿಕ್ ರೋಡ್ ನಲ್ಲಿ ಹೊಡೆದು ಸಾಯಿಸ್ಬೇಕು. ನಿನ್ನ ಜೋಡಿಗಿನ ಯಾರು ಶಾಮೀಲ್ ಆಗ್ಯಾರ ಬಗಳು ಇಲ್ಲ ಅಂದ್ರ ನಿನ್ನ ಕುತ್ತಿಗೆ ಸೀಳಿ ಇಲ್ಲೇ ರಕ್ತ ಕುಡಿದು ಬರ್ತೀನಿ ಬಗಳು. ರಾಗಿಣಿ ನಾ ತಿಂದು ಒಗದು ಎಂಜಿಲಲಿ. ಡಾಕ್ಟರ್ ಮಾತಾಡು. ಮಾತಾಡ್ಲಿಲ್ಲ ಅಂದ್ರೆ ಹಂಗ ಕುತ್ತಿಗೆ ಕುಯ್ದು ಬಿಡ್ತೀನಿ. ನಾನೇ ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡು. ಹಲೋ. ಹಾ ಡಾಕ್ಟರ್, ಏನಾಯ್ತು? ಆಪರೇಷನ್ ಸಕ್ಸಸ್ ಅಂತ ಬಗಳು. ಎಸ್ ರಾಗಿಣಿ, ಹಿ ಇಸ್ ಫಿನಿಶ್ಡ್. ಥ್ಯಾಂಕ್ ಯು ಡಾಕ್ಟರ್. ಈಗ ನನಗ್ ಸಮಾಧಾನ ಆಯ್ತು. ಡಾಕ್ಟರ್, ಈ ಈಶಾ ಇಟ್ಟು ಸೇಡು ಕೊಟ್ಟು ಮಾತನ್ನ ಯಾವತ್ತೂ ತಪ್ಪಿದ ಮಗನ ಅಲ್ಲ. Doctor is dead, but patient is still alive. ಹಲೋ ಹಲೋ ಮೇಡಮ್. ಈ ಇನ್ಸಿಡೆಂಟ್ ಎಷ್ಟೊತ್ತಾಗ ನಡೀತು? ಮುಂಜಾನೆ ಒಂದು 11-11:30 ಆಗಿರ್ಬೇಕ್ರಿ. ಇವ್ರ ಜೊತೆ ಇನ್ಯಾರಿದ್ರು? ಈ ನರ್ಸ್ ಶಿಲ್ಪಾ ಇದ್ರಿ. ನಮಸ್ಕಾರ ಸರ್. ಬಪ್ಪರೆ ಮಗನ, ಶಭಾಷ್. ಇನ್ನ ಬ್ಯಾಟಿ ರಾಗಿಣಿನೇ. ಆದಷ್ಟು ಲಘುನ ಮುಗಿಸ್ಬೇಕು. ನಮಗೆ ಎದುರಾಗ ಹಾರಾಡದವ್ರಿಗೆ ಆಗು ಉಳಗಾಲ ಸಾಬೀತ್ ಮಾಡ್ಬೇಕು. ಏ ಅಪ್ಪಯ್ಯ, ಅವ್ರು ಆಡೋ ಆಟಕ್ಕೆ ಈಗಷ್ಟೇ ಪರದೆ ಎಳೆದೀನಿ. ಈಗ ನಾನು ನನ್ನ ಆಟ ಶುರು ಮಾಡ್ತೀನಿ. ಹೆಂಗಿರ್ತದಂತ ನೀನೇ ನೋಡು. ಹೇ ಶಮಿತಾ, ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ಇದು ನನ್ ಬ್ಯಾಡ್ ಲಕ್ಕೋ ನಿನ್ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ. ಆದ್ರೂ ನಿಮ್ಮಕ್ಕ ನನ್ನ ಕಣ್ಣಿಗೆ ಬೀಳಾಗ ಮೊದ್ಲು ನೀನ್ ಯಾಕ ನನ್ನ ಕಣ್ಣಿಗೆ ಬೀಳಲಿಲ್ಲ? ನೀನ್ ಚಂದಾನೇ, ನಿಮ್ಮಕ್ಕ ಚಂದ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ, ಏನು ಮಾಡ್ಬೇಡಿ. ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಏನು ಮಾಡ್ಬೇಡ ಅಂತ ಮಾತ್ರ ಅನ್ಬೇಡ. ಕಣ್ಣಿಗೆ ಕುಗ್ತಿರೋ ಏನಿನ ಅಂದ ಚಂದನ ನೋಡಿ ಏನು ಮಾಡ್ಲಾರ್ದ ಕೈ ಕಟ್ಟಿ ಕುಂದ್ರಕ್ಕಾಗ್ತೈತೇನ? ಏ ಹುಡುಗಿ, ಏನಿನ ಹೆಸರ? ಸೌಜನ್ಯ. ಸೌಜನ್ಯ, ಯಾವ ಕಾಲೇಜ್ನಾಗ ಓದ್ತಿದಿ? ಏ ಅಡ್ನಾಡಿ, ಅಡ್ರೆಸ್ ಗೋತ್ರವನ್ನು ಕೇಳು. ಬರೇ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತೀಯಲ್ಲ, ಮುಂದೆ ಹೋಗು. ನೀ ಹಳೆ ಕಾಲದವ, ನಿಂಗೆ ಇವೆಲ್ಲ ಗೊತ್ತಾಗಂಗಿಲ್ಲ. ನೋಡ್ತಿರು ಈಕಿನ ಹ್ಯಾಂಗ್ ಪಳಗಿಸ್ತೀನಿ ಅಂತ. ಆತಪ್ಪ, ನಾನ್ ಆ ಕಾಲ್ದವ, ನೀನ್ ಈ ಕಾಲ್ದವ. ನಾನ್ ಕಿಸಲಾರದ್ ನೀ ಏನ್ ಕಿಸಿತ್ಯೋ ಕಿಸಿ. ನೋಡ್ತಿರು ಯಾವ ಹಣ್ಣನ್ನು ಮೊದಲು ತಗೊಂಡ್ ಕಚ್ಲಿ? ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಬಿಡ್ತೀನಿ, ಗ್ಯಾರಂಟಿ ಬಿಟ್ಬಿಡ್ತೀನಿ. ಆದ್ರೆ ಅದಕ್ಕಿಂತ ಮೊದ್ಲ ನೀ ನನ್ನ ಸಣ್ಣ ಮಾತು ಕೇಳ್ಬೇಕು. ಏನು? ನಿನಗ ಈ ಕ್ಯಾಟ್ ವಾಕ್ ಮಾಡಕ್ ಬರ್ತೈತೇನೆ? ವೆರಿ ಗುಡ್. ಆದ್ರ ಈ ಕ್ಯಾಟ್ ವಾಕ್ ಮಾಡುವಾಗ ಮೈ ತುಂಬಾ ಬಟ್ಟೆ ಹಾಕೊಂಡಿದ್ರೆ ನೋಡೋರ್ಗೆ ಮತ ಸಿಗಂಗಿಲ್ಲ. ಅದಕ್ಕ
ಇದೊಂದು ಶರ್ಟ್ ಮಾತ್ರ ಬಿಚ್ಚಿಬಿಡು. ನಾ ಬಿಚ್ಚಲ್ಲ. ನೀ ಬಿಚ್ಚಲಿಲ್ಲ ಅಂದ್ರೆ ಅವನ ಬಿಚ್ತಾನ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಸರ್ರ ಸೇರಿಕೆ. ಅಯ್ಯೋ ನೀನವನ ಮೊದಲ ತಲೆಕೆಟ್ಟ ನನ್ ಮಗ ಇವ. ತೆಗೆದೋಗಿ ಏನು ಮಾಡಿದಿಲ್ಲ ಅಂತ ಹೇಳೇನಲ್ಲ, ತೆಗಿ. ನನ್ ಶರ್ಟ್ ಬಿಚ್ಚಿದ್ರೆ ನೀವ್ ನನ್ ಬಿಟ್ಬಿಡ್ತೀರಾ ತಾನೇ? ಗ್ಯಾರಂಟಿ ಬಿಟ್ಬಿಡ್ತೀನಿ. ನಮ್ಮ ಅಪ್ಪನ ಮೇಲೆ ಆಡಿ. ಹಲೋ, ಏನವೇ ಗಿಣಿ, ಆ ಡಾಕ್ಟರ್ ಹೆಣಕ್ಕೆ ಹಾರ ಹಾಕ್ದಿ? ಡಾಕ್ಟರ್ಗ್ ಹಾರ ಹಾಕಕ್ ಮುಂಚೆ ನಿನ್ನ ಮಗನ ಉಡ್ದಾರ ಕೀಳೋಕ್ ಬರ್ತಿದ್ದೀನಿ. ಕೆಟ್ಟ ರಕ್ತಕ್ಕೆ ಹುಟ್ಟಿರೋ ನಿನ್ ಮಗ ಎಲ್ಲಿದಾರೋ? ಅದೆಲ್ಲ ಹಂಗಿರ್ಲಿ, ಇಲ್ಲಿಗೆ ಬರೋ ಮುಂದ ಇನ್ನೊಂದು ಹಾರ ತಗೊಂಡ. ಯಾಕೋ ಅಪ್ಪ ಮಗ ಇಬ್ಬರಿಗೂ ಆಯಸ್ ಮುಗಿಯೋಕ್ ಮುಂಚೆನೆ ಸಾಯೋದ್ ಗ್ಯಾರಂಟಿ ಅನ್ನೋದು ಕನ್ಫರ್ಮ್ ಆಗೋಯ್ತಾ? ಬಿಡು. ಹಾರ ನನಗಲ್ಲ ಹರಾಮಿ, ನಿನ್ ತಂಗಿ ಅದಾಳಲ್ಲ ಆಕಿ. ಲಘುನು ತಂದ್ರ ಪ್ರಸ್ತುತ ಕೋಣೆಗೆ ಅಲಂಕಾರ ಮಾಡಕ್ಕಾಗ್ತೈತಿ, ಲೇಟ್ ಆದ್ರ ನಿನ್ ತಂಗಿ ಹೆಣಕ್ಕಾಗ್ತೈತಿ. ಏ ಎಂಜಿಲಲೆ, ನೀವೇನಾದ್ರೂ ನನ್ ತಂಗಿ ಮೈ ಟಚ್ ಮಾಡಿದ್ರೆ ನೀನ್ ಇದನ್ನೆಲ್ಲ ಲೈವ್ ಆಗಿ ನೋಡ್ಬೇಕು ಅಂತಂದ್ರ ನಿನ್ ಮೊಬೈಲ್ನಾಗ 3G ಚಾಲು ಮಾಡು. ಅಪ್ಪಯ್ಯ ಚಲೋ ತೆಗಿ ವಿಡಿಯೋ. ಮುಂದುವರ್ಸು ಮಂಗ್ಯಾನ್ ಮಗನೇ. ಹಂಗಾರೆ ಶುರು ಮಾಡ್ಲಾ? ಸರಿ, ಬಿಟ್ಬಿಡ್ತೀನಿ. ಲಾಸ್ಟ್ ಒಂದೇ ಒಂದ್ ಮಾತು ಕೇಳ್ಬೇಕು ನೀವು, ಅಂದ್ರೆ ಬಿಟ್ಬಿಡ್ತೀನಿ. ಏನಿಲ್ಲ, ಇದನ್ನು ಬಿಚ್ಚಲಿಲ್ಲ ಅಂದ್ರೆ ರೇಪ್ ಮಾಡ್ಬಿಡ್ತೀನಿ. ಅಯ್ಯೋ ಕಚಡ ನನ್ ಮಕ್ಳ, ನನ್ ತಂಗಿನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಪಾಲಿಗೆ ಸುಂಟ್ರ ಗಾಳಿಯಾಗಿ ಬಂದು ನಿನ್ ಇಡೀ ವಂಶಾನೇ ಧ್ವಂಸ ಮಾಡ್ಬಿಡ್ತೀನಿ. ನೀನು ನಿನ್ ಮಗ ಎಲ್ಲಿದೆ ಅಂತ ಹೇಳೋ. ಬಾಯಿ ಬಡ್ಕೋ. ಎಲ್ಲಿದ್ದಾನೆ ಆ ಡಬ್ಬ ನನ್ನ ಮಗ ಯಲ್ಲಪ್ಪ ಅವನ ಮಗ ಈಶಾ? ನನ್ಗೇನ್ ಗೊತ್ತು, ನಾನು ಇವತ್ತಾನೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ನನ್ಗೆ ಯಾಕೆ ಹೊಡ್ತಾ ಇದ್ದೀರಾ? ಅವ್ರು ಎಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾನೇನು ಅವ್ರ ಪೋಸ್ಟ್ ಮನ್ನ? ಇಲ್ಲಿವರೆಗೂ ನೀನ್ ಮಾಡ್ಕೊಂಡ್ ಬಂದಿದ್ದು ಅದೇ ಕೆಲಸ ಅಲ್ವೇನೋ ನಾಯಿ. ಬಾಯಿ ಬಿಡ್ಲಿಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಫಿಕ್ಸ್. ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಕೊಡು, ನನ್ನ ಹತ್ರ ಟೈಮ್ ಇಲ್ಲ. ತೆಗ್ಗೆ ಕೈ. ಹೇಳಿಲ್ಲ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ ಲೋಫರ್. ನೀವ್ ಹೇಳಿಲ್ಲ ಅಂದ್ರೆ ನಿನ್ ತಲೆ ನೀನ್ ಹೇಳ್ತೀನಿ ಮೇಡಮ್. ಇವತ್ತು ಎಷ್ಟೇ ಹತ್ರ ನಿನ್ನ ಬಿಡಂಗಿಲ್ ಬಿಡು.
ತಪ್ಪು ಮಾಡ್ಬಿಟ್ಟೆ ಮೇಡಮ್. ಹೇಳ್ತಿದ್ದ ಕೆಲಸ ಮಾಡ್ಬಿಟ್ಟೆ. ಇನ್ಮೇಲಂತ ಕೆಲಸ ಮಾಡೋದಿಲ್ಲ ಮೇಡಮ್. ನೀವು ಕೊಂದ್ಬಿಟ್ರೆ ನನ್ನ ಹೆಂಡತಿ ಮಗಳು ಅನಾಥವಾಗಿ ಬೀದಿ ಬಂದ್ಬಿಡ್ತಾರೆ ಮೇಡಮ್. ನಿಮ್ ಕೈ ಮುಗಿತೀನಿ ಮೇಡಮ್. ನನ್ನ ಹೇಳೋ ಮೇಲೆ ನಿನ್ ಕೀ ತಗೋ, ಜೀಪ್ ತಗೊಂಡ್ ಮನೆಗೆ ಹೋಗು. ಕಾರ್ಪೆಂಟರ್